ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಸೆಪ್ಟೆಂಬರ್ ತಿಂಗಳ ತುಲಾ ರಾಶಿಯ ಭವಿಷ್ಯವನ್ನು ಈಗ ಅವಲೋಕಿಸೋಣ. ತುಲಾ ರಾಶಿಗೆ ಸೆಪ್ಟೆಂಬರ್ ತಿಂಗಳು ಅಲ್ಲಿ ವಿಶೇಷವಾದ ಶುಭ ಫಲವನ್ನು ಕೊಡುವಂಥ ಒಂದು ಅದೃಷ್ಟದಾಯಕವಾದ ಅವಕಾಶ ಇರುತ್ತೆ. ಆಕಸ್ಮಿಕ ಧನಲಾಭ, ಇಷ್ಟಾರ್ಥ ಸಿದ್ಧಿ, ಯೋಗ ಮುಂತಾದೆಲ್ಲ ಈ ತಿಂಗಳಲ್ಲಿ ವ್ಯಕ್ತವಾಗಿರುತ್ತೆ. ಹಾಗಾಗಿ ಅಲ್ಲಿ 6 ಅಥವಾ 7 ಗ್ರಹಗಳಿಂದ ನಿಮಗೆ ಉತ್ತಮ ಫಲವನ್ನು ಪಡೆಯುವಂಥ ಅವಕಾಶ ನಿಮ್ಮ ರಾಶಿಗೆ ಬಂದಿದೆ. ಹಾಗಾಗಿ ಈ ಅಪರೂಪದಲ್ಲಿ 2 ಅಥವಾ 3 ರಾಶಿಗಳಿಗೆ ಇಂಥ ಅವಕಾಶ ಸಿಗುತ್ತೆ. ಯಾವಾಗಲೂ ಈ ಗೃಹಚಾರ ಅಥವಾ ಗ್ರಹಚಾರ ಅಂದರೆ ಅಲ್ಲಿ ಯಾವಾಗಲೂ ಒಂದೇ ರೀತಿಯಾದ ಫಲಗಳು ಇರುವುದಿಲ್ಲ. ಕೆಲವೊಂದು ಹಂತದಲ್ಲಿ ಉತ್ತಮ ಫಲ. ಕಳೆದ ವರ್ಷದಲ್ಲಿ ನಿಮಗೆ ಅನೇಕ ರೀತಿಯ ಏರುಪೇರುಗಳು ಅಥವಾ ಅನೇಕ ರೀತಿಯ ಸವಾಲು ಸಂಕಷ್ಟಗಳು ಬಂದಿದ್ದವು. ಆದರೆ ಈ ಸಂವತ್ಸರದಲ್ಲಿ ಗುರುವಿನ ಪರಿವರ್ತನೆ, ಶನಿಯ ಪರಿವರ್ತನೆ ನಿಮಗೆ ಪೂರಕವಾಗಿರುವ ಕಾರಣ ಅಲ್ಲಿ ದೀರ್ಘಚಾರಿ ಗ್ರಹಗಳು ನಿಮ್ಮ ಪರವಾಗಿರ್ತವೆ. ಅದೇ ರೀತಿ ರಾಹುಕೇತುಗಳಲ್ಲಿ ಕೇತು ಸಹ ನಿಮಗೆ ಪೂರಕವಾಗಿರ್ತಾನೆ. ಅದೇ ರೀತಿ ಈ ತಿಂಗಳಲ್ಲಿ ನಿಮಗೆ ಶುಕ್ರನ ಅನುಗ್ರಹ, ಬುಧನ ಅನುಗ್ರಹ ಜೊತೆಗೆ ಇತರ ಗ್ರಹಗಳ ಬೆಂಬಲ ಎಲ್ಲ ಚೆನ್ನಾಗಿ ಬರುವ ಕಾರಣ ಅದೃಷ್ಟದಾಯಕವಾದ ಒಂದು ಅನೇಕ ಫಲಿತಾಂಶಗಳು ಬರ್ಬೋದಾಗಿದೆ. ಇಲ್ಲಿ ಸೂರ್ಯನಿಂದ ಆರಂಭಿಸಿ ಯಾವ ರೀತಿ ನಿಮಗೆ ಗ್ರಹಗಳು ಯಾವ್ಯಾವ ಫಲದಲ್ಲಿ ಉತ್ತಮ ಕೊಡ್ತವೆ ಗಮನಿಸಿದಾಗ ಸೂರ್ಯನ ಚಲನೆ ಅಲ್ಲಿ 16ರವರೆಗೆ ಸಿಂಹರಾಶಿಯಲ್ಲಿರುವಂತಹ ಸೂರ್ಯನು ನಿಮಗೆ ಲಾಭ ಸ್ಥಾನದಲ್ಲಿರ್ತಾನೆ. ಇದು ಗಮನಿಸಿಕೊಳ್ಳಿ, ವರ್ಷದಲ್ಲಿ 1 ಬಾರಿ ಮಾತ್ರ ಇಂಥ ಅವಕಾಶ ಸಿಗುತ್ತೆ. ಹಾಗಾಗಿ ಅಲ್ಲಿ ನಿಮಗೆ ಕಳೆದ ಆಗಸ್ಟ್ 16ರಿಂದ ಆರಂಭವಾದಂಥ ಸೂರ್ಯನ ಲಾಭ ಸ್ಥಾನದ ಫಲಿತಾಂಶ ಈಗ ಸೆಪ್ಟೆಂಬರ್ 16ರವರೆಗೂ ಇರುತ್ತೆ. ಹಾಗಾಗಿ 16ರವರೆಗೂ ನಿಮಗೆ ವಿಶೇಷವಾಗಿ ರವಿಯಿಂದ ಲಾಭವು, ಯಶವು, ಜಯವು ಸಿಗಲಿದೆ. ಸರ್ಕಾರ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಮುಂತಾದವುಗಳು ನಿಮಗೆ ನಿಮ್ಮ ಪರವಾಗಿ ಕೆಲಸ ಕಾರ್ಯಗಳು ಬೇಗನೆ ಆಗುವಂಥದ್ದು. ಜೊತೆಗೆ ಕೆಲವೊಬ್ಬರಿಗೆ ಉದ್ಯೋಗ ಸಿಗುವಂಥದ್ದು, ಉದ್ಯೋಗದಲ್ಲಿ ಬಡ್ತಿ, ಪ್ರಮೋಷನ್ ಸಿಗುವಂಥದ್ದು, ಅಥವಾ ರಾಜಕೀಯ ಮೂಲ, ಸರ್ಕಾರಿ ಮೂಲದಿಂದ ಆಗಬೇಕಾದ ಕೆಲಸ ಕಾರ್ಯಗಳು ನಿಮಗೆ ಕ್ಷಿಪ್ರವಾಗಿ ಸಿಗುವಂಥದ್ದು. ರಾಜಕೀಯ ರಂಗದಲ್ಲಿರೋರಿಗೆ ಉತ್ತಮವಾದ ಸ್ಥಾನ, ಹುದ್ದೆಗಳೆಲ್ಲ ಸಿಗುವಂಥದ್ದು. ಅದೇ ರೀತಿ ಈ ವಿದ್ಯಾರ್ಥಿಗಳು, ಯುವಕರು, ಸಾಧಕರು ಅವರಿಗೆ ವಿಶೇಷವಾದ ಒಂದು ಸೀಟುಗಳು ಸಿಗುವುದಾಗಲಿ, ಉದ್ಯೋಗದ ಅವಕಾಶ ಸಿಗುವುದಾಗಲಿ ಮುಂತಾದೆಲ್ಲ ಬರುತ್ತೆ. ಹಾಗಾಗಿ ಇಲ್ಲಿ ರವಿಯಿಂದಾಗಿ ನಿಮಗೆ ಅನೇಕ ರೀತಿಯ ಒಂದು ಸಕಾರಾತ್ಮಕವಾದ ಫಲಿತಾಂಶ 16ರವರೆಗೂ ಬರುತ್ತೆ. 17ರಿಂದ ನಿಮಗೆ ರವಿ ವಿರುದ್ಧವಾಗಿರ್ತಾನೆ. ಹಾಗಾಗಿ 17ರಿಂದ ನಿಮಗೆ ರವಿಯ ಫಲಿತಾಂಶ ಇರೋದಿಲ್ಲ. ಹಾಗಾಗಿ ಈ ತಿಂಗಳ ಆರಂಭದ ಈ 16 ದಿನಾಂಕಗಳನ್ನು ವಿಶೇಷವಾದ ಕೆಲಸ ಕಾರ್ಯಗಳಿಗೆ, ಪ್ರಮುಖವಾದ ಕೆಲಸ ಕಾರ್ಯಗಳಿಗೆ ನೀವು ಅದನ್ನು ಆಯ್ಕೆ ಮಾಡಿಕೊಂಡು ಸದುಪಯೋಗಪಡಿಸಿಕೊಳ್ಳುವಂಥದ್ದು. 17ರಿಂದ ಕೆಲವೊಂದು ವಿಚಾರಕ್ಕೆ ಎಚ್ಚರಿಕೆ ಹೆಚ್ಚಬೇಕು. ಅಲ್ಲಿ ವ್ಯಯಸ್ಥಾನದಲ್ಲಿ ಬರುವಂತಹ ರವಿಯಿಂದಾಗಿ ಕೆಲವೊಮ್ಮೆ ನಿಮಗೆ ಕಷ್ಟ ನಷ್ಟಗಳು, ಕಲಹಗಳು, ವೈರತ್ವಗಳು, ದ್ವೇಷಗಳು ಹೆಚ್ಚಳಾಗುವಂಥದ್ದು, ಅಥವಾ ಇತರರು ನಿಮ್ಮನ್ನು ದ್ವೇಷಿಸುವುದಾಗಲಿ, ನಿಮ್ಮ ವಿರುದ್ಧ ಸಂಚು ಮಾಡೋದಾಗಲಿ, ಗುಪ್ತವಾಗಿ ಶತ್ರುತ್ವವನ್ನು ಸಾಧನೆ ಮಾಡುವಂಥ ಘಟನೆ ಆಗುತ್ತೆ. ಜೊತೆಗೆ ಕೆಲವೊಂದು ದುಃಖದ ವಾರ್ತೆಗಳನ್ನು ಕೇಳೋದಾಗಲಿ, ಪ್ರಯಾಸಗಳಲ್ಲಿ ಏನಾದರೂ ವಿಘ್ನಗಳು ಬರುವಂಥದ್ದು, ಅಥವಾ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಸ್ವಲ್ಪ ವಿಳಂಬವಾಗಿ ಆಗುವಂಥದ್ದು, ಅಲೆದಾಡುವಂಥ ಪರಿಸ್ಥಿತಿ ಎಲ್ಲ ಬರ್ಬೋದು. ಹಾಗಾಗಿ ಇಲ್ಲಿ ನೀವು ಆ ರವಿಯ ಫಲಿತಾಂಶ ನಿಮಗೆ 16ರವರೆಗೆ ಇರುವಂಥ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು 17ರ ಬಳಿಕ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ರವಿಯ ಬಳಿಕ ಮತ್ತೆ ಮಂಗಳನ ವಿಚಾರ. ಮಂಗಳನು ನಿಮಗೆ ಆರಂಭದಲ್ಲಿ ಅಥವಾ ತಿಂಗಳ ಕೊನೆವರೆಗೂ ಯಾವುದೇ ರೀತಿಯ ಮಂಗಳದಿಂದ ನಿಮಗೆ ಉತ್ತಮ ಫಲಿತಾಂಶ ಬರೋದಿಲ್ಲ. ಅಲ್ಲಿ ಆರಂಭದಲ್ಲಿ ನಿಮ್ಮ ರಾಶಿಯಿಂದ 12ರ ಮನೆ, ಆ ಬಳಿಕ ನಿಮ್ಮ ಜನ್ಮರಾಶಿಗೆ 13ಕ್ಕೆ ಬರ್ತಾನೆ. 13ರಿಂದ ನಿಮ್ಮ ಜನ್ಮರಾಶಿ ತುಲಾಕ್ಕೆ ಮಂಗಳ ಬರ್ತಾನೆ. ಆದರೆ 2 ಸ್ಥಾನಗಳಲ್ಲಿ ಮಂಗಳ ನಿಮಗೆ ವೈರುಧ್ಯ ಫಲವನ್ನು ಕೊಡಬಲ್ಲನಾಗಿದ್ದಾನೆ. ಅಲ್ಲಿ ನಿಮಗೆ ಕಷ್ಟ ನಷ್ಟಗಳ ಸಾಧ್ಯತೆ, ಕಲಹ ಅಥವಾ ವಾಗ್ವಾದ ಸಾಧ್ಯತೆ, ತಂದೆ ತಾಯಿ ಅಥವಾ ಬಂಧುಗಳ ಜೊತೆ ಕಲಹ, ಸಹೋದರ ಸಹೋದರಲ್ಲಿ ಕಲಹಗಳು ಆಗುವಂಥದ್ದು. ಜೊತೆಗೆ ಯಾವುದೇ ರೀತಿಯ ಒಂದು ಉದ್ಯೋಗ ವ್ಯಾಪಾರದಲ್ಲಿ ಅಲ್ಲಿ ನಿಮ್ಮ ನೌಕರರು ಅಥವಾ ನಿಮ್ಮ ಜೊತೆಗಿರುವಂಥ ಸಹವರ್ತಿಗಳು ಸಹ ನಿಮ್ಮ ಜೊತೆಗೆ ಕಲಹ ಮಾಡಬಹುದಾಗಿದೆ. ಅಲ್ಲದೆ ಕೆಲವೊಬ್ಬರಿಗೆ ಮನಸ್ಸಲ್ಲಿ ಸ್ವಲ್ಪ ಭಯ, ಆತಂಕ ಹೆಚ್ಚಳಾಗುವಂಥದ್ದು, ಸಣ್ಣ ಪುಟ್ಟ ಅನಾರೋಗ್ಯ ಸಮಸ್ಯೆ ಬರುವಂಥದ್ದು, ಅಥವಾ ಏನಾದರೂ ವಿವಾದಗಳು ಅಥವಾ ಏನಾದರೂ ಒಂದು ನಿಮ್ಮ ಮೇಲೆ ಕೇಸು ಇತ್ಯಾದಿಗಳು ಆಗುವಂಥದ್ದು ಎಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ ನಿಮ್ಮ ಜನ್ಮದಲ್ಲೂ ವ್ಯಯದಲ್ಲಿ ಇರುವಂಥ ಮಂಗಳನು ನಿಮಗೆ ಸೆಪ್ಟೆಂಬರ್ನಲ್ಲಿ ವಿರುದ್ಧವಾದ ಫಲವನ್ನು ಕೊಡಬಲ್ಲ. ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ಇನ್ನು ಆ ಬಳಿಕ ಗಮನಿಸುವಂಥದ್ದು ಬುಧನ ವಿಚಾರ. ಬುಧ ಗ್ರಹ ನಿಮಗೆ ಆರಂಭದಲ್ಲಿ ಪೂರಕವಾಗಿರುತ್ತೆ. ಅಲ್ಲಿನೂ ಯಾವ ರೀತಿ ನಿಮಗೆ ಆರಂಭದಲ್ಲಿ ರವಿ ಲಾಭ ಸ್ಥಾನದಲ್ಲಿರ್ತಾನೋ ಇಲ್ಲಿ ಬುಧನು ಸಹ ನಿಮಗೆ 14ನೇ ತಾರೀಕುವರೆಗೂ ಲಾಭ ಸ್ಥಾನದಲ್ಲಿರ್ತಾನೆ. ಹಾಗಾಗಿ ಬುಧನ ಒಂದು ಲಾಭ ಸ್ಥಾನದ ಲಾಭವನ್ನು ಚೆನ್ನಾಗಿ ಅದನ್ನು ಸದುಪಯೋಗಪಡಿಸಿಕೊಳ್ಳಿ. ವ್ಯಾಪಾರ, ಉದ್ಯೋಗದಲ್ಲಿ ಪ್ರಗತಿ ಇದೆ. ಹಣಕಾಸಿನ ಅರಿವು ಚೆನ್ನಾಗುತ್ತೆ. ಹೊಸ ಹೂಡಿಕೆ ಮಾಡಲಿಕ್ಕೆ ಅವಕಾಶ ಅಥವಾ ಹಳೆ ಮಾಡಿದಂಥ ಹೂಡಿಕೆಗೆ ಹೆಚ್ಚಿನ ಪ್ರತಿಫಲ ಬರುವಂಥದ್ದು. ಪ್ರಯಾಣ, ಪ್ರವಾಸದಲ್ಲಿ ಉತ್ತಮವಾದ ವ್ಯಕ್ತಿಗಳ ಭೇಟಿಗೆ ಅವರ ಮೂಲಕ ಕಾರ್ಯ ಸಾಧನೆ ಆಗುವಂಥದ್ದು. ಸರ್ಕಾರಿ ಮೂಲ, ಕೋರ್ಟ್ ಕಚೇರಿ ಕೆಲಸ ಕಾರ್ಯಗಳೆಲ್ಲ ನಿಮ್ಮ ಪರವಾಗಿ ಕ್ಷಿಪ್ರವಾಗಿ ಆಗಲಿವೆ. ಹಾಗಾಗಿ ಅಲ್ಲಿ ನೋಡಿ ಗಮನಿಸಿಕೊಳ್ಳಿ, ಆಗ ಆರಂಭದಲ್ಲಿ ನಿಮಗೆ 16ರವರೆಗೂ ರವಿಯು ಲಾಭದಲ್ಲಿರ್ತಾನೆ, 14ರವರೆಗೂ ಬುಧನು ಲಾಭದಲ್ಲಿರ್ತಾನೆ. ಹಾಗಾಗಿ ಆ ಲಾಭ ಸ್ಥಾನದಲ್ಲಿ ಇರುವಂಥ ಅಪರೂಪದ ಅವಕಾಶ. ಜೊತೆಗೆ ಕೇತು ಸಹ ನಿಮಗೆ ಆಗಲೇ ಲಾಭದಲ್ಲಿ ಇರ್ತಾನೆ. ಹಾಗಾಗಿ 3 ಗ್ರಹಗಳು ನಿಮಗೆ ಲಾಭದಲ್ಲಿರುವ ಕಾರಣ ಅಲ್ಲಿ ಈ ತಿಂಗಳಲ್ಲಿ ನಿಮಗೆ ಆಕಸ್ಮಿಕ ಲಾಭಗಳು, ಅನಿರೀಕ್ಷಿತ ಲಾಭಗಳು, ನಾನಾ ಮೂಲಗಳಿಂದ ಲಾಭಗಳು ಆಗ್ತವೆ. ಯಾವುದೇ ಪ್ರಯತ್ನದಲ್ಲಿ, ಆರ್ಥಿಕವಾದ ಪ್ರಯತ್ನದಲ್ಲಿ ತುಂಬ ಸಫಲತೆ ಕಂಡು ಬರುತ್ತೆ. ಬುಧನ ಅನುಗ್ರಹ 14ರವರೆಗಿರುತ್ತೆ. 15ರಿಂದ ನಿಮಗೆ ಬುಧನು ವಿರುದ್ಧವಾಗಿರ್ತಾನೆ. 15ರಿಂದ ನಿಮಗೆ ಅಲ್ಲಿ ವ್ಯಯಸ್ಥಾನದಲ್ಲಿ ಬುಧನು ಬರುವ ಕಾರಣ ಕೆಲವೊಮ್ಮೆ ಖರ್ಚು ವೆಚ್ಚಗಳು, ಆಕಸ್ಮಿಕ
ನಷ್ಟಗಳಾಗುವಂಥದ್ದು, ಅಥವಾ ನಿಮ್ಮದೇ ತಪ್ಪಿನಿಂದ ಹಣವನ್ನು ಕಳೆದುಕೊಳ್ಳುವಂಥದ್ದು, ಅಥವಾ ಇತರ ಯಾವುದೇ ನಿಮ್ಮವರು ಸಂಚು ಮಾಡಿ ನಿಮಗೆ ನಷ್ಟಕ್ಕೆ ಅಥವಾ ವಂಚನೆಗೆ ಗುರಿಪಡಿಸುವಂಥದ್ದೆಲ್ಲ ಆಗುತ್ತೆ. ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು. ಜೊತೆಗೆ ಯಾವುದೇ ರೀತಿಯ ಒಂದು ಕೆಲಸ ಕಾರ್ಯಗಳನ್ನು ನೀವು ಪರಿಶೀಲನೆ ಮಾಡದೆ ತಕ್ಷಣವಾಗಿ ಆತುರದಲ್ಲಿ ಮಾಡೋದು ಒಳ್ಳೆಯದಲ್ಲ. ಇನ್ನು ಗುರುವಿನ ವಿಚಾರ ಗಮನಿಸಿದಾಗ ಬುಧ ಗ್ರಹದ ಬಳಿಕ ಗುರು ನಿಮಗೆ ತಿಂಗಳ ಪೂರ್ತಿ ಭಾಗ್ಯಸ್ಥಾನದಲ್ಲಿದ್ದು ಪೂರಕವಾಗಿದ್ದಾನೆ. ಗುರು ಬಲ ನಿಮಗೆ ಅತ್ಯಧಿಕವಾಗಿ ತುಂಬ ಇರೋ ಕಾರಣ ಭಾಗ್ಯಸ್ಥಾನದಿಂದ ಗುರುವಿಂದ ಲಾಭ ಯಶಸ್ಸು ಕೀರ್ತಿ ಸಿಗಲಿದೆ. ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆಯಿದೆ. ಆರೋಗ್ಯ ಸುಧಾರಣೆ ಇದೆ. ಮನಸ್ಸಿಗೆ ನೆಮ್ಮದಿಯಾಗುವಂಥ ಘಟನೆಗಳು, ಮನೆಯಲ್ಲಿ ಶುಭ ಕಾರ್ಯಗಳ ಪ್ರಯತ್ನದಲ್ಲಿ ಸಿದ್ಧತೆ ಮಾಡೋರಿಗೆ ಶುಭ ಕಾರ್ಯಗಳು ಸಿದ್ಧಿಯಾಗುವಂಥದ್ದು, ಮದುವೆ ಫಿಕ್ಸ್ ಆಗುವಂಥ ಅವಕಾಶ, ಸಂತತಿ ಆಗುವಂಥ ಅವಕಾಶ, ಮುಂತಾದ ಹಲವಾರು ರೀತಿಯ ನಿಮ್ಮ ದೀರ್ಘಕಾಲದ ಕನಸುಗಳು ಈಡೇರಲಿಕ್ಕೆ ಭಾಗ್ಯಸ್ಥಾನದ ಗುರು ನಿಮಗೆ ಸೆಪ್ಟೆಂಬರ್ನಲ್ಲಿ ಅತ್ಯಧಿಕವಾಗಿ ಸಹಾಯ ಮಾಡಲಿದ್ದೇನೆ. ಗುರು ಅನುಗ್ರಹ ಭಾಳ ಉತ್ತಮ ಇದೆ. ಇನ್ನು ಶುಕ್ರನ ವಿಚಾರ ಗಮನಿಸಿದಾಗ ಶುಕ್ರ ಗ್ರಹ ನಿಮಗೆ ಆರಂಭದಲ್ಲಿ ಅಷ್ಟು ಪೂರಕವಾಗಿರಲ್ಲ. 14ರವರೆಗೂ ಅಲ್ಲಿರುವಂಥ ಕಟಕದಲ್ಲಿರುವಂಥ ಶುಕ್ರನು ನಿಮಗೆ ದಶಮದಲ್ಲಿದ್ದು ಅನೇಕ ರೀತಿಯ ಖರ್ಚುಗಳನ್ನು ವೆಚ್ಚಗಳನ್ನು ಜಾಸ್ತಿ ಮಾಡ್ಬೋದು. ವಿವಾದಗಳು ಅಥವಾ ಕಲಹಗಳು ಹೆಚ್ಚಳಾಗುವಂಥದ್ದು, ಸರ್ಕಾರದ ಕೆಲಸಗಳಲ್ಲಿ ಸ್ವಲ್ಪ ಅಡೆತಡೆಗಳು ಬರುವಂಥದ್ದು, ಸಣ್ಣ ಪುಟ್ಟ ಕಾರಣಗಳಿಗೆ ಕಲಹ ಅಥವಾ ನಷ್ಟಗಳು ಉಂಟಾಗುವಂಥದ್ದು, ಹಿರಿಯ ವಯಸ್ಸಿನಲ್ಲಿ ಅಂದರೆ ನಿಮಗಿಂತ ಕಿರಿಯರು ಯಾರು ಇರ್ತಾರೆ ಜೂನಿಯರ್ಗಳಲ್ಲಿ ಅವರ ಜೊತೆಗೆ ವಾಗ್ವಾದ ಕಲಹಗಳಾಗುವಂಥದ್ದು ಘಟನೆಗಳು ಆಗ್ಬೋದಾಗಿದೆ. ಇನ್ನು ವಿಶೇಷವಾಗಿ ಯಾರು ವಿದ್ಯಾರ್ಥಿ ಯುವಕರು ಸಾಧಕರು ಮುಂತಾದವರು ಸ್ವಲ್ಪ ಪರಸ್ಪರ ಜೊತೆಗೆ ಕಲಹಗಳು ಭಿನ್ನಾಭಿಪ್ರಾಯಗಳು ಆಗುವಂತಿರುತ್ತೆ. ಆ ಬಗ್ಗೆ ಎಚ್ಚರವನ್ನು ಗಮನಿಸಬೇಕು. ಆದರೆ ಅಲ್ಲಿ ಶುಕ್ರನ ಪರಿವರ್ತನೆ 15ಕ್ಕೆ ಸಿಂಹರಾಶಿಗೆ ಆಗುತ್ತೆ. ಸಿಂಹರಾಶಿಗೆ ಪ್ರವೇಶಿಸುವಂಥ ಶುಕ್ರನು ನಿಮಗೆ ಲಾಭವನ್ನು ಜಯವನ್ನು ಸುಖವನ್ನು ಸಿದ್ಧಿಯನ್ನು ಕೊಂಡಿದ್ದಾನೆ. ಮತ್ತೊಮ್ಮೆ ಅಲ್ಲಿ ಲಾಭ ಸ್ಥಾನದಲ್ಲಿ ನಿಮಗೆ ಶುಕ್ರನ ಒಂದು ವಿಶೇಷವಾದ ಅನುಭವದಿಂದ ಅನೇಕ ರೀತಿಯ ಪ್ರಯೋಜನಗಳಾಗಲಿವೆ. ವ್ಯಾಪಾರ ಉದ್ಯೋಗದಲ್ಲಿ ಸಹ ಮುನ್ನಡೆಯಿದೆ. ಹಣಕಾಸಿನ ನೆರವು ಚೆನ್ನಾಗಾಗುವಂಥದ್ದು. ಜೊತೆಗೆ ಹಿಂದೆ ಮಾಡಿದ ಪ್ರಯತ್ನದ ಅಥವಾ ಹೂಡಿಕೆಯ ಒಂದು ಫಲಿತಾಂಶ ಈಗ ಭಾಳಷ್ಟು ಉತ್ತಮ ಫಲವಾಗಿ ನಿಮಗೆ ಬರಲಿದೆ. ಹಾಗಾಗಿ ಶುಕ್ರನ ಅನುಗ್ರಹ ನಿಮಗೆ 15ರಿಂದ ತಿಂಗಳ ಕೊನೆಯವರೆಗೂ ಭಾಳ ಉತ್ತಮವಾಗಿರುತ್ತೆ. ಶನಿ ಮಹಾರಾಜರ ವಿಚಾರ ಗಮನಿಸಿದಾಗ ನಮಗೆ ಶನಿ ಮಹಾರಾಜರು ಆಗಲೇ ಪೂರಕವಾಗಿ ಇದ್ದಾರೆ. ಆದರೆ ಸದ್ಯದ ಸ್ಥಿತಿಯಲ್ಲಿ ಅವರಿಗೆ ವಕ್ರಗತಿ ಇರುವ ಕಾರಣ ಅವರಿಂದ ನಮಗೆ ಹೆಚ್ಚಿನ ಉತ್ತಮ ಪರಿಣಾಮಗಳ ನಿರೀಕ್ಷೆ ಈ ತಿಂಗಳಲ್ಲಿ ಇರುವುದಿಲ್ಲ. ಆದರೆ ಅವರಿಂದ ನಮಗೆ ಯಾವುದೇ ರೀತಿಯ ಕೆಡುಕಾಗಲಿ ಯಾವುದೇ ರೀತಿಯ ಒಂದು ತೊಂದರೆಗಳ ಅನಾಹುತಗಳೇನು ಆಗೋದಿಲ್ಲ. ಹಾಗಾಗಿ ಅವರ ಒಂದು ರೀತಿ ನ್ಯೂಟ್ರಲ್ ಆಗಿ ನಿಮಗೆ ಇರ್ತಾರೆ. ಇನ್ನು ರಾಹು ಕೇತುಗಳ ವಿಚಾರ ನೋಡಿದಾಗ ರಾಹು ನಿಮಗೆ ಪಂಚಮಸ್ಥನಾಗಿರೋ ಕಾರಣ ರಾಹುವಿನಿಂದ ನಮಗೆ ಕೆಲವೊಮ್ಮೆ ಏರುಪೇರುಗಳು ಬರ್ಬೋದು. ಮಕ್ಕಳಲ್ಲಿ ಕಲಹ ಬರ್ಬೋದು, ಕಿರಿಯರಲ್ಲಿ ಕಲಹ ಬರ್ಬೋದು, ಮಾತಿನ ಚಕಮಕಿ ಆಗುವಂಥದ್ದು, ವೃತ್ತಿ ಅಥವಾ ಉದ್ಯೋಗ ಜಾಗದಲ್ಲಿ ಸಹ ಕಿರಿಯ ಸಹೋದ್ಯೋಗಿಗಳಿಂದ ನಿಮ್ಮ ಮೇಲೆ ಆರೋಪ ಆಪಾದನೆಗಳು ಬರುವಂಥದ್ದು, ಒಂದು ವಿನಾಕಾರಣ ಕೆಲವರಿಗೆ ಸಣ್ಣ ಪುಟ್ಟ ಅನಾರೋಗ್ಯ ಸಮಸ್ಯೆಗಳು ದಿಢೀರಾಗಿ ಕಾಣಿಸಿಕೊಳ್ಳುತ್ತೆ. ಅಂದರೆ ಅದು ಈಗ ಇದ್ದಕ್ಕಿದ್ದಂತೆ ಮಾಯ ಆಗುತ್ತೆ. ತಕ್ಷಣವಾಗಿ ಸ್ವಲ್ಪ ಹೊಟ್ಟೆ ನೋವು, ತಕ್ಷಣವಾಗಿ ತಲೆನೋವು, ಅಥವಾ ಏನಾದರೂ ಒಂದು ಯಾವುದೋ ಒಂದು ಅವಯವಗಳಲ್ಲಿ ನೋವು ಅಥವಾ ಅಂಥ ಅಲರ್ಜಿ ಇತ್ಯಾದಿಗಳು ಕಾಣಿಸ್ಬೋದು. ಆದರೆ ಅದು ಇನ್ನೊಂದು ಕ್ಷಣದಲ್ಲಿ ಅದು ತನ್ನಷ್ಟಕ್ಕೆ ತಾನಾಗೆ ಒಂದು ಗುಣಮುಖ ಆಗುವಂಥದ್ದೆಲ್ಲ ಕಂಡುಬರುತ್ತೆ. ಹಾಗಾಗಿ ಇವೆಲ್ಲ ವಿಚಾರವನ್ನು ಗಮನದಲ್ಲಿಟ್ಕೋಬೇಕು, ರಾಹುವಿನ ಅಡ್ಡ ಪರಿಣಾಮವನ್ನು. ಇನ್ನು ಕೇತು ನಿಮಗೆ ತಿಂಗಳ ಪೂರ್ತಿ ಲಾಭದಲ್ಲಿ ಇದ್ದು ಪೂರಕವಾಗಿದ್ದಾನೆ. ಕೇತುವಿನಿಂದ ನಿಮಗೆ ಆಕಸ್ಮಿಕ ಧನಲಾಭ, ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ, ಅಂದುಕೊಂಡ ಕೆಲಸ ಕಾರ್ಯ ಆಗುತ್ತೆ. ವಿದೇಶ ಮೂಲ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗ್ಬೋದು. ಕೆಲವರಿಗೆ ವಿದೇಶದ ಉದ್ಯೋಗ, ಇನ್ನು ಕೆಲವರಿಗೆ ವಿದೇಶಕ್ಕೆ ಶಿಕ್ಷಣದ ಅವಕಾಶ ಮುಂತಾದೆಲ್ಲ ಈಗ ಸಿದ್ಧಿ ಆಗ್ಬೋದು. ಇವೆಲ್ಲವೂ ಈ ನವಗ್ರಹಗಳಲ್ಲಿ ಸೂರ್ಯನಿಂದ ಆರಂಭಿಸಿ ಕೇತುವಿನವರೆಗೆ ನಿಮಗೆ ಯಾವ್ಯಾವ ಗ್ರಹಗಳು ಯಾವ ರೀತಿ ಸೆಪ್ಟೆಂಬರಲ್ಲಿ ಉತ್ತಮ ಫಲ ಕೊಡ್ತವೆ, ಯಾವ ಗ್ರಹಗಳು ವಿರುದ್ಧ ಫಲ ಕೊಡ್ತವೆ ಅನ್ನೋದರ ಒಂದು ಸಂಕ್ಷಿಪ್ತವಾದ ಮುನ್ನೋಟ. ಇನ್ನು ಕ್ಷಿಪ್ರವಾಗಿ ರಾಶಿಯನ್ನು ಬದಲಿಸುವಂಥ ಚಂದ್ರನು 2 ದಿನಕ್ಕೂ ರಾಶಿ ಬದಲಿಸುವ ಕಾರಣ ಆಯಾ ದಿನಾಂಕಗಳಿಗೆ ಆಯಾ ಡೇಟ್ಗಳಲ್ಲಿ ನಿಮಗೆ ಯಾವ ದಿನಗಳಲ್ಲಿ ಚಂದ್ರನ ಬೆಲ ಇದೆ, ಯಾವ ದಿನಗಳಲ್ಲಿ ಚಂದ್ರನ ಬೆಂಬಲ ಕೊರತೆ ಇದೆ ಅಥವಾ ವಿರುದ್ಧ ಫಲ ಆಗುತ್ತೆ ಅನ್ನೋದು ಗಮನಿಸೋಣ. ಸೆಪ್ಟೆಂಬರ್ ತಿಂಗಳ ಆರಂಭದ ದಿನ 1ನೇ ತಾರೀಕು ನಿಮಗೆ ಚಂದ್ರನ ಬೆಂಬಲ ಇರುವುದಿಲ್ಲ. ಅಲ್ಲಿ ವಿಶೇಷವಾಗಿ ನಿಮಗೆ ಕೆಲವು ಕಷ್ಟ ನಷ್ಟಗಳ ಸಾಧ್ಯತೆ, ವ್ಯಾಪಾರ ಉದ್ಯೋಗದಲ್ಲಿ ಹಿನ್ನಡೆ ಆಗ್ಬೋದು, ಆರೋಗ್ಯ ಸಮಸ್ಯೆ ಎಲ್ಲ ಬರ್ಬೋದು, ಮಾತಿನ ಚಕಮಕಿ ಎಲ್ಲ ಬರ್ಬೋದಾಗಿದೆ. ಹಾಗಾಗಿ 1ರಂದು ನಿಮಗೆ ಚಂದ್ರನ ಬೆಂಬಲ ಕೊರತೆ. ಇನ್ನು 2, 3ರಂದಲ್ಲಿ ನಿಮಗೆ ತೃತೀಯ ಸ್ಥಾನದ ಚಂದ್ರನು ಲಾಭವನ್ನು ಜಯವನ್ನು ಸುಖವನ್ನು ಕೊಡ್ತಾನೆ. ಸೆಪ್ಟೆಂಬರ್ 2, 3ರಲ್ಲಿ ನಿಮ್ಮ ಇಷ್ಟಗಳು ಸಿದ್ಧಿಯಾಗಿವೆ. ಚಂದ್ರನ ವಿಶೇಷವಾದ ಬೆಂಬಲದಿಂದ ಮನಸ್ಸಿಗೆ ಒಪ್ಪುವಂತಹ ಘಟನೆಗಳು, ಬಂಧು ಬಾಂಧವರಲ್ಲಿ ಉತ್ತಮ ಬಾಂಧವ್ಯ ಎಲ್ಲ ಬೆಳೆಯುತ್ತೆ. ಹಣಕಾಸು ಉತ್ತಮವಾಗಿರುತ್ತೆ. ಆ ಬಳಿಕ 4, 5, 6, 7 ಈ 4 ದಿನಗಳು, 4ರಿಂದ 7ರವರೆಗೆ 4 ದಿನಗಳು ನಿಮಗೆ ಚಂದ್ರನ ಬೆಂಬಲ ಇರುವುದಿಲ್ಲ. ವಿರುದ್ಧವಾದ ಕೆಲಸ ಕಾರ್ಯಗಳು ಆಗುವಂಥದ್ದು, ನಿಮಗೆ ಅಂದುಕೊಂಡಂಥ ಕೆಲಸಗಳಲ್ಲಿ ವಿಘ್ನಗಳು ಬರ್ಬೋದು, ಶತ್ರುಗಳ ಕಾಟ ಹೆಚ್ಚಳಾಗ್ಬೋದು, ಮನೆಯಲ್ಲಿ ಸಹ ಭಿನ್ನಾಭಿಪ್ರಾಯ ಹೆಚ್ಚಳಾಗುತ್ತೆ, ಆರ್ಥಿಕವಾಗಿ ಸಹ ನಿಧಾನಗತಿ ಅಥವಾ ಸಂಕಷ್ಟದ ದಿನಗಳು ಬರ್ಬೋದಾಗಿದೆ. ಹಾಗಾಗಿ 4, 5, 6, 7 ಸ್ವಲ್ಪ ವಿಚಿತ್ರವಾಗಿ ನೀವು ತನುಮಾನ ಧನವನ್ನು ಸಂಯಮವನ್ನು ಕಾಪಾಡ್ಕೋಬೇಕು. ಇನ್ನು 8, 9, 10, 11, 12 ನಿರಂತರವಾಗಿ ನಿಮಗೆ 5 ದಿನಗಳು, 8ರಿಂದ 12ರವರೆಗೆ 5 ದಿನಗಳು ಚಂದ್ರನ ವಿಶೇಷವಾಗಿ ಅಲ್ಲಿ ಸಪ್ತಮ ಮತ್ತು ಷಷ್ಠದ ಲಾಭವನ್ನು ಕೊಳ್ಳಿದ್ದಾನೆ. ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆ, ಅಂದುಕೊಂಡ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿವೆ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿಯಾಗುವಂಥ ಘಟನೆಗಳು ಜರಗಲಿವೆ. ಮನೆಯಲ್ಲಿ ಸಹ ಈ ಬಂಧು ಮಿತ್ರರ ಜೊತೆಗೆ ಭೇಟಿಯಾಗಿ ಮನಸ್ಸಿಗೆ ಖುಷಿಯಾಗುವಂಥ ವಾತಾವರಣಗಳು ಏರ್ಪಡ್ತವೆ. ಹಾಗಾಗಿ ಈ 8ರಿಂದ 12ರವರೆಗಿನ ಈ 5 ದಿನಗಳನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಇನ್ನು 13, 14, 15, 16 ನಿರಂತರವಾಗಿ 4 ದಿನ ಮತ್ತೊಮ್ಮೆ ನಿಮಗೆ ಚಂದ್ರನು ವಿರುದ್ಧವಾಗಿರ್ತಾನೆ. 8, 9ರ ಸ್ಥಾನ. ಹಾಗಾಗಿ
ಅಲ್ಲಿ ವಿಶೇಷವಾಗಿ ಕಲಹದ ವಾತಾವರಣ ಬರ್ಬೋದು, ಮಾತಿನ ಚಕಮಕಿ, ಹಿರಿಯರಲ್ಲಿ ಕಲಹ, ಹಿರಿಯರಲ್ಲಿ ಕಲಹ ಬರ್ಬೋದು, ಅಥವಾ ಇನ್ನಿತರ ನಿಮ್ಮ ಮೇಲೆ ದೋಷ ಆರೋಪ ಕಂಪ್ಲೇಂಟ್ ಕೊಡೋದು ಇತ್ಯಾದಿ ಆಗುತ್ತೆ. ಜೊತೆಗೆ ಈ 15-16ರಲ್ಲಿ ಖರ್ಚು ವೆಚ್ಚಗಳು ಜಾಸ್ತಿ ಆಗುವಂಥದ್ದು, ಆದಾಯ ಕೊರತೆ ಆಗುವಂಥದ್ದು, ಸಾಲ ಮಾಡುವಂಥ ಪ್ರಮೇಯ ಬರುವಂಥದ್ದು, ಜೊತೆಗೆ ಮನಸ್ಸಿಗೆ ಏನಾದರೂ ಬೇಜಾರಾದ ಚಿಂತೆ ಆಗುವಂಥ ಘಟನೆ 15-16ರಲ್ಲಿ ಆಗ್ಬೋದು. ಹಾಗಾಗಿ 13, 14, 15, 16ರಲ್ಲಿ ನೀವು ತನು ಮನ ಧನದೊಂದು ಸಂಯಮವನ್ನು ಕಾಪಾಡ್ಕೋಬೇಕು. ಆ ಬಳಿಕ 17, 18, 19, 20, 21 ನಿರಂತರವಾಗಿ 5 ದಿನಗಳು 17ರಿಂದ 21ರವರೆಗೆ 5 ದಿನಗಳು ನಿಮಗೆ ಚಂದ್ರನ ವಿಶೇಷವಾದ ಬೆಂಬಲ. ಲಾಭ ಮತ್ತು ಕರ್ಮಸ್ಥಾನದ ಮತ್ತು ಲಾಭಸ್ಥಾನದ ಚಂದ್ರನು ಅನೇಕ ರೀತಿಯ ಜಯವನ್ನು, ಲಾಭವನ್ನು, ಸುಖವನ್ನು ಕೊಡ್ತಾನೆ. ಮಾಡುವಂಥ ವೃತ್ತಿ ಜಾಗದಲ್ಲಿ ಅನೇಕ ರೀತಿಯ ನಿಮಗೆ ಭದ್ರತೆಗಳು ಅಥವಾ ಅನೇಕ ರೀತಿಯ ಒಂದು ಪ್ರಯೋಜನಗಳು ಸಿಗುವಂಥದ್ದು, ಉದ್ಯೋಗಸ್ಥರಿಗೆ ಉದ್ಯೋಗದಲ್ಲಿ ಪ್ರಗತಿಯಾಗುವಂಥದ್ದು, ಹೊಸ ಉದ್ಯೋಗ ಅಪೇಕ್ಷೆಗಳಿಗೆ ಸಿಗುವಂಥದ್ದು, ಜೊತೆಗೆ ಹಣಕಾಸಿನ ಅರಿವು ಭಾಳ ಚೆನ್ನಾಗಿ, ಆದಾಯ ಭಾಳ ತುಂಬ ಇಂಪ್ರೂವ್ಮೆಂಟ್ ಆಗುವಂಥದ್ದು ಮುಂತಾದ ಹಲವಾರು ಘಟನೆಗಳು ಜರುಗುತ್ತವೆ. ಮನೆಯಲ್ಲಿ ಸಹ ನೆಮ್ಮದಿ ವಾತಾವರಣ ಇದೆ, ಆರೋಗ್ಯ ಸಹ ಉತ್ತಮವಾಗಿರುತ್ತೆ. ಹಾಗಾಗಿ 17ರಿಂದ 21ರವರೆಗಿನ 5 ದಿನಗಳನ್ನು ಗಮನದಲ್ಲಿಟ್ಟುಕೊಂಡು ಸದುಪಯೋಗಪಡಿಸಿಕೊಳ್ಳಿ. 22, 23, 24 ನಿಮಗೆ ಅಷ್ಟೇನು ಗೊತ್ತಿಲ್ಲ. 22, 23, 24ರಲ್ಲಿ ಸ್ವಲ್ಪ ಏರುಪೇರಿನ ಘಟನೆಗಳು ಜರಗಬಹುದಾಗಿದೆ. ಮಾತಿನ ಚಕಮಕಿ, ಹಣಕಾಸಿನ ಸ್ವಲ್ಪ ಅರಿವು ನಿಧಾನ ಆಗುವಂಥದ್ದು. ಆ ಬಳಿಕ 25, 26 ನಿಮ್ಮ ಪಾಲಿಗೆ ಅತ್ಯುತ್ತಮ ದಿನ. 25, 26ರಲ್ಲಿ ಇಷ್ಟ ಸಿದ್ಧಿ, ಲಾಭ ಸಿದ್ಧಿಗಿಲ್ಲವೇ ಆರೋಗ್ಯ ಸುಧಾರಣೆ, ಮನಸ್ಸಿಗೆ ಒಪ್ಪುವಂಥ ಘಟನೆ. ನಿಮ್ಮ ಜನ್ಮ ರಾಶಿಯಲ್ಲಿ ಬಂದಂಥ ತುಲಾ ರಾಶಿಯಲ್ಲಿರುವಂಥ ಚಂದ್ರನು ಲಾಭವನ್ನು, ಜಯವನ್ನು, ಸುಖವನ್ನು ಕೊಡಲಿದ್ದಾನೆ. ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆಯಿದೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ. ದೀರ್ಘಕಾಲದ ಕೆಲವು ಒಪ್ಪಂದಗಳು ಏರ್ಪಡುವಂಥ ಸಾಧ್ಯತೆ ಬರುತ್ತೆ. ಹಾಗಾಗಿ 25, 26ರನ್ನು ಸದುಪಯೋಗಪಡಿಸಿಕೊಳ್ಳಿ. ಆ ಬಳಿಕ 27, 28 ನಿಮಗೆ ಅಷ್ಟೇನು ಉತ್ತಮವಾಗಿರೋದಿಲ್ಲ. ನಿಮ್ಮ ರಾಶಿಯಿಂದ ದ್ವಿತೀಯದಲ್ಲಿ ಧನಸ್ಥಾನದಲ್ಲಿರುವಂಥ ಚಂದ್ರನು ನಿಮಗೆ ಕಷ್ಟ ನಷ್ಟಗಳಿಗೆ ಕಾರಕನು. ಕೆಲವೊಮ್ಮೆ ಕಣ್ಣು, ಕಿವಿ, ಮೂಗು, ಗಂಟಲಿಗೆ ಸಂಬಂಧಪಟ್ಟ ಏನಾದರೂ ತೊಂದರೆಗಳು, ನೋವುಗಳು ಕಾಣಿಸುವುದು, ಬಂಧು ಮಿತ್ರರಲ್ಲಿ ಕಲಹ, ವಾಗ್ವಾದಗಳು ಹೆಚ್ಚಳಾಗ್ಬೋದು. ಹಾಗಾಗಿ 27, 28ರಲ್ಲಿ ಸ್ವಲ್ಪ ಎಚ್ಚರಿಕೆ, ಹೆಜ್ಜೆ ತನುಮಾನ ಧನದ ವಿಚಾರವಾಗಿ. ಆ ಬಳಿಕ 29, 30 ಕೊನೆಯ 2 ದಿನಗಳು ನಿಮ್ಮ ಪಾಲಿಗೆ ಪೂರಕವಾದ ದಿನ. ಅಲ್ಲಿ ತೃತೀಯಸ್ಥನಾಗಿ ಬರುವಂಥ ಚಂದ್ರನು ಲಾಭವನ್ನು, ಜಯವನ್ನು, ಸುಖವನ್ನು, ಶಾಂತಿಯನ್ನು ಕೊಂಡಿದ್ದಾನೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ. ಕೋರ್ಟ್ ಕಚೇರಿ ಕೆಲಸಗಳು ಸಹ ನಿಮ್ಮ ಪರವಾಗಿ ಆಗಲಿದೆ. ಇದಕ್ಕೆ ವಿದ್ಯಾರ್ಥಿ ಮತ್ತು ಯುವಕರ ಸಾಧಕರಿಗೆ ಉತ್ತಮ ಫಲ ಚಂದ್ರನು ಕೊಳ್ಳಿದ್ದಾನೆ ಕೊನೆಯ ದಿನ 29, 30ರಲ್ಲಿ. ಇವೆಲ್ಲವೂ ಸೆಪ್ಟೆಂಬರ್ ತಿಂಗಳಲ್ಲಿ ಈ ತುಲಾರಾಶಿಗೆ ಚಂದ್ರನ ಬೆಂಬಲ ಯಾವ ದಿನಗಳಲ್ಲಿದೆ, ಯಾವ ದಿನಗಳಲ್ಲಿ ಇಲ್ಲ ಅನ್ನೋದನ್ನು ಒಂದು ಸಂಕ್ಷಿಪ್ತವಾದ ಮುನ್ನೋಟ ನೋಡಿದಾಯಿತು. ಇನ್ನು ನಿಮಗೆ ಈ ತಿಂಗಳಲ್ಲಿ ನೀವು ಗ್ರಹಗಳ ಬೆಂಬಲಕ್ಕೆ ಅನುಗುಣವಾಗಿ ಬಳಸ್ತಕ್ಕಂಥ ಬಣ್ಣಗಳ ವಿಚಾರಕ್ಕೆ ಬಂದಾಗ ನೀವು ಯೆಲ್ಲೋ ಅಥವಾ ಹಳದಿ ಬಣ್ಣವನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳಿ. ಸಂಖ್ಯೆ 3 ಮತ್ತು ಯೆಲ್ಲೋ ಅಥವಾ ಹಳದಿ ಬಣ್ಣ ಸಹ ತಿಂಗಳ ಪೂರ್ತಿ ಬಳಸ್ಕೊಳ್ಳೋದು ಗುರು ಅನುಗ್ರಹ ಸಂಕೇತ. ಅದೇ ರೀತಿ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಕೇತುವಿನ ಸಂಕೇತ. ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಮತ್ತು ಸಂಖ್ಯೆ 7 ಇದು ಕೇತುವಿನ ಸಂಕೇತವಾಗಿರುತ್ತೆ. ಈ ಬಣ್ಣ ಮತ್ತು ಸಂಖ್ಯೆಯನ್ನು ನೀವು ತಿಂಗಳ ಪೂರ್ತಿ ಬಳಸ್ಕೊಳ್ಳೋದು. ಇನ್ನು ಬ್ಲೂ ಅಥವಾ ನೀಲಿ ಬಣ್ಣ ಶನಿ ಮಹಾರಾಜರ ಸಂಕೇತ. ಶನಿ ಮಹಾರಾಜರು ನಿಮಗೆ ಈಗ ಪೂರಕವಾಗಿ ಇದ್ದಾರೆ. ಸದ್ಯಕ್ಕೆ ಅವರಿಗೆ ವಕ್ರಗತಿ ಇದ್ದರೂ ಸಹ ಅವರ ಒಂದು ಸಂಕೇತವಾದ ಬ್ಲೂ ಅಥವಾ ನೀಲಿ ಬಣ್ಣವನ್ನು ಬಳಸ್ಬೋದು. ಜೊತೆಗೆ ಅವರ ಸಂಕೇತವಾದ 8 ಅಥವಾ ನಂಬರ್ 8ಅನ್ನು ಬಳಸ್ಕೊಳ್ಳೋದು. ಹಾಗೆಯೇ ನಿಮಗೆ ಸೂರ್ಯನ ಬೆಂಬಲ ಇರುವಂತಹ ದಿನಗಳು ಆರಂಭದ ದಿನಗಳಲ್ಲಿ 16ರವರೆಗೆ ಇರುತ್ತೆ. ಸೆಪ್ಟೆಂಬರ್ ಆರಂಭದಿಂದ 16ರವರೆಗೆ ಇರುವಂಥ ಸೂರ್ಯನ ಬೆಂಬಲದ ಕಾರಣ ನೀವು ಅರಂಜಿತ ಕೇಸರಿ ಬಣ್ಣ ಮತ್ತು ಸಂಖ್ಯೆ 1 ನಂಬರ್ 1ಅನ್ನು 16ರವರೆಗೆ ಬಳಸ್ಕೊಳ್ಳಿ. ಇನ್ನು ಬುಧನ ಬೆಂಬಲ ನಿಮಗೆ 14ರವರೆಗೆ ಇರುತ್ತೆ. ಹಾಗಾಗಿ ನೀವು ಗ್ರೀನ್ ಅಥವಾ ಹಸಿರು ಬಣ್ಣ ಮತ್ತು ಸಂಖ್ಯೆ 5ಅನ್ನು 14ರವರೆಗೆ ಬಳಸ್ಕೊಳ್ಳುವಂಥದ್ದು. ಇನ್ನು ನಿಮಗೆ ಶುಕ್ರನ ಅನುಗ್ರಹ ಈ ಆರಂಭ ಆಗುವಂಥದ್ದು ನಿಮಗೆ 15ರಿಂದ. ಹಾಗಾಗಿ ನೀವು ಶುಕ್ರನ ಸಂಕೇತವಾದ ವೈಟ್ ಅಥವಾ ಬಿಳೆ ಬಣ್ಣ ಮತ್ತು ಸಂಖ್ಯೆ 6ಅನ್ನು 15ರಿಂದ ಬಳಸಿಕೊಳ್ಳುವಂಥದ್ದು. ಹಾಗಾಗಿ ಇವೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ನಿಮಗೆ ಅನುಕೂಲವಾದಂಥ ಗ್ರಹಗಳ ಬೆಂಬಲ ಬಂದ ವಿಚಾರಗಳನ್ನು, ಜೊತೆಗೆ ಚಂದ್ರನ ಬೆಂಬಲದ ವಿಚಾರವನ್ನು ಗಮನದಲ್ಲಿಟ್ಟುಕೊಳ್ಳಿ. ಸೆಪ್ಟೆಂಬರ್ನಲ್ಲಿ ನಿಮಗೆ ಆರ್ಥಿಕವಾಗಿಯೂ ವ್ಯಾವಹಾರಿಕವಾಗಿಯೂ ಅನೇಕ ರೀತಿಯ ಉತ್ತಮ ಪ್ರಯೋಜನಗಳಾಗಿವೆ. ಜೊತೆಗೆ ಕೆಲವೊಂದು ಗ್ರಹಗಳ ವೈರುಧ್ಯದಿಂದ ಸಂಕಷ್ಟಗಳು, ಸವಾಲುಗಳು ಅಥವಾ ಅನೇಕ ರೀತಿಯ ನಿಮಗೆ ಕಸಿವಿಸಿ ಆಗುವಂಥ ಘಟನೆಗಳು ಆಗ್ಬೋದು. ಆ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಗಮನಿಸಬೇಕು. ಇನ್ನು ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳನ್ನ ಆಗಲೇ ಹೇಳಿದ್ದೇನೆ. ಪ್ರತ್ಯೇಕವಾಗಿ ಆ ಡೇಟ್ಗಳಲ್ಲಿ ನೀವು ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2ಅನ್ನು ಚಂದ್ರನ ಸಂಕೇತವಾಗಿ ಬಳಸ್ಕೋಬೋದು. ಇವೆಲ್ಲವೂ ಗಮನಿಸಿದರೆ ನಿಮಗೆ ಈ ತಿಂಗಳಲ್ಲಿ ಹೆಚ್ಚಿನ ಲಾಭ, ಉದ್ಯಮಗಳಲ್ಲಿ ಪ್ರಗತಿ, ಜೊತೆಗೆ ಆರ್ಥಿಕವಾದ ಉತ್ತಮವಾದ ಒಂದು ಬೆಂಬಲ, ಜೊತೆಗೆ ವಿದ್ಯಾರ್ಥಿ, ಯುವಕರು, ಸಾಧಕರಿಗೆ ಅನೇಕರಾದ ಪುಷ್ಟಿಯಾದ ಫಲಗಳು ಅಂದರೆ ಹೆಚ್ಚಿನ ಒಂದು ಅಭಿವೃದ್ಧಿ ಆಗುವಂಥ ಫಲಗಳು ಈಗ ಬಂದಿವೆ. ಹಾಗಾಗಿ ನೀವು ಹೆಚ್ಚು ಆತಂಕ ಭಯ ಪಡುತ್ತೇನೆ. ಆದರೆ ಕೆಲವೊಂದು ಗ್ರಹಗಳ ವೈರುಧ್ಯವನ್ನು ಎದುರಿಸಬೇಕಾಗುತ್ತೆ. ಅಂಥದ್ದನ್ನು ಯಾವ ರೀತಿ ನೀವು ಗಮನಿಸಬೇಕಂದ್ರೆ ಅಲ್ಲಿ ನೀವು ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ದಾನ ಮಾರ್ಗವನ್ನು ಮಾಡ್ಬೋದು. ಅಲ್ಲಿ ನಿಮಗೆ ಮಾಡುವಂಥ ಭಕ್ತಿಯಲ್ಲಿ ಗಣೇಶನ ಭಕ್ತಿ, ಈಶ್ವರ ಅಥವಾ ಶಿವನ ಭಕ್ತಿ ಮಾಡುವಂಥದ್ದು, ಸುಬ್ರಹ್ಮಣ್ಯ ಸ್ವಾಮಿ, ದೇವಿ ಅಥವಾ ಅಮ್ಮನವರ ಭಕ್ತಿ ಮಾಡುವಂಥದ್ದು, ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾಪರ ಸ್ತೋತ್ರ, ನವಗ್ರಹಗಳ ಧಾನ್ಯಗಳನ್ನು ದಾನ ಮಾಡಿಕೊಡುವಂಥದ್ದು ಮುಂತಾದ ಹಲವಾರು ಭಕ್ತಿ ಮಾರ್ಗ, ದಾನ ಮಾರ್ಗಗಳನ್ನು ಉಪಯೋಗ ಮಾಡ್ಬೋದು. ಎಲ್ಲ ತುಲಾರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಈ ಭಗವಂತನ ಕೃಪೆಯಿಂದ ನವಗ್ರಹಗಳ ಆಶೀರ್ವಾದದಿಂದ ಆಯುರಾರೋಗ್ಯ ಶಕ್ತಿ ಜಯಲಾಭಗಳು ಸಿದ್ಧಿಯಾಗಲಿ. ಸೆಪ್ಟೆಂಬರ್ ತಿಂಗಳ ವೃಶ್ಚಿಕ ರಾಶಿಯನ್ನು ಈಗ ಅವಲೋಕಿಸೋಣ. ವೃಶ್ಚಿಕ ರಾಶಿಗೆ ಸೆಪ್ಟೆಂಬರ್ ತಿಂಗಳು ಅನೇಕ ಅದೃಷ್ಟವನ್ನು ಹೊತ್ತು ತರುವಂಥ ಶುಭ ಮಾಸವಾಗಿರುತ್ತೆ. ಈ ತಿಂಗಳ ವಾಕ್ಯ ನಿಮಗೆ ಬಂದಂತೆ ಶುಭ ಸಮಾಚಾರದಿಂದ ಸಂತೋಷ, ಪಂಚಗ್ರಹಗಳಿಂದ ಹರುಷ ಎಂಬಂಥ ಒಂದು ವಾಕ್ಯ ಬಂದಿದೆ. ಈ ವರ್ಷದ ಅಥವಾ ಈ ಸಂವತ್ಸರದ ಆರಂಭದಿಂದಲೂ ಅನೇಕ ರೀತಿಯ ಏಳು ಬೀಳುಗಳನ್ನು ಕಂಡಂಥ ವೃಶ್ಚಿಕ ರಾಶಿಗಳಿಗೆ, ಸವಾಲುಗಳನ್ನು ಎದುರಿಸಿದಂಥ ವೃಶ್ಚಿಕ ರಾಶಿಗೆ
ಈ ಸೆಪ್ಟೆಂಬರ್ನಲ್ಲಿ ಸ್ವಲ್ಪ ರಿಲೀಫ್ ಅಂದರೆ ಸ್ವಲ್ಪ ಪರಿಹಾರವಾಗುವಂಥ ಒಂದು ಅನೇಕ ರೀತಿಯ ಅಂಶಗಳು ಬರ್ತವೆ. ಅಲ್ಲಿ ಪಂಚಗ್ರಹಗಳು ಅಂದರೆ 5 ಗ್ರಹಗಳ ಒಂದು ವಿಶೇಷವಾದ ಬೆಂಬಲ ನಿಮಗೆ ಅಪರೂಪವಾಗಿ ಸಿಗ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ನಿಮ್ಮ ರಾಶಿಯಾಧಿಪತಿ ಆದಂಥ ಮಂಗಳನು ಆರಂಭದಲ್ಲಿ ನಿಮಗೆ ಪೂರಕವಾಗಿದ್ದಾನೆ. ಗ್ರಹಗಳ ಅಧಿಪತಿಯಾದ ಗ್ರಹರಾಜ ಎನಿಸಿದಂಥ ಸೂರ್ಯ ಭಗವಂತನ ಆಶೀರ್ವಾದ ನಿಮಗೆ ತಿಂಗಳ ಪೂರ್ತಿ ಇರಲಿದೆ. ಇದೆಲ್ಲ ಅಪರೂಪದ ಅವಕಾಶಗಳು, ವರ್ಷದಲ್ಲಿ ಒಮ್ಮೆ ಮಾತ್ರ ಸಿಗುವಂಥದ್ದು. ಅಂತಹ ಒಂದು ಅಪರೂಪದ ಅವಕಾಶ ಸೂರ್ಯನು ನಿಮಗೆ ತಿಂಗಳ ಪೂರ್ತಿ ಕರ್ಮ ಮತ್ತು ಲಾಭ ಸ್ಥಾನದಲ್ಲಿದ್ದು ನಿಮಗೆ ಶಕ್ತಿಯನ್ನು ತುಂಬುತ್ತಿದ್ದಾನೆ. ಮಂಗಳನು ನಿಮಗೆ ವಿಶೇಷವಾದ ಆಶೀರ್ವಾದವನ್ನು ಮಾಡ್ತಾ ಇದ್ದಾನೆ. ಬುಧ ಗ್ರಹದ ಆಶೀರ್ವಾದ ನಿಮಗೆ ತಿಂಗಳ ಪೂರ್ತಿ ಇರಲಿದೆ. ಇವೆಲ್ಲವೂ ಕೆಲವು ರಾಶಿಗಳಿಗೆ ಮಾತ್ರ ಸಿಗುತ್ತೆ, ಎಲ್ಲ ರಾಶಿಗಳಿಗೂ ಸಿಗಲ್ಲ. ಈಗ ನಿಮಗೆ ಅಂಥ ಒಂದು ಅವಕಾಶ ಬಂದಿದೆ. ಹಾಗಾಗಿ ಅಂಥ ಒಂದು ಬುಧನ ಅವಕಾಶ ನಿಮಗೆ ಉತ್ತಮವಾಗಿರುವಂಥದ್ದು. ಶುಕ್ರ ಗ್ರಹ ಸಹ ನಿಮಗೆ ಆರಂಭದಲ್ಲಿ ಪೂರಕವಾಗಿಯೇ ಇರುತ್ತೆ. ಅದೇ ರೀತಿ ಕೇತು ಗ್ರಹ ಸಹ ನಿಮಗೆ ಪೂರಕವಾಗಿರುತ್ತೆ. ಹಾಗಾಗಿ ನಿರಂತರವಾಗಿ 5 ಅಥವಾ 6 ಗ್ರಹಗಳು ನಿಮಗೆ ಉತ್ತಮವಾದ ಫಲಿತವನ್ನು ಕೊಡ್ತಾ ಇರ್ತವೆ. ಜೊತೆಗೆ 2 ದಿನಕ್ಕೆ ರಾಶಿ ಪರಿವರ್ತನೆ ಮಾಡುವಂತಹ ಚಂದ್ರನ ಬೆಂಬಲ ಸಹ ನಿಮಗೆ 17 ದಿನಾಂಕಗಳಲ್ಲಿ, ಚಂದ್ರನು ಸಹ ನಿಮಗೆ 17 ದಿನಗಳಲ್ಲಿ ಪೂರಕವಾಗಿರ್ತಾನೆ ಸೆಪ್ಟೆಂಬರ್ನಲ್ಲಿ. ಇವೆಲ್ಲವೂ ಒಂದು ನಿಮಗೆ ಖುಷಿ ಕೊಡುವಂಥ ಒಂದು ವಾತಾವರಣ ನಿರ್ಮಾಣ ಮಾಡುತ್ತೆ. ಹಲವಾರು ಕಾಲಗಳಿಂದ ಅಥವಾ ಕಳೆದ 4-5 ತಿಂಗಳುಗಳಿಂದ ಏರುಪೇರುಗಳನ್ನು, ಸಂಕಷ್ಟಗಳನ್ನು, ಸವಾಲುಗಳನ್ನು ಅಥವಾ ಅಪಜಯ ಅಥವಾ ಸೋಲನ್ನು ಅನುಭವಿಸಿದಂಥ ವೃಶ್ಚಿಕ ಈಗ ನಿಮ್ಮ ವಿಜಯದ ಕಡೆಗೆ ನಿಮ್ಮ ಒಂದು ಪಯಣ ಸಾಗುತ್ತೆ. ಹಾಗಾಗಿ ಈ ಒಂದು ಅವಕಾಶವನ್ನು ವೃಶ್ಚಿಕ ರಾಶಿಯವರು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಸೂರ್ಯನಿಂದ ಆರಂಭಿಸಿ ಒಂದೊಂದು ಗ್ರಹಗಳು ನಿಮಗೆ ಯಾವ ರೀತಿ ಒಳ್ಳೆಯದನ್ನು ಕೊಡ್ತವೆ, ಆ ನವಗ್ರಹಗಳ ಒಂದು ಫಲಿತಾಂಶ ನಿಮಗೆ ಯಾವ ರೀತಿ ಇರುತ್ತೆ ಅನ್ನೋ ಒಂದೊಂದಾಗಿ ಗಮನಿಸೋಣ. ಮೊದಲನೇದಾಗಿ ಸೂರ್ಯನ ವಿಚಾರ ನೋಡಿದಾಗ ಅಲ್ಲಿ 16ವರೆಗೂ ಸಿಂಹರಾಶಿಯಲ್ಲಿರುವಂಥ ಸೂರ್ಯ ನಿಮಗೆ ಕರ್ಮಸ್ಥಾನತನಾಗಿಯೂ 17ರಿಂದ ಅಲ್ಲಿ ಆತನು ಕನ್ಯಾ ರಾಶಿಗೆ ಪ್ರವೇಶಿಸ್ತಾನೆ. ಅಲ್ಲಿಂದ ನಿಮಗೆ ಲಾಭಸ್ಥಾನದ ಸೂರ್ಯನು. ಹಾಗಾಗಿ ಕರ್ಮ ಮತ್ತು ಲಾಭಸ್ಥಾನದ ಸೂರ್ಯನಿಂದಾಗಿ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಜಯವನ್ನು ಸೂರ್ಯ ಭಗವಂತರು ಕೊಡ್ತಾರೆ. ವಿಶೇಷವಾಗಿ ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿ ಕೆಲಸ, ಭೂಮಿ ಅಥವಾ ಭೂಮಿ ವ್ಯವಹಾರದ ಕೆಲಸ ಕಾರ್ಯಗಳು, ರಿಯಲ್ ಎಸ್ಟೇಟ್ ಸಂಬಂಧಿತ ಕೆಲಸ ಕಾರ್ಯ, ನಿರ್ಮಾಣ ಕೆಲಸ ಕಾರ್ಯಗಳು ಅಥವಾ ದಾಖಲೆ ಪತ್ರ ಅಥವಾ ಡಾಕ್ಯುಮೆಂಟ್ಗಳ ವಿಚಾರ ಇರ್ಬೋದು. ಇವೆಲ್ಲವೂ ಈಗ ಸಲೀಸಾಗಿ ಕ್ಷಿಪ್ರವಾಗಿ ಆಗುತ್ತೆ. ಹಿಂದೆ ತಿಂಗಳಾನುಗಟ್ಟಲೆ ಅಥವಾ ವರ್ಷಾನುಗಟ್ಟಲೆ ಆಗದಿದ್ದಂಥ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗುತ್ತೆ. ಅಥವಾ ಹಿಂದೆ ಯಾವುದೋ ಪೆಂಡಿಂಗ್ ಇದ್ದ ಕೇಸುಗಳು, ಕೋರ್ಟ್ನಲ್ಲಿರುವಂಥ ವಿವಾದಗಳು ನಿಮ್ಮ ಪರವಾಗಿ ವಿಜಯ ಆಗುತ್ತೆ. ಈ ರೀತಿ ಅನೇಕ ರೀತಿಯ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ಕೌಟುಂಬಿಕವಾಗಿ ಸಹ ವಾತಾವರಣ ಉತ್ತಮ ಇರುತ್ತೆ. ತಂದೆ ಮಕ್ಕಳ ಬಾಂಧವ್ಯ, ಪತಿ ಪತ್ನಿಯರ ಬಾಂಧವ್ಯ, ಸಹೋದರ ಸಹೋದರಿಯರ ಬಾಂಧವ್ಯ ಎಲ್ಲ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ. ಹಿಂದೆ ಇದ್ದ ನಿಮ್ಮ ವೈಮನಸ್ಯ ಅಥವಾ ವಿವಾದಗಳು ಈಗ ಪರಿಹಾರವಾಗಿ ಮನಸ್ಸಿಗೆ ನೆಮ್ಮದಿ ಕೊಡುವಂತಹ ಘಟನೆ. ಆರೋಗ್ಯ ಸಹ ಉತ್ತಮವಾಗಿ ಸುಧಾರಣೆ ಆಗುತ್ತೆ. ಮನಸ್ಸಿನಲ್ಲಿ ಸಹ ಧೈರ್ಯ ಮತ್ತು ಚೈತನ್ಯಗಳು ಸೂರ್ಯನ ಒಂದು ಅನುಗ್ರಹದಿಂದ ಸೆಪ್ಟೆಂಬರ್ ತಿಂಗಳಲ್ಲಿ ಬರೆದು ಅದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಈ ಸೂರ್ಯನ ಬಳಿಕ ಈಗ ಮಂಗಳ ಗ್ರಹದ ವಿಚಾರ ಗಮನಿಸಿದಾಗ ಮಂಗಳನ ವಿಚಾರ ನಿಮಗೆ ಬಹಳ ಪೂರಕವಾಗಿರುತ್ತೆ. 12ನೇ ತಾರೀಕುವರೆಗೂ ಕನ್ಯಾ ರಾಶಿಯಲ್ಲಿರತಕ್ಕಂಥ ಮಂಗಳನು ನಿಮಗೆ ಲಾಭವನ್ನು, ಜಯವನ್ನು, ಸುಖವನ್ನು ಕೊಡ್ತಾನೆ. ಆಗಲೇ ಹೇಳಿದಂತೆ ನಿಮಗೆ ಭೂಮಿ ವಿಚಾರ, ರಿಯಲ್ ಎಸ್ಟೇಟ್ ವಿಚಾರ, ಮನೆ ಭೂಮಿ ಕೊಳ್ಳುವಂಥದ್ದು, ಮಾರಾಟ ಮಾಡುವಂಥದ್ದು ಅಥವಾ ಅದರ ಏನಾದರೂ ನಿಮಗೆ ದಾಖಲೆ ಪತ್ರ ಮುಂತಾದ ಡಾಕ್ಯುಮೆಂಟೇಷನ್ ವಿಚಾರವಾಗಿ ಮಂಗಳನು ಸಹ ನಿಮಗೆ ಪೂರಕವಾಗಿರ್ಕೊಂಡು ಅವೆಲ್ಲವೂ ಈಗ ಕ್ಷಿಪ್ರವಾಗಿ ಆಗುತ್ತೆ. ಅಥವಾ ಹಿಂದೆ ಬಹಳ ಕಾಲದಿಂದ ಪೆಂಡಿಂಗ್ ಇದ್ದ ಭೂಮಿ ಸಂಬಂಧಿತ ವಿವಾದಗಳು ಈಗ ಪರಿಹಾರ ಆಗುತ್ತೆ. ಇದಲ್ಲದೆ ಯಾರು ಕೃಷಿ ಚಟುವಟಿಕೆ ಮಾಡ್ತಾರೆ, ಕೈಗಾರಿಕೆ ಇಂಡಸ್ಟ್ರಿ ನಡೆಸ್ತಾರೆ, ಅವರಿಗೂ ಸಹ ಅವರ ಒಂದು ಕೈಗಾರಿಕೆ ಇಂಡಸ್ಟ್ರಿಯಲ್ಲಿ ಕೃಷಿ ಚಟುವಟಿಕೆಯಲ್ಲಿ ಲಾಭ ಬರುತ್ತೆ. ಹೈನುಗಾರಿಕೆ, ತೋಟಗಾರಿಕೆ ಅಥವಾ ಇನ್ನಿತರ ಯಾವುದೇ ರೀತಿಯ ಕೃಷಿ ಸಂಬಂಧಿತವಾದ ವ್ಯಾಪಾರಗಳನ್ನು ಮಾಡೋರಿಗೆ, ಉದ್ಯಮಗಳಿಗೆ ಬಹಳ ಉತ್ತಮ ಇದೆ. ಹಾಗಾಗಿ ಹಣಕಾಸಿನ ಅರಿವಿಗೂ, ವ್ಯಾಪಾರ ಉದ್ಯಮಕ್ಕೂ, ಭೂಮಿ ಸಂಬಂಧಿತ ಕೆಲಸ ಕಾರ್ಯಗಳು ಮಂಗಳು ನಿಮಗೆ 12ನೇ ತಾರೀಕುವರೆಗೂ ಆಶೀರ್ವಾದ ಮಾಡ್ತಾನೆ. ಆದರೆ 13ರಿಂದ ಆತನು ರಾಶಿ ಪರಿವರ್ತನೆ ಮಾಡಿದ ಬಳಿಕ ನಿಮಗೆ ಮಂಗಳನು ವಿರುದ್ಧವಾಗ್ತಾನೆ. ಅಲ್ಲಿ ಆತನು ನಿಮಗೆ ವ್ಯಯಸ್ಥಾನದಲ್ಲಿ ಬರ್ತಾನೆ. ಹಾಗಾಗಿ ಅಂತಹ ಕೆಲಸಗಳನ್ನ, ಪ್ರಮುಖವಾದ ಕೆಲಸ ಕಾರ್ಯಗಳನ್ನ 12ರ ಒಳಗೆ ನೀವು ಮಾಡುವಂಥದ್ದು ಉತ್ತಮ. ಯಾಕಂದರೆ ಅದೇ ಕಾಲದಲ್ಲಿ ನಿಮಗೆ ಸೂರ್ಯನು ಸಹ ಲಾಭದಲ್ಲಿ ಉತ್ತಮವಾದ ಫಲನ ಕೊಡಲಿದ್ದಾನೆ. ಹಾಗಾಗಿ 13ರ ಬಳಿಕ ಕೆಲವೊಂದು ವಿಚಾರದಲ್ಲಿ ಏರುಪೇರುಗಳು ಆಗ್ಬೋದು, ನಷ್ಟ ಕಷ್ಟಗಳು ಆಗ್ಬೋದು. ಇನ್ನು ಬುಧ ಗ್ರಹದ ವಿಚಾರ ಗಮನಿಸಿದಾಗ ಆರಂಭದಲ್ಲಿ ನಿಮಗೆ ಅಲ್ಲಿ ಕರ್ಮಸ್ಥನಾಗಿಯೂ ಆ ಬಳಿಕ ಲಾಭಸ್ಥನಾಗಿಯೂ ಬುಧನು ತಿಂಗಳ ಪೂರ್ತಿ ನಿಮಗೆ ಆಶೀರ್ವಾದ ಮಾಡಿರೋ ಕಾರಣ ಹಣಕಾಸಿನ ಅರಿವು ಉತ್ತಮ ಇರುತ್ತೆ. ಯಾರು ಉದ್ಯಮ ವ್ಯಾಪಾರ ಮಾಡ್ತಾರೆ ಅವರಿಗೆ ಉದ್ಯಮ ವ್ಯಾಪಾರದಲ್ಲಿ ಪ್ರಗತಿ ಇದೆ. ಬಂಧು ಮಿತ್ರರ ಸಹಕಾರ ಇದೆ. ವಿದ್ಯಾರ್ಥಿ ಯುವಕರು, ಸಾಧಕರಿಗೆ ಅವರಿಗೆ ಹೊಸ ಅವಕಾಶಗಳು ಅಥವಾ ವಿದ್ಯಾರ್ಥಿಗಳಿಗೆ ಯಾರು ಈ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಸಕ್ಸಸ್ ರೇಟ್ ಬರ್ಬೋದು, ಅಂದುಕೊಂಡಂಥ ಸಂಸ್ಥೆಯಲ್ಲಿ ಸೀಟುಗಳು ಸಿಗುವಂಥದ್ದು. ಜೊತೆಗೆ ನಿಮ್ಮ ಒಂದು ಸಾಧನೆಗೆ, ಪ್ರತಿಭೆಗೆ ಪುರಸ್ಕಾರ ಅಥವಾ ಸನ್ಮಾನ ಇತ್ಯಾದಿಗಳು ಬರುವಂಥದ್ದು. ಇನ್ನು ದೂರ ಪ್ರಯಾಣದಲ್ಲಿ ನಿಮಗೆ ಪ್ರಸಿದ್ಧವಾದ ವ್ಯಕ್ತಿಗಳ ಭೇಟಿಯಾಗಿ ಅವರ ಮೂಲಕ ನಿಮಗೆ ಏನಾದರೂ ಸಹಾಯಗಳು ಆಗುವಂಥದ್ದು. ಬಂಧು ಮಿತ್ರರ ಜೊತೆಗೆ ಉತ್ತಮವಾದ ಕಾಲ ಕಳೆಯುವಂಥ ಅವಕಾಶ. ಹಣಕಾಸಿನ ಅರಿವು ಉತ್ತಮ. ಉದ್ಯಮ ವ್ಯಾಪಾರದವರಿಗೆ ಅವರ ಉದ್ಯಮ ವ್ಯಾಪಾರವನ್ನು ಎಕ್ಸ್ಪಾಂಡ್ ಅಥವಾ ಅಭಿವೃದ್ಧಿ ಮಾಡುವಂಥ ಅವಕಾಶಗಳು ಇವೆಲ್ಲವೂ ಬಹಳ ಒಂದು ಚೆನ್ನಾಗಿ ಬರುವಂಥದ್ದು. ವಿಶೇಷವಾಗಿ ಯುವಜನಕರು ಯಾರಿದ್ದಾರೆ, ಯುವಜನಕರಿಗೆ ಅವರಿಗೆ ಬುಧನ ಒಂದು ವಿಶೇಷವಾದ ಆಶೀರ್ವಾದ ಈಗ ಬರಲಿದೆ. ನಿಮ್ಮ ದೀರ್ಘಕಾಲದ ಉದ್ಯೋಗದ ಕನಸು, ವ್ಯಾಪಾರದ ಸ್ಟಾರ್ಟ್ ಮಾಡುವಂಥ ಕನಸು ಅಥವಾ ಮದುವೆ ಆಗುವಂಥ ಕನಸು ಇವೆಲ್ಲವೂ ಈಡೇರಲಿಕ್ಕೆ ಈಗ ಅವಕಾಶಗಳು ಬುಧನಿಂದ ಬರಲಿವೆ. ಇನ್ನು ಗುರುಗ್ರಹದ ವಿಚಾರ ನಿಮಗೆ ಮೊದಲೇ ಗೊತ್ತಿರುವಂತೆ ನಿಮಗೆ ಗುರುಬಲ ಈ ವರ್ಷದಲ್ಲಿ ಇರುವುದಿಲ್ಲ, ಅಷ್ಟಮದಲ್ಲಿ ಇರುವಂಥ ಗುರು. ಹಾಗಾಗಿ ಅಲ್ಲಿ ಸ್ವಲ್ಪ ಎಚ್ಚರಿಕೆ ನಿಮಗೆ ಬೇಕಾಗುತ್ತೆ. ಆದರೆ ಕಳೆದ ತಿಂಗಳಿನಷ್ಟು ಹೆಚ್ಚೇನು ಅಡ್ಡ ಪರಿಣಾಮಗಳು, ಯಾಕಂದರೆ ನಿಮಗೆ ಈ ಕಾಲದಲ್ಲಿ ಶುಭ ಗ್ರಹಗಳಾದ ಒಂದು ಅಲ್ಲಿ ಬುಧನ ಅನುಗ್ರಹ, ಶುಕ್ರನ ಅನುಗ್ರಹ ಎಲ್ಲ ಆರಂಭದಲ್ಲಿರುತ್ತೆ. ರವಿಯು ಸಹ ನಿಮಗೆ ಪೂರಕವಾಗಿರೋ ಕಾರಣ
ಕೆಲವೊಂದು ಅಡ್ಡ ಪರಿಣಾಮಗಳು ಸ್ವಲ್ಪ ಕಡಿಮೆ ಆಗ್ಬೋದು. ಯಾಕಂದರೆ ಗುರು ನಿಮಗೆ ಅಷ್ಟಮದಲ್ಲಿರೋ ಕಾರಣ ಆರೋಗ್ಯದ ಬಗ್ಗೆ ಕಾಳಜಿ ಬೇಕೇ ಬೇಕು. ಕೆಲವೊಮ್ಮೆ ಅನಿರೀಕ್ಷಿತವಾಗಿ ಆರೋಗ್ಯದಲ್ಲಿ ಏರುಪೇರಾಗುವಂಥದ್ದು. ಜೊತೆಗೆ ನಿಮ್ಮದೇ ಸ್ವಯಂಕೃತ ಅಪರಾಧದಿಂದ ನಿಮ್ಮದೇ ಒಂದು ಆಹಾರ ನಿಯಂತ್ರಣ ಅಥವಾ ನೀರಿನ ನಿಯಂತ್ರಣ ಅಥವಾ ಇನ್ನಿತರ ಯಾವುದಾದ್ರೂ ಜೀವನ ಶೈಲಿಯ ಒಂದು ತಪ್ಪಾದ ಜೀವನ ಶೈಲಿಯ ಮೂಲಕ ಆರೋಗ್ಯದಲ್ಲಿ ಏರ್ಪೇರು ಬರ್ಬೋದು. ಹಾಗೆ ಅದನ್ನು ಸ್ವಲ್ಪ ನಿಯಂತ್ರಣ ಮಾಡ್ಕೋಬೇಕು. ಜೊತೆಗೆ ಕೆಲವೊಮ್ಮೆ ಈ ನಿಮಗಿಂತ ಕಿರಿಯರಲ್ಲಿ ಅಥವಾ ನಿಮ್ಮದೇ ಮಕ್ಕಳಲ್ಲಿ ಇಂತಹ ಭಿನ್ನಾಭಿಪ್ರಾಯಗಳು, ಕಲಹಗಳು, ವಾಗ್ವಾದಗಳು ಗುರುವಿನ ವೈಪರೀತ್ಯದಿಂದ ಬರ್ಬೋದಾಗಿದೆ. ಇದೆಲ್ಲ ಗುರುವಿನ ವಿಚಾರ. ಆ ಬಳಿಕ ಶುಕ್ರ ಗ್ರಹದ ವಿಚಾರ ಗಮನಿಸಿದಾಗ ಆರಂಭದಿಂದ ನಮಗೆ ಶುಕ್ರನು 14ರವರೆಗೂ ಪೂರಕವಾಗಿರ್ತಾನೆ. 14ರವರೆಗೂ ನಿಮಗೆ ಭಾಗ್ಯಸ್ಥಾನದಲ್ಲಿರುವಂಥ ಶುಕ್ರನು ಲಾಭವನ್ನು, ಜಯವನ್ನು, ಆರ್ಥಿಕ ಸುಧಾರಣೆಯನ್ನು ಕೊಡ್ತಾನೆ. ಹಣಕಾಸಿಗೆ ಸಂಬಂಧಪಟ್ಟ ಹಲವಾರು ಒಪ್ಪಂದಗಳು ಆಗ್ಬೋದು. ದೀರ್ಘಕಾಲದ ನಿಮ್ಮ ಹೂಡಿಕೆಗಳಿಗೆ ಪ್ರತಿಫಲ ಬರ್ಬೋದು. ಜೊತೆಗೆ ಹಣಕಾಸಿನ ಹರಿವಿಗೆ ಹಿಂದೆ ಇದ್ದಂಥ ಅಡೆತಡೆಗಳ ನಿವಾರಣೆಗೆ ಸರಾಗವಾಗಿ ಹಣಕಾಸು ನಿಮ್ಮ ಕೈಗೆ ಬರುವಂಥದ್ದು. ಅದರಲ್ಲೂ ವಿಶೇಷವಾಗಿ 14ರವರೆಗೂ ಶುಕ್ರನ ಬೆಂಬಲ ನಿಮಗೆ ಭಾಳ ಬಲವಾಗಿ ಇದೆ. 15ರಿಂದ ನಮಗೆ ಶುಕ್ರನ ಬೆಂಬಲ ಇರೋದಿಲ್ಲ. ಹಾಗಾಗಿ ನಿಮ್ಮ ರಾಶಿಗೆ 10ನೇ ಸ್ಥಾನದಲ್ಲಿರುವಂಥ ಶಿವರಾಶಿಗೆ ಪ್ರವೇಶಿಸ್ತಾನೆ. ಹಾಗಾಗಿ ಅಲ್ಲಿ ನಿಮಗೆ ಆಕಸ್ಮಿಕ ಖರ್ಚುಗಳು, ಹಣಕಾಸಿನ ವಿವಾದಗಳು, ಜೊತೆಗೆ ಈ ಬಂಧುಗಳಲ್ಲಿ, ಮಿತ್ರರಲ್ಲಿ ಏನಾದರೂ ಆರ್ಥಿಕವಾದ ಏನಾದರೂ ಒಂದು ವಿವಾದಗಳು ಮತ್ತೊಮ್ಮೆ ಹೇಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ 15ರ ಬಳಿಕ ಈ ಬಗ್ಗೆ ಎಚ್ಚರವನ್ನು ಗಮನಿಸಬೇಕು. ಶನಿ ಮಹಾರಾಜರು ನಿಮಗೆ ಈಗ ವಕ್ರಗತಿಯಲ್ಲಿರೋ ಕಾರಣ ಅವರಿಂದ ಹೆಚ್ಚಿನ ಅಡ್ಡ ಪರಿಣಾಮ ಈಗ ಇರೋದಿಲ್ಲ. ಅದೊಂದು ನಿಮಗೆ ಉತ್ತಮವಾದ ಒಂದು ರಿಲೀಫ್ ಅಥವಾ ಪರಿಹಾರ ಅಂತ ಹೇಳ್ಬೋದು. ಯಾಕಂದರೆ ಹಿಂದೆ ನಿಮಗೆ ಎಲ್ಲ ಗ್ರಹಗಳು ಒಟ್ಟಾಗಿ ನಿಮ್ಮ ಮೇಲೆ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಈಗ ಶನಿ ಮಹಾರಾಜರು ನಿಮಗೆ ಕೆಲವೊಂದು ರಿಯಾಯಿತಿಯನ್ನು ಕೊಡ್ಬೋದು. ಯಾಕಂದರೆ ಅವರು ವಕ್ರಗತಿಯಲ್ಲಿದ್ದಾಗ ಹೆಚ್ಚು ಕಾಟವನ್ನು ಕೊಡೋದಿಲ್ಲ ಅಥವಾ ಅವರ ವೇಗ ಈಗ ಕುಂಠಿತ ಆಗಿರುತ್ತೆ. ಹಾಗಾಗಿ ಪಂಚಮದಲ್ಲಿದ್ದರೂ ಸಹ ಶನಿ ಮಹಾರಾಜರಿಂದ ಹೆಚ್ಚಿನ ನಿಮಗೆ ಅಡ್ಡ ಪರಿಣಾಮಗಳು ಈ ತಿಂಗಳಲ್ಲಿ ಇರೋದಿಲ್ಲ. ರಾಹುಕೇತುಗಳ ವಿಚಾರ ಗಮನಿಸುವಾಗ ರಾಹು ನಿಮಗೆ ವಿರುದ್ಧವಾಗಿದ್ದಾನೆ. ಚತುರ್ಥ ಸ್ಥಾನದಲ್ಲಿರುವಂತಹ ನಿಮಗೆ ರಾಹುವಿನಿಂದಾಗಿ ಕೆಲವೊಮ್ಮೆ ಬಂಧುಗಳಲ್ಲಿ ವೈರತ್ವ, ಮಿತ್ರರಲ್ಲಿ ವೈರತ್ವ, ಜೊತೆಗೆ ಮಾಡುವಂಥ ಕೆಲಸ ಕಾರ್ಯಗಳು ನಿಮಗೆ ವಿರೋಧಿಗಳ ಒಂದು ಕಾಟಗಳು ಬರುವಂಥದ್ದು. ಜೊತೆಗೆ ಮಾತಿನ ಚಕಮಕಿಗಳು, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪೇರು ಅಥವಾ ಹೊಟ್ಟೆ ನೋವು, ಹೊಟ್ಟೆಗೆ ಸಂಬಂಧಪಟ್ಟ ಏನಾದರೂ ಅನಾರೋಗ್ಯಗಳೆಲ್ಲ ತರುವಂಥದ್ದು. ಹೀಗಾಗಿ ರಾಹುವಿನಿಂದ ನಿಮಗೆ ಇಂಥ ಒಂದು ಕೆಲವೊಂದು ಸಾಂಕೇತಿಕವಾದ ಅಡ್ಡ ಪರಿಣಾಮಗಳು ಬರ್ಬೋದು. ಆ ಬಗ್ಗೆ ಎಚ್ಚರವನ್ನು ಗಮನಿಸಬೇಕು. ಇನ್ನು ಕೇತುವಿನ ವಿಚಾರ ಗಮನಿಸಿದಾಗ ಕೇತು ನಿಮಗೆ ಕರ್ಮಸ್ಥನಾಗಿ ತಿಂಗಳು ಪೂರ್ತಿ ಪೂರಕವಾಗಿದ್ದಾನೆ. ಹಾಗೆ ವರ್ಷವಿಡೀ ನಿಮಗೆ ಲಾಭವನ್ನು ಕೊಡುವಂಥ ಕೇತು ನಿಮಗೆ ಜಯವನ್ನು, ಲಾಭವನ್ನು, ಸುಖವನ್ನು ಕೊಳ್ಳಿದ್ದಾನೆ. ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ ಸಿಗಿದೆ. ಆಕಸ್ಮಿಕ ಧನ ಲಾಭ ಆಗ್ಬೋದು. ಇನ್ನು ಯಾರು ಕಲಾವಿದರು, ಟಿವಿ, ಸಿನಿಮಾ, ಮಾಧ್ಯಮ ಅಥವಾ ಇನ್ನಿತರವಾದ ಎಲೆಕ್ಟ್ರಾನಿಕ್ ಮೀಡಿಯಾ, ಡಿಜಿಟಲ್ ಮೀಡಿಯಾದಲ್ಲಿವರೆಗೆ ಅನೇಕ ರೀತಿಯ ಉತ್ತಮ ಅವಕಾಶಗಳು ಸಿಗ್ಬೋದು. ಕೆಲವರಿಗೆ ವಿದೇಶಕ್ಕೆ ಹೋಗುವಂಥ ಅವಕಾಶ ಎಲ್ಲ ಬರ್ಬೋದಾಗಿದೆ. ಹಾಗಾಗಿ ಅನೇಕ ಉತ್ತಮ ಫಲಗಳು ನಿಮಗೆ ಕೇತು ಈಗ ಕೊಡಲಿದ್ದಾನೆ. ವಿಶೇಷವಾಗಿ ಯುವ ಜನತೆಗೆ ಕೇತುವಿನಿಂದ ಈ ಬಾರಿ ಬಹಳ ಸಹಾಯ ಆಗಲಿದೆ ಸೆಪ್ಟೆಂಬರ್ನಲ್ಲಿ. ಇವೆಲ್ಲವನ್ನು ಗಮನಿಸಿದಾಗ ನಿಮಗೆ ಇಲ್ಲಿ ಸೂರ್ಯನಿಂದ ಆರಂಭಿಸಿ ಕೇತುವಿನವರೆಗೂ ಅನೇಕ ರೀತಿಯ ಉತ್ತಮ ಫಲಗೊಳ್ಳುವಂಥ ಗ್ರಹಗಳ ಒಂದು ಬೆಂಬಲವನ್ನು ನೋಡಿದಾಯಿತು. ಇನ್ನು ಕ್ಷಿಪ್ರ ರಾಶಿ ಪರಿವರ್ತನೆ ಮಾಡುವ ಚಂದ್ರನ ಬೆಂಬಲ ಯಾವುದೇನು ಇದೆ ಗಮನಿಸೋಣ. ಸೆಪ್ಟೆಂಬರ್ನಲ್ಲಿ ನಿಮಗೆ ಆರಂಭದ 1ನೇ ತಾರೀಕಿನಂದು ಚಂದ್ರನ ಬೆಂಬಲ ಇರುತ್ತೆ. ಆರಂಭದಲ್ಲಿ ನಿಮಗೆ ಚಂದ್ರನ ಬೆಂಬಲದಿಂದ ನಿಮಗೆ ವಿಶೇಷವಾದ ಲಾಭ, ಜಯ, ಸುಖ ಸಿಗುತ್ತೆ. ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ. ನಿಮ್ಮ ಜನ್ಮದಲ್ಲಿ ಬಂದಂಥ ಚಂದ್ರನು ಅನೇಕ ರೀತಿಯ ಶುಭ ಪ್ರಯೋಜನಗಳ ಸೆಪ್ಟೆಂಬರ್ 1ರಂದು ಕೊಳ್ಳಿದ್ದಾನೆ. ಆ ಬಳಿಕ 2-3 ನಿಮಗೆ ಚಂದ್ರನ ಬೆಂಬಲ ಇರುವುದಿಲ್ಲ. ಕಷ್ಟ ನಷ್ಟಗಳ ಸೂಚನೆ, ಕಣ್ಣು, ಕಿವಿ, ಮೂಗು, ಗಂಟಲಿನ ಏನಾದರೂ ವ್ಯಾಧಿಗಳು ಬರುವಂಥದ್ದು. ಜೊತೆಗೆ ಮಾಡುವಂಥ ಕೆಲಸ ಕಾರ್ಯಗಳು ವಿಘ್ನ ಅಥವಾ ವಿಳಂಬಗಳು ಆಗ್ಬೋದು. ಆ ಬಗ್ಗೆ ಎಚ್ಚರಬೇಕು 2-3ರಲ್ಲಿ. ಇನ್ನು 4-5 ನಿಮ್ಮ ಪಾಲಿಗೆ ಉತ್ತಮ ದಿನ. ಮತ್ತೊಮ್ಮೆ ನಿಮಗೆ ಚಂದ್ರನ ಬೆಂಬಲ ಬರ್ತಾ ಇದೆ. ಅಲ್ಲಿ ನಿಮಗೆ ಯಶಸ್ಸು, ಕೀರ್ತಿ, ಜಯ, ಲಾಭ ಇದೆ. ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ. ಅಂದುಕೊಂಡಂಥ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲು 4-5ರಲ್ಲಿ. ಇನ್ನು 6-7 ನಿಮಗೆ ಮಿಶ್ರ ಫಲಗಳು ಸೂಚನೆ. ಅದೇ ರೀತಿ 8-9-10 ಸಹ ನಿಮಗೆ ಮಿಶ್ರ ಫಲಗಳು. 6-7-8-9-10 ನಿರಂತರವಾಗಿ 5 ದಿನಗಳಲ್ಲಿ ನಿಮಗೆ ಚಂದ್ರನು ವಿರುದ್ಧವಾಗಿರುವಂಥ ಸ್ಥಾನದಲ್ಲಿರೋ ಕಾರಣ ಅಲ್ಲಿ ಕೆಲವೊಮ್ಮೆ ಬಂಧು ಮಿತ್ರರ ಕಲಹ, ಮಾತಿನ ಚಕಮಕಿ, ಅನೇಕ ರೀತಿಯ ವಿವಾದಗಳು ನಿಮ್ಮ ಮೇಲೆ ಬರುವಂಥದ್ದು ಅಥವಾ ಇತರರು ಮಾಡಿದ ತಪ್ಪು ನಿಮ್ಮ ಮೇಲೆ ಬರುವಂಥದ್ದು. ಜೊತೆಗೆ ಉದ್ಯೋಗದಲ್ಲಿ ಸಹ ಹಾಗೆ ನಿಮಗೆ ಅನಿಶ್ಚಿತತೆ ವಾತಾವರಣ, ಮೇಲಧಿಕಾರಿಗಳ ಜೊತೆ ಕಿರಿಕುಳ ಆಗುವಂಥದ್ದು. ಅದೇ ರೀತಿ ಹಣಕಾಸಿಗೆ ಸಂಬಂಧಪಟ್ಟ ವಿವಾದಗಳು ಏರುವಂಥದ್ದು, ಬರಬೇಕಾದ ಹಣ ನಿಧಾನಗತಿ, ಖರ್ಚುಗಳು ಜಾಸ್ತಿ ಆಗುವಂಥದ್ದು. ಅವಮಾನಕರ ಘಟನೆ ಮನೆಯಲ್ಲಿಯೂ ಅಥವಾ ವೃತ್ತಿ ಜಾಗದಲ್ಲೂ ಆಗ್ಬೋದು. ಹಾಗಾಗಿ ತನ್ನ ಮನ ಧನದ ಒಂದು ಸಂಯಮವನ್ನು 6ರಿಂದ 10ರ ಅವಧಿಯಲ್ಲಿ ಕಾಪಾಡ್ಕೋಬೇಕು. ಆ ಬಳಿಕ 11, 12, 13, 14 ನಿರಂತರವಾಗಿ 4 ದಿನಗಳು. 11ರಿಂದ 14ರವರೆಗೆ 4 ದಿನಗಳು ನಿಮಗೆ ಜಯವೋ, ಲಾಭವೋ, ಸುಖವೋ ಸಿಗುವಂಥ ಅವಕಾಶ. 6 ಮತ್ತು 7ರ ಸ್ಥಾನದ ಚಂದ್ರನು ನಿಮಗೆ ಅನೇಕ ರೀತಿಯ ಪ್ರಯೋಜನಗಳನ್ನು ಮಾಡಲಿದ್ದಾನೆ. ವ್ಯಾಪಾರ ಉದ್ಯೋಗದಲ್ಲಿ ನಿಮಗೆ ಮುನ್ನಡೆ ಸಿಗಲಿದೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿವೆ 4 ದಿನಗಳಲ್ಲಿ. 15, 16, 17, 18 ಮತ್ತೆ 4 ದಿನಗಳು ಮಿಶ್ರ ಫಲ. ಈ 4 ದಿನಗಳಲ್ಲಿ ಸ್ವಲ್ಪ ಖರ್ಚು ವೆಚ್ಚ ಜಾಸ್ತಿ ಬರುವಂಥದ್ದು. ಮನಸ್ಸಿಗೆ ಭಯ ಅಥವಾ ನಿಮಗೆ ಕಲಹದ ವಾತಾವರಣ ಬರುವಂಥದ್ದು. ವಿಶೇಷವಾಗಿ ಕಿರಿಯ ವ್ಯಕ್ತಿಗಳಲ್ಲಿ ಕಲಹ ಬರುವಂಥದ್ದು, ಮನಸ್ತಾಪದ ಕಲಹಗಳು ಬರುವಂಥದ್ದು. ಜೊತೆಗೆ ಮಾಡುವಂಥ ಕೆಲಸ ಕಾರ್ಯಗಳು ವಿಘ್ನ ಅಥವಾ ವಿಳಂಬ ಬರ್ಬೋದು. ಹಣಕಾಸಿಗೆ ಸಂಬಂಧಪಟ್ಟ ವಿವಾದಗಳು ಹೇಳುವಂಥ ಸಾಧ್ಯತೆ 15, 16, 17, 18ರಲ್ಲಿ ಬರುತ್ತೆ. ಆ ಬಳಿಕ 19, 20, 21, 22, 23, 19ರಿಂದ 23ರವರೆಗೆ 5 ದಿನಗಳು. ಹಾಗಾಗಿ ಆ 5 ದಿನಗಳನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ನಿಮಗೆ ಮುನ್ನಡೆ ಸಿಗುತ್ತೆ. ಅಂದುಕೊಂಡ ಕೆಲಸ ಕಾರ್ಯಗಳು ಆಗಲಿವೆ. ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿಗಳು ಕ್ಷಿಪ್ರವಾಗಿ ಆಗಲಿವೆ. ದೂರ ಪ್ರಯಾಣದಲ್ಲಿ ನಿಮಗೆ ವಿಶೇಷವಾದ ಮನ್ನಣೆಗಳು ಸಿಗ್ಬೋದು. ಜೊತೆಗೆ ಯಾರ್ಯಾರು ಹಿಂದೆ ಯಾವುದೇ ರೀತಿಯ ಒಂದು ಪ್ರಯತ್ನ ಮಾಡಿ ಅದರಲ್ಲಿ ನಿಮಗೆ ಸಫಲತೆ ಸಿಕ್ಕಿರಲಿಲ್ಲ, ಆದರೆ ಅಂತಹ ಪ್ರಯತ್ನ ಈಗ ಮೊದಲಲ್ಲಿ ಮತ್ತೆ ಮಾಡಿದರೆ ಅಂತಹ ಪ್ರಯತ್ನದಲ್ಲಿ ಈಗ ಸಫಲತೆ ಸಿಗ್ಬೋದು. ಅದು ವೈಯಕ್ತಿಕವಾಗಿರ್ಬೋದು, ಕೌಟುಂಬಿಕವಾಗಿ, ಆರ್ಥಿಕವಾಗಿ ಅಥವಾ ಇನ್ನಿತರ ಯಾವುದೇ ಶುಭ ಕಾರ್ಯಗಳ ವಿಚಾರಕ್ಕೆ ಮಾಡಿದ ಪ್ರಯತ್ನಗಳು ಈಗ ನಿಮಗೆ ಉತ್ತಮ ಫಲವನ್ನು ಕೊಳ್ಳಿದೆ ಈ 19ರಿಂದ 23ರ ಅವಧಿಯಲ್ಲಿ.
24 ನಿಮಗೆ 24ರಿಂದ 25, 26, 24, 26 ಮಿಶ್ರ ಫಲಗಳ ಸೂಚನೆ ಇರುತ್ತೆ. ನಷ್ಟಕಷ್ಟಗಳ ಸಾಧ್ಯತೆ, ವ್ಯಯಭಾವದಲ್ಲಿರುವಂಥ ಚಂದ್ರನಿಂದಾಗಿ ಅನೇಕ ರೀತಿಯ ಕಷ್ಟ ನಷ್ಟಗಳು, ಕಲಹಗಳು, ವಾಗ್ವಾದಗಳು ಬರ್ಬೋದಾಗಿದೆ. ಆ ಬಗ್ಗೆ ಎಚ್ಚರ ವಹಿಸಬೇಕು. ಇನ್ನು 27, 28 ನಿಮ್ಮ ಪಾಲಿಗೆ ಉತ್ತಮ ದಿನ. 27, 28 ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಅಂದುಕೊಂಡ ಕೆಲಸ ಕಾರ್ಯ ಕ್ಷಿಪ್ರವಾಗಿ ಆಗಲವೇ ಬಂಧು ಮಿತ್ರರ ಸಹಕಾರ ಇದೆ. ಕೊನೆಯ 2 ದಿನಗಳು ಸ್ವಲ್ಪ ಮಿಶ್ರ ಫಲಗಳು, ಚಂದ್ರನ ಬೆಂಬಲ ಇರುವುದಿಲ್ಲ. 29, 30ರಲ್ಲಿ ವಿರುದ್ಧವಾದ ಫಲಿತಾಂಶಗಳು ಆಗುವಂಥದ್ದು, ವಿರುದ್ಧ ಲಿಂಗದ ತೊಂದರೆ ಆಗುವಂಥದ್ದು, ಜೊತೆಗೆ ಹಣಕಾಸಿಗೆ ಸಂಬಂಧಪಟ್ಟ ಕಷ್ಟ ನಷ್ಟಗಳು ಬರ್ಬೋದಾಗಿದೆ 29, 30ರಲ್ಲಿ. ಇವೆಲ್ಲವೂ ಚಂದ್ರನ ಚಲನೆಗೆ ಅನುಗುಣವಾಗಿ ಹೇಳಿದಂಥ ಗೋಚಾರ ಫಲ. ಆರಂಭದಲ್ಲಿ ನಿಮಗೆ ನವಗ್ರಹಗಳಲ್ಲಿ ಆ 8 ಗ್ರಹಗಳ ಒಂದು ಫಲಿತಾಂಶ ಜೊತೆಗೆ ಚಂದ್ರನ ಪ್ರತ್ಯೇಕವಾದ ಫಲಿತಾಂಶವನ್ನು ಹೇಳಿದ್ದೇನೆ. ಹಾಗಾಗಿ ನೀವು ಈ ತಿಂಗಳಲ್ಲಿ ಗ್ರಹಗಳ ಅನುಕೂಲವಾಗಿ ಬಳಸುವಂಥ ಬಣ್ಣಗಳ ವಿಚಾರ ಗಮನಿಸಿದರೆ ವರಜತ ಕೇಸರಿ ಬಣ್ಣ ಮತ್ತು ಸಂಖ್ಯೆ 1 ನಂಬರ್ 1 ತಿಂಗಳ ಪೂರ್ತಿ ಬಳಸಿಕೊಳ್ಳಿ. ತಿಂಗಳ ಪೂರ್ತಿ ಸೂರ್ಯನ ಆಶೀರ್ವಾದ ಇರುತ್ತೆ. ಅದೇ ರೀತಿ ಗ್ರೀನ್ ಅಥವಾ ಹಸಿರು ಬಣ್ಣ ಮತ್ತು ಸಂಖ್ಯೆ 5 ನಂಬರ್ 5 ತಿಂಗಳ ಪೂರ್ತಿ ಬುಧನ ಆಶೀರ್ವಾದ ನಿಮಗೆ ಇರುತ್ತೆ. ಹಾಗಾಗಿ ಬುಧನ ಸಂಕೇತವಾದ ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆ 5 ತಿಂಗಳ ಪೂರ್ತಿ ಬಳಸ್ಕೊಳ್ಳುತ್ತದೆ. ಇನ್ನು ಮಂಗಳ ನಿಮಗೆ ತಿಂಗಳ 12ರವರೆಗೂ ಪೂರಕವಾಗಿರ್ತೇನೆ. ಹಾಗಾಗಿ 12ರವರೆಗೂ ನೀವು ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆ 9 ಬಳಸಿಕೊಳ್ಳುವಂಥದ್ದು. ಅದೇ ರೀತಿ ನಿಮಗೆ ಶುಕ್ರನ ಅನುಗ್ರಹ ನಿಮಗೆ 14ರಿಂದ 16ರವರೆಗೆ ಇರುತ್ತೆ. ಹಾಗಾಗಿ ನೀವು ಆರಂಭದಿಂದ 14ರವರೆಗೂ ನೀವು ಶುಕ್ರನ ಸಂಕೇತದ ವೈಟ್ ಅಥವಾ ಬಿಳಿ ಬಣ್ಣ ಸಂಖ್ಯೆ 6 ಬಳಸಿಕೊಳ್ಳುವಂಥದ್ದು. ಆರೆಂಜ್, ಗ್ರೀನ್, ರೆಡ್ ಮತ್ತು ವೈಟ್ ಬಣ್ಣಗಳನ್ನು ತಿಂಗಳು ಬಳಸುವಂಥದ್ದು. ಇನ್ನು ಇವೆಲ್ಲ ಸಂಖ್ಯೆಗಳ ವಿಚಾರ ಗಮನಿಸ್ತಾ ಇತ್ತು. ಇನ್ನು ನೀವು ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳನ್ನ ಆಗಲೇ ಹೇಳಿದ್ದೇನೆ. ಆ ದಿನಗಳಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2 ನಂಬರ್ 2 ಚಂದ್ರನ ಅನುಕೂಲದ ದಿನಗಳಲ್ಲಿ ಬಳಸುವಂಥದ್ದು. ಹಾಗಾಗಿ ಈ ವೃಶ್ಚಿಕ ರಾಶಿಯವರಿಗೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ 5 ಅಥವಾ 6 ಗ್ರಹಗಳ ಒಂದು ವಿಶೇಷವಾದ ಆಶೀರ್ವಾದ ಸಿಗಲಿದೆ. ಅಪರೂಪಕ್ಕೆ ಸಿಗುವಂಥ ರವಿ ಮತ್ತು ಬುಧಾದಿತ್ಯ ಯೋಗದ ಬುಧಾದಿತ್ಯರ ವಿಶೇಷವಾದ ರಕ್ಷಣೆ ಸಿಗಲಿದೆ. ಹಾಗೆ ಆರ್ಥಿಕವಾದ ಸಮಸ್ಯೆಗಳು, ವೈಯಕ್ತಿಕ ಸಮಸ್ಯೆಗಳು, ಕೌಟುಂಬಿಕ ಸಮಸ್ಯೆಗಳು ಈ ತಿಂಗಳಲ್ಲಿ ಪರಿಹಾರ ಆಗಲಿವೆ. ಜೊತೆಗೆ ಅನೇಕ ಶುಭ ಕಾರ್ಯಗಳು ಈ ತಿಂಗಳಲ್ಲಿ ಘಟನೆ ಆಗಲಿವೆ. ಇವೆಲ್ಲವೂ ಗಮನಿಸಿದಾಗ ನಿಮಗೆ ಕೆಲವು ಸಣ್ಣ ಪುಟ್ಟ ಗ್ರಹಗಳ ವಿರುದ್ಧವನ್ನು ಎದುರಿಸಬೇಕಾಗುತ್ತೆ. ಕೆಲವೊಂದು ಹಂತದಲ್ಲಿ ನಿಮಗೆ ಶನಿ, ರಾಹು, ಶುಕ್ರ ಅದು ಗುರುವಿನ ಬೆಂಬಲದ ಕೊರತೆ, ಕೆಲವೊಂದು ಹಂತದಲ್ಲಿ ಮಂಗಳನ ಕೊರತೆ, ಇವೆಲ್ಲ ಆ ದೋಷ ನಿವಾರಣಾರ್ಥವಾಗಿ ನೀವು ಗಣೇಶನ ಭಕ್ತಿ ಮಾಡುವಂಥದ್ದು, ನವಗ್ರಹಗಳ ಭಕ್ತಿ ಮಾಡುವಂಥದ್ದು, ಸುಬ್ರಹ್ಮಣ್ಯ ಸ್ವಾಮಿ ಭಕ್ತಿ, ನಿಮ್ಮ ಕುಲದೇವರ ಭಕ್ತಿ, ಗುರು ದತ್ತಾತ್ರೇಯ ಅಥವಾ ಯಾವುದೇ ಗುರುಪೀಠದ ಭಕ್ತಿ ಮಾಡುವಂಥದ್ದು, ತಾಯಿ ಮಹಾಲಕ್ಷ್ಮಿ ಅಥವಾ ಯಾವುದೇ ಅಮ್ಮನವರ ಭಕ್ತಿ ಮಾಡುವಂಥದ್ದು, ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾ ಪರಿಹಾರ ಸ್ತೋತ್ರ ಅಥವಾ ನಿಮಗೆ ಗೊತ್ತಿರುವಂಥ ಯಾವುದೇ ರೀತಿ ನವಗ್ರಹಗಳ ಅಷ್ಟೋತ್ತರ ಇತ್ಯಾದಿಗಳನ್ನು ಪಠನೆ ಮಾಡಬಹುದಾಗಿದೆ. ಹಾಗಾಗಿ ನಾವು ಮಾಡುವಂಥ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ದಾನ ಮಾರ್ಗದ ಮೂಲಕ ಬರುತ್ತಂತಹ ಗ್ರಹಗಳದ್ದಾಗುವ ದೋಷಗಳನ್ನು ನಾವು ನಿವಾರಣೆ ಮಾಡ್ಕೊಬೋದು. ವಾಹಿನಿಯ ನಿರಂತರ ಪ್ರೋತ್ಸಾಹಿಸಿದ ವೃಶ್ಚಿಕ ರಾಶಿಯವರ ಎಲ್ಲರಿಗೂ ಧನ್ಯವಾದಗಳು. ಈ ಸೆಪ್ಟೆಂಬರ್ ತಿಂಗಳಲ್ಲಿ ತಮಗೆಲ್ಲರಿಗೂ ಆಯುರೋಗ್ಯ ಶಕ್ತಿ ವಿಜಯ ಬಳಸಿದ್ದಾಗಲಿ. ಸೆಪ್ಟೆಂಬರ್ ತಿಂಗಳ ಧನುಸು ರಾಶಿಯ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಧನು ರಾಶಿಗೆ ಧನ, ವಾಹನ, ಭೂಮಿ, ಗ್ರಹ ಯೋಗ ಅಂಥೇಳಿ ಈ ಸೆಪ್ಟೆಂಬರ್ ತಿಂಗಳು ಅದೃಷ್ಟದಾಯಕವಾಗಿ ಬರ್ತಾಯಿದೆ. ಅಲ್ಲಿ 6 ಗ್ರಹಗಳ ಒಂದು ಉತ್ತಮವಾದ ಆಶೀರ್ವಾದ ಸಿಗುವಂಥ ಒಂದು ಅವಕಾಶ. ತಿಂಗಳ ಆರಂಭದಲ್ಲಿ ಸ್ವಲ್ಪ ಕೆಲವು ಗ್ರಹಗಳ ಒಂದು ವೈರುಧ್ಯವನ್ನು ಕಾಣ್ಬೋದು. ಆದರೆ ಒಂದೊಂದಾಗಿ ನಿಮಗೆ 13ನೇ ತಾರೀಕು ಆಗುವಂಥ ಮಂಗಳನ ಪರಿವರ್ತನೆ, 15ನೇ ತಾರೀಕು ಆಗುವಂಥ ಬುಧನ ಪರಿವರ್ತನೆ, ಆ ಬಳಿಕ 17ನೇ ತಾರೀಕಿಗೆ ಆಗುವಂಥ ಒಂದು ಸೂರ್ಯನ ಪರಿವರ್ತನೆ, ಇವು ಆ 3 ಒಂದು ಪ್ರಬಲವಾದ ಗ್ರಹಗಳು ನಿಮಗೆ ತಿಂಗಳ ಮಧ್ಯಭಾಗದಿಂದ ಅಪೂರ್ವವಾದ ಆಶೀರ್ವಾದನ ಮಾಡ್ತಾ ಇರ್ತವೆ. ಹಾಗಾಗಿ ಅಲ್ಲಿ ನಿಮ್ಮ ಹಲವಾರು ದೀರ್ಘಕಾಲೀನ ಕನಸುಗಳು ನನಸಾಗುವಂಥ ಯೋಗ ಸೆಪ್ಟೆಂಬರ್ ತಿಂಗಳಲ್ಲಿ ಕಂಡು ಬರುತ್ತೆ ಧನುರಾಶಿಯವರಿಗೆ. ಆಗಲೇ ನಿಮಗೆ ಗುರುಬಲದ ಅನುಕೂಲತೆ ಖಂಡಿತ ಇರುತ್ತೆ. ಗುರುಬಲವು ತಿಂಗಳು ಪೂರ್ತಿ ಉತ್ತಮವಾಗಿರುವ ಕಾರಣ ಗುರುವಿನ ವಿಶೇಷವಾದ ಕೃಪೆ, ಶುಕ್ರನು ನಿಮಗೆ ಮಾಸ ಪೂರ್ತಿ ವಿಶೇಷವಾದ ಆಶೀರ್ವಾದನ ಮಾಡ್ತಾ ಇರ್ತಾನೆ. ಅದೇ ರೀತಿ ರಾಹು ಗ್ರಹದ ವಿಶೇಷವಾದ ಬೆಂಬಲ ನಿಮಗೆ ಮಾಸ ಪೂರ್ತಿ ಇರಲಿದೆ. ಹಾಗಾಗಿ ಪ್ರಬಲವಾದ ಗ್ರಹಗಳ ಬೆಂಬಲವನ್ನು ಹೊಂದಿರುವಂಥ ರಾಶಿಗಳಲ್ಲಿ ಧನುರಾಶಿಯು ಸೆಪ್ಟೆಂಬರ್ ತಿಂಗಳಲ್ಲಿ ಅನೇಕ ರೀತಿಯ ಅದೃಷ್ಟದ ಅವಕಾಶಗಳನ್ನು ಪಡೆಯುವಂಥ ಒಂದು ಅದೃಷ್ಟಶಾಲಿ ರಾಶಿಯಾಗಿ ಹೊರಹೊಮ್ಮಿದೆ. ಧನ ಅಂದರೆ ಹಣಕಾಸಿನ ವಿಚಾರ, ವಾಹನ ಅಂದರೆ ಯಂತ್ರ ವಾಹನಗಳನ್ನು ಕೊಳ್ಳುವಂಥ ಒಂದು ಅವಕಾಶಗಳು ಕೆಲವರಿಗೆ ಬರ್ಬೋದು. ಭೂಮಿಯ ವಿಚಾರವಾಗಿ ಭೂಮಿ ಕೊಳ್ಳೋದು ಅಥವಾ ಇನ್ನಿತರ ಯಾವುದನ್ನು ಭೂಮಿಗೆ ಸಂಬಂಧಪಟ್ಟ ಹೂಡಿಕೆ ಮಾಡಲಿಕ್ಕೋ ಅಥವಾ ಭೂಮಿಗೆ ಸಂಬಂಧಪಟ್ಟ ವಿವಾದಗಳು ಪರಿಹಾರ ಆಗುವಂಥದ್ದು. ಅದೇ ರೀತಿ ಗ್ರಹ ಅಥವಾ ಮನೆಯ ವಿಚಾರವಾಗಿ ಈ ಮನೆಯ ವಿಚಾರವಾಗಿ ಯಾವುದನ್ನು ಕೊಡುಕೊಳ್ಳುವಿಕೆ ವಿಚಾರವಾಗಿ ಯೋಚನೆ ಮಾಡ್ತಿದ್ರೆ ಮನೆ ಕಟ್ಟಿಸುವಂಥದ್ದು, ಮನೆ ಕೊಳ್ಳುವಂಥದ್ದು ಅಥವಾ ಮಾರಾಟ ಇತ್ಯಾದಿಗಳನ್ನು ಮಾಡುವಂಥದ್ದು, ಅನೇಕ ರೀತಿಯ ನಿಮ್ಮ ಸ್ಥಿರ ಮತ್ತು ಚರವಾದ ಆಸ್ತಿಗಳಿಗೆ ಅಥವಾ ಒಂದು ಹೂಡಿಕೆಗಳಿಗೆ ಅನೇಕ ಅವಕಾಶಗಳು ಬರುವಂಥ ಒಂದು ಭಾಗ್ಯ ಧನುರಾಶಿಯವರಿಗೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಕಂಡುಬರುತ್ತೆ. ಅನೇಕ ಉತ್ತಮವಾದ ಫಲಗಳನ್ನು ನೀವು ನಿರೀಕ್ಷೆ ಮಾಡ್ಬೋದಾಗಿದೆ. ಈಗ ಒಂದೊಂದಾಗಿ ನಿಮಗೆ ಸೂರ್ಯನಿಂದ ಯಾವ್ಯಾವ ಗ್ರಹಗಳು ಯಾವ ರೀತಿ ಉತ್ತಮ ಫಲವನ್ನು ಕೊಡ್ತಾ ಇದೆ ಅಂದರೆ ಒಂದೊಂದಾಗಿ ಗ್ರಹಗಳನ್ನು ಒಂದು ಸಂಕ್ಷಿಪ್ತವಾಗಿ ಗಮನಿಸೋಣ. ಸೆಪ್ಟೆಂಬರ್ ತಿಂಗಳಲ್ಲಿ ಆರಂಭದಲ್ಲಿ ರವಿಯ ವಿಚಾರ. ಸೂರ್ಯ ಭಗವಂತರು ನಿಮಗೆ ಆರಂಭದಲ್ಲಿ ಅಷ್ಟೇನು ಪೂರಕವಾಗಿರೋದಿಲ್ಲ. 16ರವರೆಗೆ ಅವರು ಸಿಂಹರಾಶಿಯಲ್ಲಿ ಇರುವ ಕಾರಣ ಅಲ್ಲಿ ನಿಮ್ಮ ರಾಶಿಯಿಂದ ನವಮದಲ್ಲಿ ಬರುವಂಥ ಸೂರ್ಯನಿಂದ ನಿಮಗೆ ಕೆಲವೊಂದು ಅಡ್ಡ ಪರಿಣಾಮಗಳು ಬರ್ಬೋದು. 16ರವರೆಗೂ ಸೂರ್ಯ ಭಗವಂತರಿಂದ ನಿಮಗೆ ಕೆಲವೊಮ್ಮೆ ಬಂಧು ಮಿತ್ರರಲ್ಲಿ ವಿರೋಧಗಳು, ಮನಸ್ಸಲ್ಲಿ ಅತೃಪ್ತಿ, ಹತಾಶೆಗಳು, ಕೆಲಸ ಕಾರ್ಯಗಳು ಸ್ವಲ್ಪ ವಿಳಂಬ ಆಗುವಂಥದ್ದು ಅಥವಾ ಯಾವುದೇ ರೀತಿಯ ಸರ್ಕಾರಿ ದಾಖಲೆ, ಕೋರ್ಟ್ ಕಚೇರಿ ವಿಚಾರಗಳು ಸ್ವಲ್ಪ ಅದು ಪೋಸ್ಟ್ಪೋನ್ಮೆಂಟ್ ಆಗುತ್ತೆ. ಎಲ್ಲ ವಿಚಾರಗಳು ಸ್ವಲ್ಪ ವಿಳಂಬವಾದ ಫಲವನ್ನು ನೀಡುವಂಥ ಸಾಧ್ಯತೆ ಇರುತ್ತೆ.
ಜೊತೆಗೆ ಕೆಲವೊಮ್ಮೆ ಈ ಶತ್ರು ಪೀಡೆ ಬರ್ಬೋದು, ಗುಪ್ತ ಶತ್ರುಗಳ ಕಾಟ, ಹಿತಶತ್ರುಗಳ ಕಾಟ, ನಿಮಗೆ ಈ ಸೂರ್ಯ ಭಗವಂತರ ವೈರುಧ್ಯ ನಿಮಗೆ 16ರವರೆಗೆ ಇರೋ ಕಾರಣ ಅದೆಲ್ಲ ಸ್ವಲ್ಪ ಮಟ್ಟಿಗೆ ಅನುಭವಕ್ಕೆ ಬರ್ಬೋದು. ಆದರೆ ಇದೆಲ್ಲ ಯಾವುದೋ ಗಂಭೀರ ಹೆಚ್ಚಿನ ಅಡ್ಡ ಪರಿಣಾಮ ಇರೋದಿಲ್ಲ. ಯಾಕಂದರೆ ನಿಮಗೆ ಗುರುಬಲ, ಶುಕ್ರಬಲ, ರಾಹುವಿನ ವಿಶೇಷವಾದ ಅನುಗ್ರಹ ಎಲ್ಲ ತಿಂಗಳ ಪೂರ್ತಿ ಇದ್ದೇ ಇರುತ್ತೆ. ಹಾಗಾಗಿ ಸಣ್ಣ ಪುಟ್ಟ ಏರುಪೇರುಗಳು ನಿಮ್ಮ ಬಾಂಧವ್ಯದಲ್ಲಿ ಮನಸ್ಸಿನ ಮೇಲೆ ಅಡ್ಡ ಪರಿಣಾಮ ಇರುವಂಥ ಕೆಲವು ಘಟನೆಗಳು 16ರವರೆಗೂ ಆಗ್ಬೋದಾಗಿದೆ. ಆದರೆ ಯಾವಾಗ 17ನೇ ತಾರೀಕಿಗೆ ಸೂರ್ಯ ಭಗವಾನರು ಕನ್ಯಾ ರಾಶಿಗೆ ಪ್ರವೇಶಿಸ್ತಾರೋ ನಿಮಗೆ ಅಲ್ಲಿ ವಿಶೇಷವಾಗಿ ಕರ್ಮಸ್ಥಾನ ಅಂದರೆ ನಿಮ್ಮ ರಾಶಿಯಿಂದ 10ನೇ ಮನೆಯಲ್ಲಿ ಆಗುವಂಥ ಒಂದು ಉತ್ತಮವಾದ ಲಾಭದಾಯಕ ಪರಿಣಾಮ ಆಗುತ್ತೆ. ಹಾಗಾಗಿ ಸೆಪ್ಟೆಂಬರ್ 17ರಿಂದ ಸೂರ್ಯ ಭಗವಂತರು ನಿಮಗೆ ವಿಶೇಷವಾದ ಆಶೀರ್ವಾದವನ್ನು, ಜಯವನ್ನು, ಲಾಭವನ್ನು ಕೊಡ್ತಾರೆ. ಮುಂದೆ 1 ತಿಂಗಳ ಕಾಲ ಅಲ್ಲಿ ಕನ್ಯಾ ರಾಶಿಯಲ್ಲಿರ್ತಾರೆ. ಆ 1 ತಿಂಗಳು ನಿಮಗೆ ಕನ್ಯಾ ಮಾಸ ವಿಶೇಷವಾದ ಜಯ, ಲಾಭ, ಸುಖಗಳನ್ನು ಕೊಡ್ತದೆ. ಸರ್ಕಾರ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗುತ್ತೆ. ಬಾಕಿ ಇದ್ದ ಪೆಂಡಿಂಗ್ ಇದ್ದ ಫೈಲ್ಗಳಾಗಲಿ ಅಥವಾ ಡಾಕ್ಯುಮೆಂಟ್ಗಳು ನಿಮಗೆ ಕೈ ಸೇರುವಂಥದ್ದು, ಯಾವುದೇ ವಿವಾದಗಳು ಬೇಗನೆ ಪರಿಹಾರ ಆಗುತ್ತೆ. ಕೌಟುಂಬಿಕ ವಿಚಾರ ಉತ್ತಮ ಇದೆ. ರಾಜಕೀಯ ಮೂಲ, ಸರ್ಕಾರಿ ಮೂಲ ಆಗಬೇಕಾದ ಕೆಲಸ ಕಾರ್ಯ ಆಗ್ಬೋದು. ಉದ್ಯೋಗಕ್ಕೆ ಹುಡುಕುವಂಥವರಿಗೆ ಬೇಗನೆ ಉದ್ಯೋಗದ ಕಾಲ್ ಲೆಟರ್ಗಳು ಬರುವಂಥದ್ದು, ಯಾವುದೇ ಸತ್ಕಾರ್ಯಗಳ ಸಿದ್ಧಿ ನಿಮಗೆ ಹೀಗೆ ಆಗುತ್ತೆ. ಹಿರಿಯರ ಗುರುಗಳ ಆಶೀರ್ವಾದ ಪಡೆಯುತ್ತೀರ. ಪ್ರಮುಖವಾದ ವ್ಯಕ್ತಿಗಳ ಭೇಟಿಗೆ ಅವರ ಮೂಲಕ ಕಾರ್ಯ ಸಾಧನೆ ಮಾಡುವಂಥ ಯೋಗ. ಮನೆಯಲ್ಲಿಯೂ ಪ್ರತಿ ಪತ್ನಿ ಮಕ್ಕಳ ಮಧ್ಯೆ ಬಾಂಧವ್ಯ ಚೆನ್ನಾಗಿ ವೃದ್ಧಿ ಆಗುತ್ತೆ. ಹಾಗಾಗಿ ಬಹಳ ಒಂದು ಉತ್ತಮವಾದ ಆಶೀರ್ವಾದ ನಿಮಗೆ ಅಲ್ಲಿ ಸೂರ್ಯ ಭಗವಂತರಿಂದ ಸಿಗ್ತಾಯಿದೆ. ಸೆಪ್ಟೆಂಬರ್ 17ರಿಂದ ಅದನ್ನು ಸದುಪಯೋಗಪಡಿಸಿಕೊಳ್ಳುವುದು. ಆ ಬಳಿಕ ಸೂರ್ಯನ ಬಳಿಕ ಮಂಗಳನ ವಿಚಾರ ಗಮನಿಸಿದರೆ ನಿಮಗೆ ಆರಂಭದಲ್ಲಿ ಮಂಗಳನಿಂದ ಸ್ವಲ್ಪ ಏರುಪೇರಿನ ಘಟನೆಗಳಾಗ್ಬೋದು. ಆರಂಭದಲ್ಲಿ ನಿಮ್ಮ ರಾಶಿಯಿಂದ ದಶಮದಲ್ಲಿ 10ನೇ ಮನೆಯಲ್ಲಿ ಇರುವಂಥದ್ದು. ಆ ಬಳಿಕ ಅವರು ತುಲಾ ರಾಶಿಗೆ ಪ್ರವೇಶ 13ನೇ ತಾರೀಕು ಆಗುತ್ತೆ. ಹಾಗಾಗಿ ಮಂಗಳನ ಒಂದು ಆಶೀರ್ವಾದ ನಿಮಗೆ ಆರಂಭದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಏರುಪೇರುಗಳಂದರೆ ಈ ತಿಂಗಳ 12ರವರೆಗೂ, ಸೆಪ್ಟೆಂಬರ್ 12ರವರೆಗೂ ಕೆಲವೊಮ್ಮೆ ನಿಮ್ಮಲ್ಲಿ ಅಕ್ರಮವಾದ ಚಟುವಟಿಕೆ ಮಾಡುವಂಥ ಹುಮ್ಮಸ್ಸು, ಅದು ದುಷ್ಟ ಮಿತ್ರರ ಸಹವಾಸ, ಭ್ರಷ್ಟಾಚಾರ ಅಥವಾ ವಾಮಾಚಾರದ ಇತ್ಯಾದಿಗಳಿಂದ ಮೂಲಕ ಒಂದು ವಾಮ ಮಾರ್ಗದ ಅಂದರೆ ಅಡ್ಡದಾರಿ ಮೂಲಕ ಹೋಗುವಂಥ ಒಂದು ಹುಮ್ಮಸ್ಸು ಎಲ್ಲ ಬರ್ಬೋದಾಗಿದೆ. ಹಾಗಾಗಿ ಆ ಬಗ್ಗೆ ಸ್ವಲ್ಪ ಎಚ್ಚರ. ಜೊತೆಗೆ ಅಂಥ ಒಂದು ಜನರ ಭೇಟಿ ಆಗ್ಬೋದು ಅಥವಾ ಅಂಥ ಒಂದು ಮಿತ್ರರು ನಿಮಗೆ ದುರ್ಬೋಧನೆಯನ್ನು ಮಾಡುವಂಥದ್ದೆಲ್ಲ ಆಗ್ಬೋದು. ಈ ಒಂದು 12ನೇ ತಾರೀಕಿಗೆ ಮಂಗಳನ ವೈರುಧ್ಯ ಇರುತ್ತೆ. ಹಾಗಾಗಿ ಅದನ್ನು ಸ್ವಲ್ಪ ಗಮನದಲ್ಲಿಟ್ಕೊಳ್ಳಿ. ಯಾವುದೇ ರೀತಿಯ ಇಂಥ ಒಂದು ಅಚಾತುರ್ಯದ ಕೆಲಸ ಕಾರ್ಯಗಳಿಗೆ, ಅನಾಚಾರದ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದರೆ ಅಲ್ಲಿ ತೊಂದರೆ ಆಗುತ್ತೆ ನಿಮಗೆ. ಅದರಿಂದ ನೀವು ಸಿಲುಕಿಕೊಳ್ಳುವಂಥದ್ದು ಅಥವಾ ಯಾವುದೇ ವಿವಾದವನ್ನು ನೀವೇ ಮೈ ಮೇಲೆ ಎಳೆದುಕೊಂಡಂತೆ ಆಗುತ್ತೆ. ಹಾಗಾಗಿ 12ರ ಬಳಿಕ ಅಲ್ಲಿ 13ಕ್ಕೆ ಯಾವಾಗ ಅಲ್ಲಿ ಮಂಗಳನ ಪರಿವರ್ತನೆ ಆಗುತ್ತೋ 13ರಿಂದ ತುಲಾರಾಶಿಗೆ ಮಂಗಳನ ಪ್ರವೇಶಿಸುವಾಗ ಮಂಗಳನ ಆಶೀರ್ವಾದ ನಿಮಗೆ 13ರಿಂದ ತಿಂಗಳ ಕೊನೆವರೆಗೂ ವಿಶೇಷವಾದ ಲಾಭವನ್ನು, ಜಯವನ್ನು ಕೊಡುತ್ತೆ. ಆಗಲೇ ಹೇಳಿದ್ದೇನೆ, ಮನೆ, ಭೂಮಿ, ಯಂತ್ರ, ವಾಹನ, ಧನ ಅಂತೇಳಿ ಅವೆಲ್ಲವೂ ಈಗ ಮಂಗಳನಿಂದ ನಿಮಗೆ ಬರ್ತಾಯಿದೆ. ಆಗಲೇ ಗುರು ಆಶೀರ್ವಾದ ಇದೆ, ಸೂರ್ಯ ಭಗವಂತನ 17ಕ್ಕೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಇದಕ್ಕೆ 13ರಲ್ಲಿ ಮಂಗಳನ ಪರಿವರ್ತನೆಯಿಂದ ನಿಮಗೆ ಮನೆ, ಭೂಮಿ, ಯಂತ್ರ, ವಾಹನಕ್ಕೆ ಸಂಬಂಧಪಟ್ಟ ನಿರ್ಧಾರಗಳು, ಅದು ಇನ್ನಿತರ ವಿಚಾರಕ್ಕೆ ಹೂಡಿಕೆ ಮಾಡಲಿಕ್ಕೋ ಇದರ ಬಗ್ಗೆ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದನ್ನು ಮತ್ತೆ ನೀವು ಇನ್ನಷ್ಟು ಅದರಲ್ಲಿ ಹೆಚ್ಚಿನ ಒಂದು ಲಾಭ ಪಡೆಯುವಂಥದ್ದು, ಅದು ಯಾವುದೋ ನೀವು ಮಾರಾಟಕ್ಕಿಟ್ಟಂಥ ಇಂಥ ಭೂಮಿ, ಸ್ವತ್ತು, ಮನೆಗಳು ಕ್ಷಿಪ್ರವಾಗಿ ಬೇಗನೆ ಮಾರಾಟ ಆಗುವಂಥದ್ದು ಮುಂತಾದ ಹಲವಾರು ಘಟನೆ ಜರುಗುತ್ತೆ. ವ್ಯಾಪಾರಿಗಳಿಗೆ, ಉದ್ಯಮಗಳಿಗೆ ಸಹ ಒಂದು ಉತ್ತಮವಾದ ಅವಕಾಶ. ಹೆಚ್ಚಿನ ಒಂದು ಕ್ಷೇತ್ರದ ಎಲ್ಲ ಧನುರಾಶಿಯವರಿಗೆ ಮಂಗಳನ ಒಂದು ಸಂಪೂರ್ಣ ಆಶೀರ್ವಾದ ಉತ್ತಮ ಫಲವನ್ನು ಕೊಡಲಿದೆ. ಜೊತೆಗೆ ಕೌಟುಂಬಿಕ ವಿವಾದ, ಆಸ್ತಿ ವಿವಾದ ಅಥವಾ ಕೌಟುಂಬಿಕವಾದ ಆಸ್ತಿ ಏನಾದರೂ ವಿಭಾಗ ಪತ್ರ ಇವೆಲ್ಲವೂ ಈಗ ಕ್ಷಿಪ್ರವಾಗಿ ಆಗುತ್ತೆ. ಹಾಗಾಗಿ ಮಂಗಳ ನಿಮಗೆ 13ರಿಂದ ವಿಶೇಷವಾದ ಆಶೀರ್ವಾದವನ್ನು ಮಾಡ್ತಾ ಇರ್ತಾನೆ. ಆ ಬಳಿಕ ಬುಧನ ವಿಚಾರ ಗಮನಿಸಿದರೆ ಬುಧನು ನಿಮಗೆ ಆರಂಭದಲ್ಲಿ ಸ್ವಲ್ಪ ವಿರುದ್ಧವಾದ ಫಲ ವ್ಯಕ್ತ ಆಗ್ಬೋದು. ಆರಂಭದಲ್ಲಿ 14ರವರೆಗೆ, ಸೆಪ್ಟೆಂಬರ್ 14ರವರೆಗೆ ಸಿಂಹರಾಶಿಯಲ್ಲಿರುವಾಗ ನವಮದ ಸ್ಥಾನ, ನಿಮ್ಮ ರಾಶಿಯಿಂದ ನವಮದಲ್ಲಿರುವಂತಹ ಬುಧನು ಕೆಲವೊಮ್ಮೆ ನಿಮಗೆ ವೈರುಧ್ಯವಾದ ಫಲವನ್ನು ಕೊಡ್ಬೋದು. ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ, ಅಪಜಯ ಆಗುವಂಥದ್ದು, ಬಂಧುಗಳಲ್ಲಿ ಏನಾದರೂ ವೈರುಧ್ಯಗಳು ಬರುವಂಥದ್ದು, ಮಾತಿನ ಚಕಮಕಿ ಆಗುವಂಥದ್ದು ಅಥವಾ ನೀವು ಆಡಿದ ಮಾತು ಅಂದರೆ ನಿಮಗೆ ಮುಳು ಆಗುವಂಥದ್ದು ಮುಂತಾದ ಘಟನೆಗಳು ಆಗ್ಬೋದು. ಹಾಗೆ ಆ ಬಗ್ಗೆ ಸ್ವಲ್ಪ ಎಚ್ಚರ. ಜೊತೆಗೆ ದೇಹದಲ್ಲಿ ಸಹ ಸುಸ್ತು, ಆಯಾಸ ಇತ್ಯಾದಿಗಳು ಸಹ ಬುಧನ ಒಂದು ವೈರುಧ್ಯದಿಂದ 14ರವರೆಗೆ ಕಂಡು ಬರ್ಬೋದು. ಆದರೆ ಯಾವಾಗ 15ನೇ ತಾರೀಕಿಗೆ ಅಲ್ಲಿ ಬುಧನ ಪರಿವರ್ತನೆ ಆಗುತ್ತೆ, ಅಲ್ಲಿ ಕನ್ಯಾ ರಾಶಿಗೆ ಅನ್ನೋದನ್ನು ಸ್ವಕ್ಷೇತ್ರಕ್ಕೆ ಪ್ರವೇಶಿಸುವಾಗ ನಿಮ್ಮ ರಾಶಿಗೆ ಕರ್ಮಸ್ಥಾನದ ವಿಶೇಷವಾದ ಲಾಭವನ್ನು, ಜಯವನ್ನು ಕೊಡ್ತಾ ಇದ್ದಾನೆ. ಹಾಗಾಗಿ ಬುಧನ ಅನುಗ್ರಹ ನಿಮಗೆ 15ರಿಂದ ಆರಂಭವಾದರೆ ಆ ಒಂದು ತಿಂಗಳ ಕಾಲ ಇರುವಂಥ ಅನೇಕ ರೀತಿಯ ಅವಕಾಶಗಳು ನಿಮಗೆ ಸಿಗ್ತವೆ. ಇಷ್ಟಾರ್ಥ ಸಿದ್ಧಿ, ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ, ಹಣಕಾಸಿನ ಹರಿವು ಚೆನ್ನಾಗಾಗುವಂಥದ್ದು, ಸಾಲ ಮಾಡಿದರೆ ತೀರಿಸುವಂಥ ಅವಕಾಶ, ಈ ರೀತಿ ಅನೇಕ ಜಯ, ಕೀರ್ತಿ, ಲಾಭ, ಸುಖ, ಶಾಂತಿ, ನೆಮ್ಮದಿಯನ್ನು ಬುಧನ ನಿಮಗೆ ಕೊಡಲಿದ್ದಾನೆ. ಹಾಗಾಗಿ ನೋಡಿ, ಗಮನಿಸಿಕೊಳ್ಳಿ, ಒಂದೊಂದಾಗಿ ನಿಮಗೆ 13ಕ್ಕೆ ಮಂಗಳನ ಆರಂಭ, 15ರಿಂದ ನಿಮಗೆ ಬುಧನ ಆರಂಭ, 17ರಿಂದ ರವಿಯ ಆರಂಭ. ಹಾಗಾಗಿ ತಿಂಗಳ ಮಧ್ಯಭಾಗದಲ್ಲಿ ನಿಮಗೆ ಒಂದೊಂದೇ ಗ್ರಹಗಳು ನಿಮ್ಮ ಪರವಾಗಿ ಬರ್ತಾ ಇರ್ತವೆ. ಒಂದೊಂದೇ ಅವಕಾಶಗಳು, ಇಂದ ಸುವರ್ಣ ಅವಕಾಶವೆಲ್ಲ ಮತ್ತೆ ಮತ್ತೆ ಬರೋದಿಲ್ಲ. ಗುರುಬಲ ವರ್ಷ ಪೂರ್ತಿ ಇರುತ್ತೆ, ತಿಂಗಳಗಟ್ಟಲೆ ಇರುತ್ತೆ. ಆದರೆ ಈ ಒಂದು ಕ್ಷಿಪ್ರವಾಗಿ ರಾಶಿ ಬದಲಿಸುವಂತಹ ಗ್ರಹಗಳ ಆಶೀರ್ವಾದ ಕೆಲವೊಮ್ಮೆ ನಿಮಗೆ ಕೆಲವೊಂದು 3 ತಿಂಗಳಿಗೊಮ್ಮೆ, 6 ತಿಂಗಳಿಗೊಮ್ಮೆ ಬರುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಅಲ್ಲಿ ಸೂರ್ಯ, ಮಂಗಳ, ಬುಧರ ಆಶೀರ್ವಾದ ನಿಮಗೆ ನಿರಂತರವಾಗಿ ಬರ್ತಾ ಇರುತ್ತೆ. ಇನ್ನು ಗುರುವಿನ ವಿಚಾರ ನಿಮಗೆ ಗೊತ್ತಿರುವಂತೆ ತಿಂಗಳು ಪೂರ್ತಿ ಗುರುಬಲ ಇದ್ದಿರುತ್ತೆ. ಸಪ್ತಮದ ಗುರುವಿನಿಂದ ನಿಮಗೆ ಆರೋಗ್ಯ, ಜಯ, ಲಾಭ, ಸುಖ ಇದೆ.
ಜೊತೆಗೆ ಯಾವುದೇ ರೀತಿಯ ತೊಂದರೆಗಳು ಆಗದಂತೆ, ಯಾವುದೇ ರೀತಿಯ ಗಂಭೀರ ಸಮಸ್ಯೆ ಕಂಟಕಗಳು ಬಾರದಂತೆ ಗುರುವಿನ ರಕ್ಷಣೆ ನಿಮಗೆ ಸದಾ ಈ ತಿಂಗಳು ಪೂರ್ತಿ ಇರೋದ್ರಿಂದ ಯಾವುದೇ ಚಿಂತೆ ಪಡಬೇಕಾಗಿಲ್ಲ. ಕೆಲವೊಮ್ಮೆ ಸಣ್ಣ ಪುಟ್ಟ ಏರುಪೇರುಗಳಷ್ಟೇ ಕೆಲವು ಗ್ರಹಗಳ ಕ್ಷಿಪ್ರ ಗ್ರಹಗಳ ಒಂದು ವೈರುಧ್ಯದಿಂದ ಆಗ್ಬೋದಾಗಿದೆ ಹೊರತು ಗಂಭೀರವಾಗಿ ಯಾವುದೇ ತೊಂದರೆಗಳು ಆಗದಂತೆ ಗುರುವಿನ ಒಂದು ಸದಾ ಶ್ರೀರಕ್ಷೆ ಅಂತ ಹೇಳ್ತಾರೆ. ಗುರುಬಲ ಇದ್ದರೆ ಅದಕ್ಕೆ ಸಾಟಿ ಇಲ್ಲ ಅಂತ ಹೇಳ್ತಾರೆ. ಅಂಥ ಒಂದು ಗುರುಬಲದ ರಕ್ಷಣೆ. ಇನ್ನು ಶುಕ್ರನ ವಿಚಾರ ಗಮನಿಸಿದಾಗ ಶುಕ್ರನು ನಿಮಗೆ ಆರಂಭದಲ್ಲಿ ಜೊತೆಗೆ ಆತನು ಪರಿವರ್ತನೆ ಆಗುವ 14ರವರೆಗೂ ಆತನು ನಿಮಗೆ ಅಲ್ಲಿ ಕಟಕ ರಾಶಿಯಲ್ಲಿ ಇರ್ತಾನೆ. 15ರಿಂದ ಸಿಂಹ ರಾಶಿಗೆ ಪ್ರವೇಶಿಸ್ತಾನೆ. ಆದರೆ ಎರಡೂ ಪರಿವರ್ತನೆಗಳು ನಿಮಗೆ ಉತ್ತಮ ಫಲವನ್ನು ಕೊಡ್ತವೆ. ಅಷ್ಟಮ ಮತ್ತು ನವಮದ ಉತ್ತಮ ಫಲದಿಂದ ನಿಮಗೆ ಹಣಕಾಸಿಗೆ ಯಾವುದೇ ಕೊರತೆ ಇರೋದಿಲ್ಲ. ಹಣಕಾಸಿನ ಅರಿವು ಚೆನ್ನಾಗುತ್ತೆ. ವ್ಯಾಪಾರ ಉದ್ಯಮಗಳಿಗೆ ಲಾಭ ಬರುತ್ತೆ. ಹೊಸದರ ಆರಂಭಕ್ಕೆ ಅವಕಾಶ ಬರ್ಬೋದು. ಸ್ಟಾರ್ಟಪ್ಗಳನ್ನು ಮಾಡೋರಿಗೆ ಅವಕಾಶಗಳು ಬರ್ಬೋದು. ಅಥವಾ ಉದ್ಯಮ ಕ್ಷೇತ್ರದಲ್ಲಿ ನಿಮಗೆ ಹಣಕಾಸಿನ ಹೂಡಿಕೆ ಎಲ್ಲ ಸಿಗುವಂಥದ್ದು, ಅಥವಾ ನೀವು ಹೂಡಿಕೆ ಮಾಡಿದ್ದಕ್ಕೆ ಹೆಚ್ಚಿನ ಲಾಭ ಪ್ರತಿಫಲಗಳು ಬರುವಂಥದ್ದು. ಈ ರೀತಿ ಯಾವುದೇ ರೀತಿಯ ನಿಮಗೆ ಯಶಸ್ಸು ಕೀರ್ತಿ ಲಾಭಗಳು ಅಲ್ಲಿ ಶುಕ್ರನಿಂದ ಸಿಗ್ತಾ ಇರ್ತದೆ. ಹಾಗಾಗಿ ಧನ, ವಾಹನ, ಭೂಮಿ, ಗ್ರಹ ಯೋಗಗಳು ಆಗಲೂ ಹೇಳಿದಂತೆ ಇತರ ಗ್ರಹಗಳ ಜೊತೆಗೆ ಶುಕ್ರನ ವಿಶೇಷವಾದ ಅನುಗ್ರಹ ನಿಮಗೆ ತಿಂಗಳು ಪೂರ್ತಿ ಇರೋದ್ರಿಂದ ಯಾವುದೇ ಚಿಂತೆಗಳು ಇರೋದಿಲ್ಲ. ಇನ್ನು ಶನಿ ಮಹಾರಾಜರ ವೈರುಧ್ಯ ನಿಮಗೆ ಗೊತ್ತಿರುವಂತೆ ಅವರು ನಿಮಗೆ ವೈರುಧ್ಯದಲ್ಲಿ ಇದ್ದಾರೆ, ಅರ್ಧಾಷ್ಟಮ ಶನಿ ಅಂತ. ಆದರೆ ಈಗ ಅದೃಷ್ಟವಶಾತ್ ಅವರಿಗೆ ವಕ್ರಗತಿಯಲ್ಲಿ ಇರುವ ಕಾರಣ ಹೆಚ್ಚಿನ ತೊಂದರೆಗಳು ನಿಮಗೆ ಶನಿ ಮಹಾರಾಜರಿಂದ ಬರೋದಿಲ್ಲ. ಹಾಗಾಗಿ ಕೆಲವೊಮ್ಮೆ ಸಣ್ಣ ಪುಟ್ಟ ನಿರಾಸೆ ಆಗುವಂಥದ್ದು, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರು, ಹೊಟ್ಟೆ ನೋವು, ಬೆನ್ನು ನೋವು ಇತ್ಯಾದಿಗಳೆಲ್ಲ ಸಣ್ಣ ಪುಟ್ಟ ಅನಾರೋಗ್ಯದ ಸಮಸ್ಯೆಗಳು ಕೆಲವೊಬ್ಬರಿಗೆ ಕಾಣ್ಬೋದು. ಜೊತೆಗೆ ವಯಸ್ಸಿನಿಂದ ಆಗುವಂಥದ್ದು ಅಥವಾ ಈ ಕೆಲವೊಮ್ಮೆ ಹವಾಮಾನ ವೈಪರೀತ್ಯದಿಂದ ಆಗುವಂಥ ಕೆಲವು ಭಿನ್ನತೆಗಳು ಆರೋಗ್ಯದಲ್ಲಿ ಕಂಡು ಬರ್ಬೋದು ಹೊರತು ಹೆಚ್ಚಿನೇನು ಅಡ್ಡ ಪರಿಣಾಮಗಳು ಶನಿ ಮಹಾತ್ಮರಿಂದ ಇರುವುದಿಲ್ಲ. ಅವರು ವಕ್ರಗತಿಯಿರುವ ಕಾರಣ ಅವರ ವೇಗ ಕುಂಠಿತವಾಗಿರುತ್ತೆ. ಇನ್ನು ಈಗ ರಾಹು ಕೇತುಗಳ ವಿಚಾರ ಗಮನಿಸುವಾಗ ರಾಹು ನಿಮಗೆ ಮೊದಲೇ ಹೇಳಿದಂತೆ ರಾಹು ತಿಂಗಳ ಪೂರ್ತಿ ನಿಮಗೆ ತೃತೀಯದಲ್ಲಿದ್ದು ಉತ್ತಮವಾದ ಫಲವನ್ನು ಕೊಡಲಿದ್ದಾನೆ. ಲಾಭ, ಸುಖ, ಜಯದ ಆಕಸ್ಮಿಕ ಲಾಭಗಳ ಯೋಜನೆ. ಇನ್ನು ಕೆಲವರಿಗೆ ವಿದೇಶ ಯೋಗ, ವಿದೇಶಕ್ಕೆ ಉದ್ಯೋಗಕ್ಕೆ, ವಿದೇಶದ ವಿದ್ಯೆಗೆ, ವಿದೇಶದಲ್ಲಿ ಹೂಡಿಕೆ ಮಾಡಲಿಕ್ಕೆ, ಪ್ರಯಾಣ ಪ್ರವಾಸ ಮಾಡಲಿಕ್ಕೆ ಅವಕಾಶಗಳು ರಾಹುವಿನಿಂದ ಬರುತ್ತೆ. ಜೊತೆಗೆ ಯಾವುದೇ ರೀತಿಯ ಒಂದು ನೀವು ಕ್ಷಿಪ್ರವಾಗಿ ಹಣ ಹೂಡಿಕೆ ಮಾಡಿ ಉಳಿದಂತೆ ಲಾಟರಿ ಅದು ಇನ್ನಿತರ ಯಾವುದೇ ಬೆಟ್ಟಿಂಗು ಮುಂತಾದೆಲ್ಲ ಇರುತ್ತೆ. ಅಂಥದ್ದೆಲ್ಲ ಇದ್ದರೆ ಕೆಲವೊಬ್ಬರಿಗೆ ಆಕಸ್ಮಿಕ ಧನ ಲಾಭ ಸಹ ಈ ರಾಹುವಿನ ಅನುಗ್ರಹದಿಂದ ಕೆಲವರಿಗೆ ಆಗ್ಬೋದಾಗಿದೆ. ಹಾಗಾಗಿ ರಾಹುವಿನ ಅನುಗ್ರಹ ತಿಂಗಳು ಪೂರ್ತಿ ಇರುವಂಥದ್ದು. ಇನ್ನು ಕೇತುವಿನ ವಿಚಾರ ಗಮನಿಸಿದರೆ ಕೇತು ಸಹ ನಿಮಗೆ ಅಷ್ಟೇನು ಅಡ್ಡ ಪರಿಣಾಮವನ್ನು ಕೊಡ್ತಾಯಿಲ್ಲ. ಸಣ್ಣ ಪುಟ್ಟ ಅಡ್ಡ ಪರಿಣಾಮ ನವಮದಲ್ಲಿರುವ ಕಾರಣ ಕೆಲವೊಮ್ಮೆ ಬಂಧು ಮಿತ್ರರಲ್ಲಿ ವೈರುಧ್ಯ, ಬಂಧುಗಳಲ್ಲಿ ಮಾತಿನ ಚಕಮಕಿ ಅಥವಾ ಬಂಧುಗಳ ನಿಮ್ಮನ್ನು ವಿರೋಧಿಸುವಂಥದ್ದು, ಅದು ಬಂಧುಗಳ ಮೇಲೆ ನಿಮಗೆ ಯಾವುದೇ ರೀತಿಯ ದ್ವೇಷ ಮಾಡುವಂಥ ಘಟನೆಗಳು ಜರುಗೋದು ಅವೆಲ್ಲ ಬರ್ಬೋದು. ಅದರ ಹೊರತು ಹೆಚ್ಚಿನ ನಿಮಗೆ ಆರ್ಥಿಕವಾಗಿ ಅಥವಾ ಆರೋಗ್ಯದ ವಿಚಾರಕ್ಕೆ ಕೇತುವಿನಿಂದ ಅಡ್ಡ ಪರಿಣಾಮಗಳೇನಿರೋದಿಲ್ಲ. ಹಾಗಾಗಿ ಒಟ್ಟಿನಲ್ಲಿ ಗಮನಿಸಿದಾಗ ನಿಮಗೆ 6+1 ಅಂದರೆ ಚಂದ್ರನ ಸೇರಿಸಿದಾಗ 7 ಗ್ರಹಗಳ ಒಂದು ಆಶೀರ್ವಾದ ಪಡೆಯುವಂಥ ಯೋಗ ಈ ತಿಂಗಳಲ್ಲಿ ಬಂದಿದೆ. 6 ಗ್ರಹಗಳು ಅಂದರೆ ಆರಂಭದಲ್ಲಿ ಸ್ವಲ್ಪ ಮಟ್ಟಿಗೆ ಏರುಪೇರುಗಳು ಬರ್ಬೋದು. ಆದರೆ ಯಾವಾಗ 13ರಿಂದ ಅಲ್ಲಿ ಮಂಗಳನ ಪರಿವರ್ತನೆ, 15ರಿಂದ ಬುಧನ ಪರಿವರ್ತನೆ, 17ರಿಂದ ಈ ರವಿಯ ಪರಿವರ್ತನೆಗಳು ನಿಮ್ಮ ರಾಶಿಗೆ ಪೂರಕವಾಗಿ 6 ಗ್ರಹಗಳಲ್ಲಿ ಒಟ್ಟಿಗೆ ಬರ್ತವೆ. ಜೊತೆಗೆ 7ನೇದಾಗಿ ಚಂದ್ರನ ಅನುಗ್ರಹ ನಿಮಗೆ ಈ ದಿನಾಂಕಗಳಲ್ಲಿ ಸಿಗ್ತಾ ಇರ್ತವೆ. ಹಾಗಾಗಿ ಅನೇಕ ಉತ್ತಮ ಫಲಗಳು ನಿಮಗೆ ಈ ನವಗ್ರಹಗಳಿಂದ ಈ ತಿಂಗಳಲ್ಲಿ ಸಿದ್ಧಿ ಮಾಡಲು ಸಾಧ್ಯ ಇದೆ. ಇನ್ನು ಇವೆಲ್ಲ ನವಗ್ರಹಗಳಲ್ಲಿ 8 ಗ್ರಹಗಳ ವಿಚಾರವನ್ನು ಗಮನಿಸಿದಾಗಿದೆ. ಇನ್ನು 9ನೇದಾಗಿ ಕ್ಷಿಪ್ರವಾಗಿ ಅಂದರೆ 2 ದಿನಕ್ಕೂ ರಾಶಿ ಪರಿವರ್ತನೆ ಮಾಡುವಂತಹ ಚಂದ್ರನಿಂದ ನಿಮಗೆ ಯಾವ ರೀತಿ ಪರಿಣಾಮ ಇದೆ ಸೆಪ್ಟೆಂಬರ್ ನೋಡೋಣ. ಸೆಪ್ಟೆಂಬರ್ ಆರಂಭದ ದಿನಗಳು ನಿಮಗೆ ಚಂದ್ರನ ಅನುಗ್ರಹ ಇರುವುದಿಲ್ಲ. ಆರಂಭದ 1ನೇ ತಾರೀಕು ನಿಮಗೆ ಕೆಲವೊಮ್ಮೆ ವೈರುಧ್ಯ ನಷ್ಟದಲ್ಲಿ ಇರುವಂತಹ ಚಂದ್ರನು ಕೆಲವೊಮ್ಮೆ ನಿಮಗೆ ಕಷ್ಟ ನಷ್ಟಗಳಿಗೆ ಕಾರಕ ಆಗ್ಬೋದು. ಹಣಕಾಸಿನ ಹರಿವು ಸ್ವಲ್ಪ ನಿಧಾನ ಆಗ್ಬೋದು. ಜೊತೆಗೆ ನೀವು ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗದೆ ಸ್ವಲ್ಪ ವಿಳಂಬ ಆಗ್ಬೋದು ಸೆಪ್ಟೆಂಬರ್ 1ರಂದು. ಆ ಬಳಿಕ 2, 3 ನಿಮ್ಮ ಪಾಲಿಗೆ ಉತ್ತಮ ದಿನ ಚಂದ್ರ ಅನುಗ್ರಹ ಬರ್ತಾಯಿದೆ. ಜೊತೆಗೆ ಇತರ ಗ್ರಹಗಳ ಸಹ ಬೆಂಬಲ ನಿಮಗೆ ರಕ್ಷಣೆಯಾಗಿ ಆವಾಗ ಯಶಸ್ಸು ಕೀರ್ತಿ ಲಾಭ ಇದೆ, ಹಣಕಾಸಿನ ಅರಿವು ಚೆನ್ನ, ಜೊತೆಗೆ ವ್ಯಾಪಾರ ಉದ್ಯೋಗದಲ್ಲಿ ಸಹ ಮುನ್ನಡೆ ಬರುವಂತಹ ಘಟನೆಗಳು ಆಗ್ತವೆ. 4, 5 ಅಷ್ಟೇನು ಉತ್ತಮ ಇಲ್ಲ. 4, 5ರಲ್ಲಿ ಸ್ವಲ್ಪ ಚಂದ್ರನ ಬಲದ ಕೊರತೆ ಕಾಡುತ್ತೆ. ಜೊತೆಗೆ ಅಲ್ಲಿ ಇತರ ಗ್ರಹಗಳು ಸಹ ನಿಮಗೆ ಆವಾಗ ಪೂರಕವಾಗಿರುವುದಿಲ್ಲ. ಮೊದಲೇ ಹೇಳಿದಂತೆ ತಿಂಗಳ ಆರಂಭದಲ್ಲಿ ಸ್ವಲ್ಪ ಏರುಪೇರು ಅಥವಾ ಸಣ್ಣ ಪುಟ್ಟ ನಿಮಗೆ ಈ ನಷ್ಟ ಕಷ್ಟಗಳ ಸಾಧ್ಯತೆ ಇದೆ ಅಂತ ಹೇಳಿದ್ದೇನೆ. ಅದರ ಜೊತೆಗೆ ಚಂದ್ರನು ಸಹ ನಿಮಗೆ ಈಗ ಪೂರಕವಾಗಿ ಇಲ್ಲದೆ ಇರೋದ್ರಿಂದ 4, 5ರಲ್ಲಿ ಸಹ ಕೆಲವು ಹಿನ್ನಡೆ ಘಟನೆ ಆಗ್ಬೋದು, ಹಣಕಾಸಿನ ನಷ್ಟ ಆಗ್ಬೋದು, ಆಕಸ್ಮಿಕ ಲಾಭದ ಬದಲು ಆಕಸ್ಮಿಕ ನಷ್ಟ ಆಗ್ಬೋದು. ಆ ಬಗ್ಗೆ ಎಚ್ಚರ 4, 5ರಲ್ಲಿ. 6, 7ಕ್ಕೆ ಪರಿಸ್ಥಿತಿ ಸುಧಾರಣೆ ಇದೆ. ಸೆಪ್ಟೆಂಬರ್ 6, 7, 8ರಲ್ಲಿ ವಿಶೇಷವಾಗಿ ಲಾಭ, ಜಯ, ಸುಖ ಬರುವಂಥದ್ದು, ವ್ಯಾಪಾರ ಉದ್ಯಮದಲ್ಲಿ ಮುನ್ನಡೆ, ಅಂದುಕೊಂಡ ಕೆಲಸ ಕಾರ್ಯಗಳು ಆಗುವಂಥದ್ದು, ಜೊತೆಗೆ ನೀವು ಹೂಡಿಕೆ ಮಾಡಿದ ಹಣಕ್ಕೆ ಹೆಚ್ಚಿನ ಪ್ರತಿಫಲ ಬರುವಂಥದ್ದು, ದೂರದ ಬಂಧುಗಳಿಂದ ಮಿತ್ರರು ನಿಮಗೆ ಯಾರಾದರೂ ಉತ್ತಮವಾದ ಸಲಹೆ ಸೂಚನೆಗಳಿಂದ ಹೆಚ್ಚಿನ ಅನುಕೂಲಗಳು ಆಗುವಂಥದ್ದು, ಜೊತೆಗೆ ಶುಭ ಕಾರ್ಯಗಳನ್ನು ಪ್ರಯತ್ನದಲ್ಲಿ ಯಶಸ್ಸು ಸಿಗುವಂಥದ್ದು ಎಲ್ಲ ಅನೇಕ ಉತ್ತಮ ಫಲಗಳನ್ನು 6, 7, 8 ಸೆಪ್ಟೆಂಬರ್ 6, 7, 8ರಲ್ಲಿ ಪಡೆಯಬಹುದು. 9, 10 ಮತ್ತೊಮ್ಮೆ ಮಿಶ್ರ ಫಲಗಳ ಸೂಚನೆ. 9, 10, 11, 12 ಈ 4 ದಿನಗಳು ನಿಮಗೆ ಅಷ್ಟೇನು ಉತ್ತಮ ಫಲಗಳು ಇರೋದಿಲ್ಲ. ಅಲ್ಲಿ
ಅಲ್ಲಿ ಚಂದ್ರನ ಬೆಂಬಲದ ಕೊರತೆಯ ಜೊತೆಗೆ ಇತರ ಗ್ರಹಗಳು ಸಹ ವೈರುಧ್ಯ ಅಂತ ಹೇಳಿದ್ದೇನೆ. ಹಾಗಾಗಿ 9, 10, 11, 12 ತುಂಬ ಒಂದು ಮೈಯೆಲ್ಲ ಕಣ್ಣಾಗಿರಬೇಕು, ಎಚ್ಚರಿಕೆ ಹೆಜ್ಜೆ ಬೇಕು, ಮಾತಿನ ಚಕಮಕಿ, ಹಣಕಾಸಿನ ನಷ್ಟ ಆಗುವಂಥದ್ದು, ಅಥವಾ ಯಾರೋ ನಿಮಗೆ ನಂಬಿಸಿ ಮೋಸ ಮಾಡುವಂಥದ್ದು, ಆನ್ಲೈನ್ನಲ್ಲಿ ಆಫ್ಲೈನಲ್ಲಿ ವಂಚನೆಗೆ ಒಳಗಾಗುವಂಥದ್ದು. ಈ ರೀತಿ ಯಾವುದೇ ರೀತಿ ನಿಮ್ಮ ಅತಿ ಆಸೆ ಅಥವಾ ನಿಮ್ಮ ಅತಿಯಾದ ವೇಗದಿಂದ ಆತುರದ ನಿರ್ಧಾರದಿಂದ ನೀವೇ ಒಂದು ನಷ್ಟ ಕಷ್ಟಗಳಿಗೆ ಅಥವಾ ತೊಂದರೆಗೆ ಸಿಲುಕಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಅವಮಾನ ವಿವಾದಗಳು ಅಲ್ಲಿ ನಿಮ್ಮನ್ನು ಸುತ್ತಿಕೊಳ್ಬೋದು. ಹಾಗಾಗಿ ಆ ಬಗ್ಗೆ ಎಚ್ಚರ. ಈ 9, 10, 11, 12 4 ದಿನಗಳು ಸ್ವಲ್ಪ ಚಂದ್ರನ ಬೆಂಬಲದ ಕೊರತೆ ಜೊತೆಗೆ ಇತರ ಗ್ರಹಗಳ ಸಹ ಒಂದು ವೈರುಧ್ಯವನ್ನು ಎದುರಿಸಬೇಕಾಗತ್ತೆ. ಯಾವಾಗ 13, 14, 15, 16, 13ಕ್ಕೆ ನಿಮಗೆ ನಾನು ಹೇಳಿದ್ದೇನೆ ಆಗಲೇ ಮಂಗಳನ ನಿಮಗೆ ಆಶೀರ್ವಾದ ಆರಂಭ ಆಗುತ್ತೆ. 14ಕ್ಕೆ ಬುಧ, 17ಕ್ಕೆ ಅಲ್ಲಿ ಆಗುವಂಥ ರವಿ. ಹಾಗಾಗಿ 13ರಿಂದ ನಿಮಗೆ ನಿರಂತರವಾಗಿ 4 ದಿನಗಳು ಚಂದ್ರನ ಜೊತೆಗೆ ಇತರ ಗ್ರಹಗಳ ಬೆಂಬಲ ನಿಮಗೆ ಬರಲಿದೆ. ಹಾಗೆ 13ರಿಂದ 16ರವರೆಗೂ ಯಶಸ್ಸು, ಕೀರ್ತಿ, ಜಯ, ಲಾಭ ಇದೆ, ಇಷ್ಟಾರ್ಥ ಸಿದ್ಧಿ ಇದೆ. ಚಂದ್ರನ ಅನುಗ್ರಹದಿಂದ ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆ, ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ, ಬಂಧುಗಳಿಂದ ನಿಮಗೆ ಸಹಕಾರ, ಉದ್ಯೋಗ ಹುಡುಕುವಂಥ ಉದ್ಯೋಗಾರ್ಥಿಗಳಿಗೆ ಉದ್ಯೋಗ ಸಿಗುವಂಥದ್ದು, ಅಥವಾ ಎಜುಕೇಷನ್ ಫೀಲ್ಡಲ್ಲಿ ಅಂದರೆ ವಿದ್ಯಾರ್ಥಿಗಳಿಗೆ ಅವರ ಒಂದು ಎಜುಕೇಷನ್ಗೆ ಸಹಾಯಕರಾಗುವಂಥ ಸೀಟುಗಳು ಸಿಗುವಂಥದ್ದು. ಈ ರೀತಿ ಅನೇಕ ನಿಮಗೆ ಶುಭದಾಯಕ ವಾರ್ತೆಗಳು ಬರಲಿವೆ. ವಿವಾಹ ಇತ್ಯಾದಿ ಪ್ರಯತ್ನಗಳಲ್ಲೊಂದಿಗೆ ವಿವಾಹ ಫಿಕ್ಸ್ ಆಗುವಂಥ ಅವಕಾಶ, ಮನೆ ಕೊಳ್ಳುವಂಥವರಿಗೆ ಮನೆ ಕೊಳ್ಳುವಂಥ ಅವಕಾಶ ಎಲ್ಲ ಒದಗಿ ಬರಲಿದೆ 13ರಿಂದ 16 ಅವಧಿಯಲ್ಲಿ. ಆ ಬಳಿಕ 17, 18 ಚಂದ್ರನ ಬೆಂಬಲ ಕೊರತೆ, 19, 20 ಚಂದ್ರನ ಬೆಂಬಲ ಕೊರತೆ ಇರುವಂಥ 4 ದಿನಗಳು. 17, 18, 19, 20 ಈ 4 ದಿನಗಳಲ್ಲಿ ನಿಮಗೆ ಅಲ್ಲಿ ಉದಾಹರಣೆಗೆ ಇತರ 5 ಗ್ರಹಗಳ ಬೆಂಬಲ ಇದ್ದಿರುತ್ತೆ. ಅಲ್ಲಿ ರವಿ ಬೆಂಬಲ ಇರ್ಬೋದು, ಜೊತೆಗೆ ಬುಧನ, ಮಂಗಳನ, ಶುಕ್ರನ ಹಾಗೂ ಗುರುವಿನ ಬೆಂಬಲ ಇದ್ದಿರುತ್ತೆ. ಆ ಬಗ್ಗೆ ಚಿಂತೆಯನ್ನು ಬೇಡ. ಆದರೆ ಚಂದ್ರನ ಬೆಂಬಲದ ಕೊರತೆ ಇರೋ ಕಾರಣ ಕೆಲವೊಂದು ವಿಚಾರದಲ್ಲಿ ಮಾತಿನ ಚಕಮಕಿ, ಕಿರಿಯರಲ್ಲಿ ಕಲಹ, ತಂದೆ ಮಕ್ಕಳ ಕಲಹ, ಬಂಧುಗಳಲ್ಲಿ ಕಲಹಗಳು ಬರ್ಬೋದು, ಅಥವಾ ಇತರರು ನಿಮ್ಮ ವಿರುದ್ಧ ದೂರನ್ನು ಕೊಟ್ಟು ಇತರರು ನಿಮ್ಮ ವಿರುದ್ಧ ಅವಮಾನ ಮಾಡುವಂಥ ಘಟನೆ, ಅಥವಾ ಸಾಮಾಜಿಕ ಜಾಲತಾಣ ಮುಂತಾದರೆ ನಿಮ್ಮ ವಿರುದ್ಧ ಅವಹೇಳನಕಾರಿ ಪೋಸ್ಟ್ಗಳನ್ನು ಹಾಕುವಂಥದ್ದು ಇತ್ಯಾದಿ ಎಲ್ಲ ಸ್ವಲ್ಪ ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು 17ರಿಂದ 20ರವರೆಗೆ ಜರುಗಬಹುದಾಗಿದೆ. ಆ ಬಗ್ಗೆ ಎಚ್ಚರ. ಜೊತೆಗೆ ಹಣಕಾಸಿನ ಖರ್ಚು ಈ 4 ದಿನಗಳ ಸ್ವಲ್ಪ ವಿಪರೀತ ಆಗುವಂಥದ್ದು, ಹಣಕಾಸಿನ ಆಕಸ್ಮಿಕ ಖರ್ಚುಗಳು ಜಾಸ್ತಿ ಬರ್ಬೋದು. ಹಾಗಾಗಿ ಅಲ್ಲಿ ಮಾತು, ನಡವಳಿಕೆ, ಬಾಂಧವ್ಯ ಹಾಗೂ ಹಣಕಾಸಿನ ಬಗ್ಗೆ ಎಚ್ಚರ 17ರಿಂದ 20ರ ಅವಧಿ 4 ದಿನಗಳು ಬೇಕು. ಯಾವಾಗ 21, 22, 23, 24, 25 ನಿರಂತರವಾಗಿ 5 ದಿನಗಳು 21ರಿಂದ ನಿಮಗೆ 25ರವರೆಗೆ ಅಲ್ಲಿರುವಂತಹ 5 ದಿನಗಳಲ್ಲಿ ವಿಶೇಷವಾದ ಲಾಭ, ಸುಖ, ಜಯ ಇದೆ. ಚಂದ್ರನ ವಿಶೇಷವಾದ ಕರ್ಮಸ್ಥಾನ ಮತ್ತು ಲಾಭಸ್ಥಾನದಿಂದ ಚಂದ್ರನು ನಿಮಗೆ ಲಾಭವನ್ನು, ಜಯವನ್ನು, ಸುಖವನ್ನು ಕೊಡ್ತಾನೆ. ಇಷ್ಟಾರ್ಥಗಳು ಸಿದ್ಧಿ ಆಗುವಂಥದ್ದು, ದೂರ ಪ್ರಯಾಣ ಮಾಡುವಂಥ ಅವಕಾಶ, ಬಂಧು ಮಿತ್ರರಲ್ಲಿ ಬಾಂಧವ್ಯ ಚೆನ್ನಾಗಿರುವಂಥದ್ದು, ಹೊಸದರ ಆರಂಭಿಕ ಅವಕಾಶಗಳು, ಹಣಕಾಸಿನ ಇರುವ ಚೆನ್ನಾಗಿ ಸಾಲವನ್ನು ತೀರಿಸುವಂಥ ಅವಕಾಶ. ಈ ರೀತಿ ನಿರೀಕ್ಷಿತ ಮತ್ತು ಅನಿರೀಕ್ಷಿತ 2 ರೀತಿಯ ಉತ್ತಮ ಫಲಗಳನ್ನು ನೀವು ಈ 21ರಿಂದ 25ರ ಅವಧಿಯಲ್ಲಿ ಪಡೆಯಬಹುದು. ಅಪೂರ್ವವಾದ 7 ಗ್ರಹಗಳ ಒಂದು ಸಪ್ತಗ್ರಹಗಳ ಆಶೀರ್ವಾದ ಇರುವಂಥ ಒಂದು ಅಪೂರ್ವದ ಅವಕಾಶ ಈ ತಿಂಗಳಲ್ಲಿ ಬರ್ತಾ ಇದೆ. ಆ ಬಳಿಕ 27, 28ರಲ್ಲಿ ನಿಮಗೆ ಇತರ 5, 6 ಗ್ರಹಗಳ ಬೆಂಬಲ ಇದ್ದೇ ಇದೆ. ಆದರೆ ಈ ದಿನಗಳಲ್ಲಿ 27, 28ರಲ್ಲಿ ಚಂದ್ರನ ಬೆಂಬಲ ಕೊರತೆ ಇರೋ ಕಾರಣ ಕೆಲವೊಂದು ವಿಚಾರ ಎಚ್ಚರಿಕೆ ಹೆಚ್ಚಬೇಕು. ಹಣಕಾಸಿನ ಒಂದು ಖರ್ಚುಗಳ ಬಗ್ಗೆ, ಮಿತ್ರರ ಜೊತೆಗೆ, ಬಂಧುಗಳ ಜೊತೆಗೆ ಬಾಂಧವ್ಯವನ್ನು, ಮಕ್ಕಳು ತಂದೆ ಬಾಂಧವ್ಯವನ್ನು ಇವೆಲ್ಲ ಚೆನ್ನಾಗಿ ಇಟ್ಕೋಬೇಕು. ಜೊತೆಗೆ ಯಾವುದೇ ರೀತಿಯ ಕಲಹ, ವಾಗ್ವಾದಗಳಿಗೆ ಅವಕಾಶ ಕೊಡದಂತೆ, ಜೊತೆಗೆ ಯಾವುದೇ ರೀತಿಯ ಆತುರ ನಿರ್ಧಾರದ ಹಣವನ್ನು ಹೂಡಿಕೆ ಮಾಡದಂತೆ ಎಚ್ಚರ ಗಮನಿಸಬೇಕು 27, 28ರಲ್ಲಿ. ಇನ್ನು ಕೊನೆಯ 2 ದಿನಗಳು 29, 30 ನಿಮಗೆ ಮತ್ತೊಮ್ಮೆ ಅತ್ಯುತ್ತಮವಾದ ದಿನ ಬರ್ತಾ ಇದೆ. ಅಲ್ಲಿ ಕೊನೆಯ ದಿನದಲ್ಲಿ 29, 30ರಂದು ನಿಮ್ಮ ಜನ್ಮರಾಶಿಗೆ, ಧನುರಾಶಿಗೆ ಬರುವಂತಹ ಚಂದ್ರನಿಂದ ಲಾಭ, ಜಯ, ಸುಖ, ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಬಂಧು ಬಾಂಧವರೊಂದಿಗೆ ಬಾಂಧವ್ಯ ಎಲ್ಲ ಚೆನ್ನಾಗಿರುವಂಥ ಘಟನೆ ಜರುಗುತ್ತೆ. ಹಾಗಾಗಿ ಚಂದ್ರನ ಬೆಂಬಲ ನಿಮಗೆ ಈ ತಿಂಗಳಲ್ಲಿ ಸುಮಾರು 17 ದಿನಾಂಕಗಳಲ್ಲಿ ಚಂದ್ರನ ಅಪೂರ್ವವಾದ ಬೆಂಬಲ ಸಿಗ್ತಾ ಇರುತ್ತೆ. 6 ಗ್ರಹಗಳ ಜೊತೆಗೆ ಚಂದ್ರನು 7ನೇದಾಗಿ ನಿಮಗೆ ಉತ್ತಮ ಫಲವನ್ನು ಕೊಡ್ತಾ ಇದ್ದಾನೆ. ಹಾಗಾಗಿ ಅನೇಕ ಸದಾವಕಾಶಗಳನ್ನು ಧನುರಾಶಿಯವರು ಸದ್ಬಳಕೆ ಮಾಡಿಕೊಳ್ಳುವಂಥದ್ದು. ಇನ್ನು ಈ ತಿಂಗಳಲ್ಲಿ ಬಳಸುವಂಥ ಬಣ್ಣಗಳ ವಿಚಾರ ಗಮನಕ್ಕೆ ಬಂದಾಗ ಅಲ್ಲಿ ಎಲ್ಲೋ ಅಥವಾ ಹಳದಿ ಬಣ್ಣವನ್ನು ಮಾಸ ಪೂರ್ತಿ, ತಿಂಗಳ ಪೂರ್ತಿ ಬಳಸ್ಬೋದು. ಗುರುವಿನ ಅನುಗ್ರಹ ಇರುತ್ತೆ. ಎಲ್ಲೋ ಅಥವಾ ಹಳದಿ ಬಣ್ಣ ಹಾಗೂ ಸಂಖ್ಯೆ 3 ನಂಬರ್ 3 ತಿಂಗಳ ಪೂರ್ತಿ ಬಳಸ್ಕೊಳ್ಳಿ. ಹಾಗೆಯೇ ಈ ವೈಟ್ ಅಥವಾ ಬಿಳಿಯ ಬಣ್ಣ ಇದನ್ನು ಶುಕ್ರನ ಸಂಕೇತ. ತಿಂಗಳ ಪೂರ್ತಿ ನಿಮಗೆ ಶುಕ್ರನ ಅನುಗ್ರಹ ಇರೋದ್ರಿಂದ ವೈಟ್ ಅಥವಾ ಬಿಳಿಯ ಬಣ್ಣವನ್ನು ತಿಂಗಳ ಪೂರ್ತಿ ಬಳಸುವಂಥದ್ದು. ಜೊತೆಗೆ ಶುಕ್ರನ ಸಂಕೇತದ ಸಂಖ್ಯೆ 6 ನಂಬರ್ 6 ತಿಂಗಳ ಪೂರ್ತಿ ಬಳಸ್ಕೊಳ್ಳುವಂಥದ್ದು. ಅದೇ ರೀತಿ ರಾಹುವಿನ ಬೆಂಬಲ ನಿಮಗೆ ತಿಂಗಳ ಪೂರ್ತಿ ಇರುವ ಕಾರಣ ಅನೇಕ ರೀತಿಯ ಲಾಭ, ಆದಾಯಗಳಿಗೆ ರಾಹು ನಿಮಗೆ ಸಹಕಾರಿಯಾಗ್ತಾನೆ. ರಾಹುವಿನ ಸಂಕೇತವಾದ ನೀವು ಗ್ರೇ ಅಥವಾ ಬೂದು ಬಣ್ಣ ಮತ್ತು ಸಂಖ್ಯೆ 4 ನಂಬರ್ 4 ತಿಂಗಳ ಪೂರ್ತಿ ಬಳಸ್ಕೊಳ್ಳುವಂಥದ್ದು. ಇನ್ನು ಸೂರ್ಯ ಅನುಗ್ರಹ ನಿಮಗೆ ಸೆಪ್ಟೆಂಬರ್ 17ರಿಂದ ಆರಂಭ ಆಗುತ್ತೆ. ಹಾಗಾಗಿ 17ರಿಂದ ನೀವು ತಿಂಗಳ ಕೊನೆಯವರೆಗೂ ಆರೆಂಜ್ ಅಥವಾ ಕೇಸರಿ ಬಣ್ಣ ಮತ್ತು ಸಂಖ್ಯೆ 1 ನಂಬರ್ 1 ನೀವು ಬಳಸ್ಕೋಬಹುದು. ಇನ್ನು ನಿಮಗೆ ಆಗುವಂಥ ಮಂಗಳನ ಬೆಂಬಲ ನಿಮಗೆ ಆರಂಭ ಆಗೋದು 13ರಿಂದ ಆರಂಭ ಆಗುತ್ತೆ. ಹಾಗೆ ಸೆಪ್ಟೆಂಬರ್ 13ರಿಂದ ನಿಮಗೆ ಮಂಗಳ ಬೆಂಬಲ ಆರಂಭ ಆಗೋದು. ರೆಡ್ ಅಥವಾ ಕೆಂಪು ಬಣ್ಣ ಮತ್ತು ಸಂಖ್ಯೆ 9 ನಂಬರ್ 9 ನೀವು ತಿಂಗಳ ಪೂರ್ತಿ ಬಳಸ್ಕೊಳ್ಳುವಂಥದ್ದು 13ರಿಂದ ಬಳಸ್ಕೊಳ್ಳುವಂಥದ್ದು. ಇನ್ನು ಗ್ರೀನ್ ಅಥವಾ ಹಸಿರು ಬಣ್ಣ ಬುಧನ ಸಂಕೇತ, ಗ್ರೀನ್ ಅಥವಾ ಹಸಿರು ಬಣ್ಣ ಮತ್ತು ಸಂಖ್ಯೆ 5 ನಂಬರ್ 5 ನೀವು 15ರಿಂದ ತಿಂಗಳ ಕೊನೆಯವರೆಗೆ ಬಳಸ್ಕೊಳ್ಳುವಂಥದ್ದು. ಈ ರೀತಿ ಆಯಾ ಒಂದು ಅವಧಿಯಲ್ಲಿ ಬಳಸುವಂಥದ್ದು ಗ್ರಹಗಳ ಸಂಕೇತವಾದ ಬಣ್ಣ ಮತ್ತು ಸಂಖ್ಯೆಗಳನ್ನು ಬಳಸ್ಕೊಳ್ಳೋದ್ರಿಂದ ನಿಮ್ಮ ಒಂದು ಅದೃಷ್ಟ ವೃದ್ಧಿ ಆಗುತ್ತೆ. ಚಂದ್ರನ ಬೆಂಬಲ ಇರುವಂಥ ಪ್ರತ್ಯೇಕ ದಿನಗಳನ್ನು ಆಗಲೇ ಹೇಳಿದ್ದೇನೆ. ಆ ಚಂದ್ರನ ಬೆಂಬಲ ಇರುವಂಥ ದಿನಗಳಲ್ಲಿ ನೀವು ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2 ಆ ಚಂದ್ರಾನುಗ್ರಹದ ದಿನಗಳಲ್ಲಿ ಬಳಸ್ಕೊಳ್ಳುವಂಥದ್ದು.
ಒಟ್ಟಿನಲ್ಲಿ ಈ ತಿಂಗಳಲ್ಲಿ ನಿಮಗೆ ಹೆಚ್ಚಿನ ಅಡೆತಡೆಗಳು ಅಡ್ಡಿ ಆತಂಕಗಳು ಆರಂಭದ ಒಂದು 2 ವಾರಗಳು ಸ್ವಲ್ಪ ಏರುಪೇರಿನ ಘಟನೆಗಳು ಬರ್ಬೋದು ಹೊರತು ಸಣ್ಣ ಪುಟ್ಟ ಏರುಪೇರು ಅಷ್ಟೇ ಹೊರತು ಹೆಚ್ಚಿನ ಏನು ಆತಂಕಗಳಿಲ್ಲ. ಜೊತೆಗೆ ಮಧ್ಯಭಾಗದ ಬಳಿಕ ಅಪೂರ್ವವಾದ ಒಂದು ಅವಕಾಶಗಳು ತಿಂಗಳಲ್ಲಿ ಬರ್ತವೆ. ಇನ್ನು ನಿಮಗಿರ್ತಕ್ಕಂಥ ಗ್ರಹಗಳ ದೋಷ ಕೆಲವು ವೈರುಧ್ಯಗಳ ನಿವಾರಣೆಗೆ ನೀವು ಗಣೇಶನ ಭಕ್ತಿ ಮಾಡುವಂಥದ್ದು, ಈಶ್ವರ ಅಥವಾ ಶಿವನ ಭಕ್ತಿ ಮಾಡುವಂಥದ್ದು, ಅಥವಾ ನಾರಾಯಣ ಅಥವಾ ವಿಷ್ಣುವಿನ ಸ್ವರೂಪದ ಯಾವುದೇ ರೀತಿ ಭಕ್ತಿ ಮಾಡುವಂಥದ್ದು, ಅಮ್ಮನವರು ಅಥವಾ ದೇವಿಯ ಯಾವುದೇ ರೀತಿಯ ಸ್ವರೂಪವನ್ನು ಭಕ್ತಿ ಮಾಡುವಂಥದ್ದು, ಹನುಮಾನ್ ಭಕ್ತಿ ಮಾಡುವಂಥದ್ದು, ಅದು ನವಗ್ರಹಗಳ ಒಂದು ಸ್ತೋತ್ರ, ನವಗ್ರಹಗಳ ಅಷ್ಟೋತ್ತರ ಅಥವಾ ನವಗ್ರಹಗಳ ಪೀಡಾಪರ ಸ್ತೋತ್ರ ಇತ್ಯಾದಿಗಳನ್ನು ಪಠನೆ ಮಾಡೋದ್ರಿಂದ ನಿಮಗಿರ್ತಕ್ಕಂಥ ದೋಷಗಳು ನಿವಾರಣೆ ಆಗುತ್ತೆ. ಎಲ್ಲ ಧನುರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳ ಅಪೂರ್ವವಾದ ಅವಕಾಶಗಳಿಂದ ಆಯುರ್ವೇದ ಶಕ್ತಿ ಜಾಯಮಾನ ಸಿದ್ಧಿಯಾಗಲಿ. ಮಕರ ರಾಶಿಯ ಸೆಪ್ಟೆಂಬರ್ ತಿಂಗಳ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಸೆಪ್ಟೆಂಬರ್ ತಿಂಗಳು ಮಕರ ರಾಶಿಗೆ ಸ್ವಲ್ಪ ಸವಾಲುಗಳ ಸಾಧ್ಯತೆ ಕಂಡುಬರುತ್ತೆ. ಅಲ್ಲಿ ಈ ತಿಂಗಳ ವಾಕ್ಯದಲ್ಲಿ ನಿಮಗೆ ಕಾಪಾಡುವವರು 3 ಕಾಡುವವರು 6 ಎಂಬ ಒಂದು ವಾಕ್ಯ ಬಂದಿದೆ. ಅಂದರೆ ಅಲ್ಲಿ 3 ಗ್ರಹಗಳಿಂದ ನಿಮಗೆ ರಕ್ಷಣೆ ಇದ್ದರೆ 6 ಗ್ರಹಗಳ ವೈರುಧ್ಯವನ್ನು ಎದುರಿಸಬೇಕಾಗತ್ತೆ. ಹಾಗಾಗಿ ಈ ಒಂದು ಗ್ರಹದ ಗೋಚಾರವು ಸ್ವಲ್ಪ ಕ್ಲಿಷ್ಟಕರವಾಗಿರುತ್ತೆ. ಯಾಕೆಂದರೆ ಕೆಲವೊಮ್ಮೆ ನಮಗೆ ಉತ್ತಮ ಫಲವು, ಕೆಲವೊಮ್ಮೆ ಮಧ್ಯಮ ಫಲವು, ಕೆಲವೊಮ್ಮೆ ಸಂಕಷ್ಟ ಫಲವು ಆ ಗ್ರಹಗಳ ಒಂದು ಚಲನೆಗೆ ಅನುಗುಣವಾಗಿ ವ್ಯಕ್ತವಾಗುವಂಥದ್ದು. ಇಲ್ಲಿ ನಮಗೆ ಆಗಲೇ ಈ ಮಕರ ರಾಶಿಯವರಿಗೆ ಸಾಡೆ ಸಾತಿ ಮುಗಿದಿದೆ, ಇನ್ನೂ ಯಾಕೆ ನಮಗೆ ಸವಾಲುಗಳು ಬರ್ತವೆ, ಇನ್ನೂ ಯಾಕೆ ಕಠಿಣ ಪರಿಸ್ಥಿತಿಗಳು ಬರ್ತಾ ಇರ್ತವೆ ಅಂದರೆ ಇವೆಲ್ಲವೂ ತಾತ್ಕಾಲಿಕವಾದ ಒಂದು ವಿಚಾರಗಳು. ಈಗ ಸೆಪ್ಟೆಂಬರ್ ತಿಂಗಳ ವಿಚಾರ ಗಮನಿಸಿದಾಗ ಮಾತ್ರ ನಿಮಗೆ ಸ್ವಲ್ಪ ಅದೃಷ್ಟದ ಕೊರತೆ ಕಂಡುಬರುತ್ತೆ. ಆ ಬಳಿಕ ಒಂದೊಂದಾಗಿ ಮುಂದೆ ಅಕ್ಟೋಬರ್ ತಿಂಗಳಿಗೆ, ನವಂಬರ್ ತಿಂಗಳಿಗೆ ಸ್ವಲ್ಪ ಗ್ರಹಗಳ ಅನುಕೂಲ ಚೆನ್ನಾಗಾಗುತ್ತೆ. ಹಾಗಾಗಿ ನೀವು ಅಷ್ಟೊಂದು ಈಗ ಆತಂಕ ಭಯ ಪಡುತ್ತಿಲ್ಲ. ತಾತ್ಕಾಲಿಕವಾಗಿ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕಾಗುತ್ತೆ. ಉದಾಹರಣೆಗೆ ಆರೋಗ್ಯ ವಿಚಾರ, ಹಣಕಾಸು ವಿಚಾರ, ಬಾಂಧವ್ಯದ ವಿಚಾರ, ಯಾವುದೇ ಕೆಲಸ ಕಾರ್ಯಗಳಲ್ಲಿ ನೀವೆಲ್ಲನೂ ಸ್ವಲ್ಪ ಸ್ಪೀಡ್ ಬ್ರೇಕ್ ಮಾಡಬೇಕಾಗತ್ತೆ. ಯಾವುದೇ ರೀತಿಯ ಅತಿ ವೇಗದಿಂದ ನಿಮಗೆ ಅಪಾಯಗಳು ಅಥವಾ ಅತಿ ವೇಗದಿಂದ ಅಪಘಾತಗಳು ಆಗುವಂಥ ಸಾಧ್ಯತೆ ಅಂತ ಹೇಳ್ತಾರೆ. ಆ ರೀತಿ ನಿಮಗೆ ವಿಶೇಷವಾಗಿ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಎಲ್ಲವನ್ನು ಸ್ವಲ್ಪ ನೀವು ಅಳೆದು ತೂಗಿ ತಾಳ್ಮೆಯಿಂದ ಗಮನಿಸಬೇಕಾಗತ್ತೆ. ತಾಳ್ಮೆಯನ್ನು ನೀವು ಈಗ ಸ್ವಲ್ಪ ಅದನ್ನೇ ಒಂದು ಪ್ರಮುಖವಾದ ಮಂತ್ರ ಅಂತ ಮೂಲ ಮಂತ್ರವಾಗಿ ತೆಗೆದುಕೊಳ್ಬೇಕಾಗತ್ತೆ. ಹಾಗಾಗಿ ಈ ಕಠಿಣ ಸವಾಲುಗಳು ಎದುರಾಗಲಿವೆ. ನಂಬಿದವರಿಂದ ಮೋಸ ಆಗುವಂತಹ ಘಟನೆಗಳಾಗ್ಬೋದು, ಅಥವಾ ನೀವು ಅದು ಯಾವುದೇ ಒಂದು ಕೆಲಸ ಕಾರ್ಯ ಆಗತ್ತೆ ಅನ್ನೋದನ್ನು ಕೊನೆಯ ಕ್ಷಣದಲ್ಲಿ ಅದು ರದ್ದಾಗುವಂಥದ್ದು ಅಥವಾ ಅದು ಪೋಸ್ಟ್ಪೋನ್ ಆಗುವಂಥದ್ದು ಮುಂತಾದ ಘಟನೆ, ನಿರಾಸೆ ಆಗುವಂತಹ ಘಟನೆಗಳು ಸೆಪ್ಟೆಂಬರ್ ತಿಂಗಳಲ್ಲಿ ಎದುರಾಗಬಹುದಾಗಿದೆ. ಹಾಗಾಗಿ ಆ ಬಗ್ಗೆ ಸ್ವಲ್ಪ ಎಚ್ಚರ. ಅಲ್ಲಿ 3 ಗ್ರಹಗಳ ಅನುಗ್ರಹ ನಿಮಗೆ ಸಿಗತ್ತೆ ಅಂತ ಹೇಳಿದ್ದೀನಿ. ಅದರಲ್ಲೂ ಆರಂಭದಲ್ಲಿ ಸ್ವಲ್ಪ ಕಡಿಮೆ. ಆರಂಭದಲ್ಲಿ ನಿಮಗೆ ಈ 8 ಗ್ರಹಗಳು ಸಹ ವಿರುದ್ಧ ಆಗಿರುವಂಥದ್ದು. ಯಾಕಂದರೆ ಅಲ್ಲಿ ಶನಿ ಮಹಾತ್ಮನ ಹೊರತುಪಡಿಸಿ ಉಳಿದ 8 ಗ್ರಹಗಳು ಸಹ ವಿರುದ್ಧ ಆಗಿರುವಂತಹ ಗ್ರಹಗಳು ಬರ್ತವೆ. ಕೆಲವೊಮ್ಮೆ ನಿಮಗೆ ಚಂದ್ರಾನುಗ್ರಹ ಮಧ್ಯೆ ಬರುತ್ತೆ ಹೊರತು ಚಂದ್ರಾನುಗ್ರಹ ಸಹ ಅಷ್ಟೇ ನಿಮಗೆ ಪೂರಕವಾಗಿ ಇರುವುದಿಲ್ಲ. ಇನ್ನು ಬುಧ ಮತ್ತು ಶುಕ್ರರ ಒಂದು ಪರಿವರ್ತನೆ ಆಗುತ್ತೆ. 14ಕ್ಕೆ ಬುಧನ ಪರಿವರ್ತನೆ, ಜೊತೆಗೆ 15 ಆಗುವಂತಹ ಒಂದು ಶುಕ್ರನ ಪರಿವರ್ತನೆ. ಆರಂಭದಲ್ಲಿ ನಿಮಗೆ 14ರವರೆಗೂ ಬುಧನ ಪೂರಕವಾಗಿರ್ತಾನೆ. ಅಲ್ಲಿ ಆರಂಭದಲ್ಲಿ ನಿಮಗೆ 14ರವರೆಗೆ ನಿಮಗೆ ಶುಕ್ರನು ವಿರುದ್ಧವಾಗಿರ್ತಾನೆ. ಗಮನಿಸ್ಕೊಳ್ಳಿ, ಒಂದು ಗ್ರಹ ಒಳ್ಳೆದಿದ್ದಾಗ ಇನ್ನೊಂದು ಗ್ರಹ ಆವಾಗ ಮತ್ತೆ ನಿಮಗೆ ಒಳ್ಳೆಯದಿರೋದಿಲ್ಲ. ಹಾಗಾಗಿ ಆ ರೀತಿಯ ಏರುಪೇರಿನ ಘಟನೆಗಳು ಈ ತಿಂಗಳಲ್ಲಿ ಆಗಬಹುದಾಗಿದೆ. ಆವಾಗ 15ರಿಂದ ನಿಮಗೆ ಶುಕ್ರನ ಪರಿವರ್ತನೆ ಆದ ಬಳಿಕ ಶುಕ್ರ ನಿಮಗೆ ಒಳ್ಳೇದು ಮಾಡ್ತಾನೆ. ಅಷ್ಟೊತ್ತಿಗೆ ಅಲ್ಲಿ ನಿಮಗೆ ಬುಧನಿಂದ ಅಡ್ಡ ಪರಿಣಾಮ ಬರುತ್ತೆ. ಹಾಗಾಗಿ ಅಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ನಿಮಗೆ ಸ್ವಲ್ಪ ಏರುಪೇರು ಅಥವಾ ತುಂಬ ಒಂದು ಅಹಿತಕರವಾದ ಘಟನೆ, ಅಸಮಾಧಾನಕರವಾದ ಘಟನೆಗಳು ಈ ಸೆಪ್ಟೆಂಬರ್ ತಿಂಗಳಲ್ಲಿ ಜರಗಬಹುದಾಗಿದೆ. ಈಗ ಒಂದೊಂದಾಗಿ ಸೂರ್ಯನಿಂದ ನಿಮಗೆ ಯಾವ ಗ್ರಹಗಳು ಯಾವ ರೀತಿ ಸೆಪ್ಟೆಂಬರಲ್ಲಿ ಪರಿಣಾಮ ಬೀರುತ್ತವೆ, ಆ ಗ್ರಹಗಳ ಗೋಚಾರ ನಿಮಗೆ ಯಾವ ರೀತಿ ಸಹಕಾರಿ ಅಥವಾ ಅಸಹಕಾರಿ ಆಗಿರೋದನ್ನು ಸಂಕ್ಷಿಪ್ತವಾಗಿ ನೋಡೋಣ. ಸೂರ್ಯನ ವಿಚಾರ ಗಮನಿಸಿದಾಗ ಆರಂಭದಲ್ಲಿ ನಿಮಗೆ 16ರವರೆಗೆ ಸಿಂಹರಾಶಿಯಲ್ಲಿ ಇರ್ತಾರೆ. ನಿಮ್ಮ ರಾಶಿಯಿಂದ ಅಷ್ಟಮದ ಸೂರ್ಯ. ಅದೇ ರೀತಿ 17ಕ್ಕೆ ಅಲ್ಲಿ ಕನ್ಯಾ ರಾಶಿ ಪ್ರವೇಶ ಆಗುವಂಥದ್ದು, ನಿಮ್ಮ ರಾಶಿಯಿಂದ ನವಮದ ಸೂರ್ಯ. ಈ 2 ಸ್ಥಾನಗಳು ನಿಮಗೆ ವಿರುದ್ಧವಾಗಿರುತ್ತವೆ. ಹಾಗಾಗಿ ಸೂರ್ಯನ ಚಲನೆಯನ್ನು ಗಮನಿಸಿದರೆ ನಿಮಗೆ ಆರೋಗ್ಯ ವಿಚಾರವಾಗಿ ಸೆಪ್ಟೆಂಬರಲ್ಲಿ ಕಾಳಜಿ ಬೇಕು. ಯಾರಿಗೆ ಈಗಾಗಲೇ ಬೇರೆ ಬೇರೆ ಸಮಸ್ಯೆ ಇರ್ಬೋದು, ಉದಾಹರಣೆಗೆ ಆರ್ಥರೈಟಿಸೋ, ಆಸ್ತಮನೋ, ಅಲರ್ಜಿನೋ, ಡಯಾಬಿಟಿಸೋ, ಇಲ್ಲ ಈ ಹೃದಯ ಸಂಬಂಧ ಕಾಯಿಲೆನೋ ಅಥವಾ ಇನ್ನಿತರ ಪೈಲ್ಸ್ನಂಥ ಸಮಸ್ಯೆ ಇರ್ಬೋದು. ಅಂತಹ ಸಮಸ್ಯೆಗಳು ಈ ಕಾಲದಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಉಲ್ಬಣ ಆಗ್ಬೋದು. ಸೆಪ್ಟೆಂಬರಲ್ಲಿ ರವಿಯ ಅನುಗ್ರಹ ನಿಮಗೆ ವಿಶೇಷವಾಗಿ ಇರೋದಿಲ್ಲ. ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಬರುವಂಥದ್ದು. ಅದ್ರ ಜೊತೆಗೆ ಈಗಾಗಲೇ ಇದ್ದಂಥ ಅನಾರೋಗ್ಯದ ಸಮಸ್ಯೆ ಆ ಸೆಪ್ಟೆಂಬರ್ನಲ್ಲಿ ಮತ್ತೆ ಮರುಕಳಿಸುವಂಥದ್ದು. ಯಾವುದೇ ಔಷಧೋಪಚಾರಗಳಿಗೆ ಶೀಘ್ರವಾಗಿ ಗುಣಮುಖ ಆಗದೇ ಇರುವಂಥದ್ದು. ಇನ್ನು ಕೆಲವರಿಗೆ ಈ ಸರ್ಜರಿ ಅಥವಾ ಆಪರೇಷನ್ ಅಂತಹ ನೆಸೆಸಿಟಿಗಳು ಕೆಲವೊಬ್ಬರಿಗೆ ಕಂಡು ಬರ್ಬೋದು. ಹಾಗಾಗಿ ಸೆಪ್ಟೆಂಬರ್ ತಿಂಗಳಲ್ಲಿ ಆರೋಗ್ಯದ ಕಾಳಜಿ 360 ದಿನವೂ ಬೇಕು, ಪ್ರತಿ ತಿಂಗಳು ಬೇಕೇ ಬೇಕು, ಪ್ರತಿಯೊಬ್ಬರ ಒಂದು ಮೊದಲ ಕರ್ತವ್ಯ. ಆದರೆ ಇಲ್ಲಿ ಸೆಪ್ಟೆಂಬರಲ್ಲಿ ಸ್ವಲ್ಪ ವಿಶೇಷವಾದ ಕಾಳಜಿ ಗಮನಿಸಿ, ಅಥವಾ ನೆಗ್ಲಿಜೆನ್ಸ್ ಮಾಡಬೇಡಿ. ಯಾವುದೇ ರೀತಿ ನಿಮಗೆ ಇದ್ದಂಥ ಒಂದು ವಿಚಾರನ ಅದು ಸಣ್ಣ ಪುಟ್ಟ ಏರುಪೇರಾದರೂ ಅದಕ್ಕೆ ತಕ್ಷಣವಾದ ಚಿಕಿತ್ಸೆಯನ್ನು, ವೈದ್ಯಕೀಯ ತಪಾಸಣೆಯನ್ನು ಇತ್ಯಾದಿ ಎಲ್ಲ ಮಾಡಲೇಬೇಕಾಗುತ್ತೆ. ಹಾಗಾಗಿ ಆರೋಗ್ಯದ ಬಗ್ಗೆ ನಿಮಗೆ ಸೂರ್ಯನು ವಿರುದ್ಧವಾಗಿದ್ದಾನೆ. ಜೊತೆಗೆ ಮನಸ್ಸಿನ ಮೇಲೆ ಅಸಮಾಧಾನ, ಬಂಧುಗಳ ಜೊತೆ ಕಲಹ, ಮಿತ್ರರಲ್ಲಿ ಕಲಹ, ಕೌಟುಂಬಿಕರ ಜೊತೆಗೆ ವೈರುಧ್ಯ, ತಂದೆ ಮಕ್ಕಳ ಕಲಹ ಆಗ್ಬೋದು, ಬಂಧುಗಳ ಜೊತೆ ಕಲಹ ಆಗ್ಬೋದು. ಹಾಗಾಗಿ ರವಿಯ ವೈರುಧ್ಯದಿಂದ ನಿಮಗೆ ಆರೋಗ್ಯ ಮತ್ತು ಮನಸ್ಥಿತಿ, ಬಾಂಧವ್ಯದ ಮೇಲೆ ತುಂಬ ಒಂದು ಅಡ್ಡ ಪರಿಣಾಮಗಳು ಬರುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಇದನ್ನು ಚೆನ್ನಾಗಿ ಗಮನದಲ್ಲಿ ಇಟ್ಕೋಬೇಕಾಗತ್ತೆ.
ಇನ್ನು ರವಿಯ ಬಳಿಕ ಮಂಗಳನ ವಿಚಾರ. ಮಂಗಳನು ನಿಮಗೆ ಆರಂಭದಲ್ಲಿಯೂ ಆ ಬಳಿಕೂ ಆ ರೀತಿ ಯಾವ ರೀತಿ ಪೂರಕವಾಗಿರೋದಿಲ್ಲ. ಆತನ ಒಂದು 13ರವರೆಗೆ ಅಲ್ಲಿ ಇರುವಂಥ ಕನ್ಯಾ ರಾಶಿಯಲ್ಲಿ, ಆ ಬಳಿಕ ತುಲಾ ರಾಶಿಗೆ 13ಕ್ಕೆ ಪ್ರವೇಶ ಆಗುತ್ತೆ. ಆ ಎರಡೂ ಚಲನೆಗಳು ನಿಮಗೆ ನಿಮ್ಮ ರಾಶಿಯಿಂದ ನವಮ ಮತ್ತು ದಶಮದಲ್ಲಿ ಬರುವ ಕಾರಣ ಅಲ್ಲಿ ಮಂಗಳನಿಂದಲೂ ನಿಮಗೆ ಹೆಚ್ಚಿನ ಪ್ರಯೋಜನಗಳಿಲ್ಲ. ಹಣಕಾಸಿನ ನಷ್ಟ ಆಗುವಂಥದ್ದು, ಮಾತಿನ ಚಕಮಕಿ ಆಗುವಂಥದ್ದು, ಸಹೋದರರಲ್ಲಿ ಕಲಹ, ಬಂಧುಗಳಲ್ಲಿ ಕಲಹಗಳು ಬರುವಂಥದ್ದು, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರು, ಜೊತೆಗೆ ನಿಮ್ಮ ಮನಸ್ಸಿನಲ್ಲಿ ನಕಾರಾತ್ಮಕ ಭಾವನೆ, ಅಕ್ರಮವಾಗಿ ಒಂದು ಸಾಧನೆ ಮಾಡುವಂಥ ಒಂದು ಉದ್ದೇಶ ಅಥವಾ ಅಂಥ ಭ್ರಷ್ಟಾಚಾರ, ವಾಮ ಮಾರ್ಗದ ಕೆಲವು ಮಿತ್ರರು ನಿಮಗೆ ಸಹಕಾರಿ, ಅವರ ಜೊತೆಗೆ ನಿಮಗೆ ಸಹವಾಸಗಳು ಮೂಡುವಂಥದ್ದು, ಜೊತೆಗೆ ಅಂಥದ್ದನ್ನು ಮಾಡಲಿಕ್ಕೆ ಹೋಗಿ ನೀವು ಅದರಲ್ಲಿ ಫೇಲಿಯರ್ ಆಗುವಂಥ ಅಥವಾ ಸಿಲುಕಿಕೊಳ್ಳುವಂಥದ್ದು ಇಂತಹ ಘಟನೆಗಳು ಆಗ್ಬೋದು. ಹಾಗಾಗಿ ಯಾವುದೇ ರೀತಿಯಿಂದ ಅನ್ಯಾಯ, ಅಕ್ರಮ, ಅನಾಚಾರ ಮುಂತಾದವುಗಳಿಗೆ ಅನೈತಿಕ ವಿಚಾರಗಳು ಕೈ ಹಾಕಿದರೆ ನೀವು ಅಲ್ಲಾದರೆ ಸಿಲುಕಿಕೊಳ್ಳುವಂಥ ಘಟನೆಗಳಾಗ್ಬೋದು. ಹಾಗಾಗಿ ಆ ಬಗ್ಗೆ ಎಚ್ಚರ. ಜೊತೆಗೆ ಈ ಕಾಲದಲ್ಲಿ ನಿಮಗೆ ನಕಾರಾತ್ಮಕ ಭಾವನೆ, ನಾಸ್ತಿಕತೆ ಭಾವನೆ, ಋಣಾತ್ಮಕ ಚಿಂತನೆ ಹೆಚ್ಚಾಗುತ್ತೆ. ಹಾಗಾಗಿ ಮಂಗಳನ ವೈರುಧ್ಯವನ್ನು ಸಹ ನೀವು ಸೆಪ್ಟೆಂಬರ್ ಪೂರ್ತಿ ಎದುರಿಸುವಂಥ ಪ್ರಮೇಯ ಇದೆ. ರವಿಯ ವೈರುಧ್ಯ ಸಹ ತಿಂಗಳ ಪೂರ್ತಿ ನೀವು ಎದುರಿಸಬೇಕಾಗತ್ತೆ. ಆ ಬಳಿಕ ಬುಧನ ವಿಚಾರ ಗಮನಿಸಿದಾಗ ಆರಂಭದಲ್ಲಿ ಹೇಳಿದಂತೆ ನಿಮಗೆ ಈ 14ರವರೆಗೂ ಆತನು ನಿಮಗೆ ಪೂರಕವಾಗಿ ಸಿಂಹರಾಶಿಯಲ್ಲಿರುವಾಗ ನಿಮ್ಮ ರಾಶಿಯಿಂದ ಅಷ್ಟಮದಲ್ಲಿರುವಂತಹ ಬುಧನು ನಿಮಗೆ ಲಾಭವನ್ನು, ಜಯವನ್ನು, ಸುಖವನ್ನು ಕೊಡಲಿಕ್ಕೆ ಸಹಾಯ ಮಾಡ್ತಾನೆ. ಇಷ್ಟಾರ್ಥಗಳು ಸಿದ್ಧ ಆಗ್ತವೆ. ವ್ಯಾಪಾರಿಗಳಿಗೆ ಉದ್ಯಮದಲ್ಲಿ ಪ್ರಗತಿ ಆಗುತ್ತೆ. ಜೊತೆಗೆ ಇನ್ನೇನಾದರೂ ವಿದ್ಯಾರ್ಥಿಗಳು ಶಿಕ್ಷಣ ಕ್ಷೇತ್ರದಲ್ಲಿರೋರಿಗೆ ಅವರಿಗೆ ಅಪೇಕ್ಷೆ ಪಟ್ಟಂಥ ಸೀಟು ಸಿಗೋದಾಗಲಿ, ಉತ್ತಮವಾದ ಅಂಕಗಳು ಬರೋದು, ಉದ್ಯೋಗ ಹುಡುಕರಿಗೆ ಉದ್ಯೋಗ ಸಿಗುವಂತಹ ಸಾಧನೆಗಳು ಈ ಬುಧನ ಅನುಗ್ರಹದಿಂದ ಆಗುತ್ತೆ. ಹಾಗಾಗಿ ಗಮನಿಸಿಕೊಳ್ಳಿ, ನಿಮಗೆ ಕೆಲವು ಗ್ರಹಗಳು ಅಂದರೆ 2 ಅಥವಾ 3 ಗ್ರಹಗಳಷ್ಟೇ ನಿಮಗೆ ಆಶೀರ್ವಾದ ಮಾಡುವಂಥದ್ದು ಸೆಪ್ಟೆಂಬರಲ್ಲಿ. ಅದರಲ್ಲಿ ಒಂದು ಬುಧನ ಅನುಗ್ರಹ ನಿಮಗೆ 14ರವರೆಗೆ ಇರುತ್ತೆ. ಆ 14ರವರೆಗಿನ ಅವಧಿಯಲ್ಲಿ ಇಂತಹ ಒಂದು ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧನೆ ಮಾಡಿದರೆ ಖಂಡಿತ ಅದನ್ನು ಫಲ ಪಡೆಯಬಹುದು. ಈ ಎಲ್ಲ ಗ್ರಹಗಳ ಒಂದು ಆಗುವಂಥ ಪರಿವರ್ತನೆಯ ಪ್ರತ್ಯೇಕವಾದ ವಿಡಿಯೋಗಳನ್ನು ಆಗಾಗ ಕಾಲಕ್ಕೆ ಪ್ರಸಾರ ಮಾಡ್ತಾ ಇರ್ತೇನೆ. ಅದನ್ನು ನೀವು ಸಹ ಗಮನಿಸಿಕೊಳ್ಳಿ. ಅದರಲ್ಲಿ ವಿವರವಾದ ವಿಚಾರಗಳು ಇರ್ತವೆ. ಆದರೆ ಇಲ್ಲಿ ಸಂಕ್ಷಿಪ್ತವಾಗಿ ನಿಮಗೆ ತಿಂಗಳ ಮಟ್ಟಿಗೆ ಹೇಳಿದ್ರೆ ಬುಧನ ಅನುಗ್ರಹ 14ರವರೆಗೆ ಇರುತ್ತೆ. ಅದನ್ನು ಸದುಪಯೋಗ ಮಾಡಿಕೊಳ್ಳೋದು. 15ರ ಬಳಿಕ ಅಲ್ಲಿ ವೈರುಧ್ಯ ನಿಮಗೆ ಬುಧನಿಂದ ಆರಂಭ ಆಗುತ್ತೆ. ಹಾಗೆ 15ರ ಬಳಿಕ ಬುಧನ ವೈರುಧ್ಯದಿಂದ ನೀವು ನವಮದಲ್ಲಿ ಅಂತ ಬುಧನು ನಿಮಗೆ ಅಸಮಾಧಾನದ ವಾತಾವರಣ, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳು ಕಾರಣ ಆಗ್ಬೋದು. ಜೊತೆಗೆ ಇದ್ದಕ್ಕಿದ್ದಂತೆ ಸುಸ್ತು ಆಗುವಂಥದ್ದು, ಯಾವುದೇ ಕೆಲಸದಲ್ಲಿ ನಿರಾಸಕ್ತಿ ಅಥವಾ ಸೋಮಾರಿತನ ನಿಮಗೆ ಬರುವಂಥದ್ದು ಮುಂತಾದ ಘಟನೆಗಳು ಬುಧನ ವೈರುಧ್ಯದಿಂದ ನಿಮಗೆ ಬರ್ಬೋದಾಗಿದೆ. ಆ ಬಳಿಕ ಗುರುವಿನ ವಿಚಾರ. ಗುರುಗ್ರಹದ ಅನುಗ್ರಹ ನಿಮಗೆ ಈಗ ಇರುವುದಿಲ್ಲ. ಕಳೆದ ವರ್ಷ ಇದ್ದಂತಹ ಗುರುಬಲ ಈಗ ನಿವಾರಣೆ ಆಗಿದೆ. ಗುರುಬಲ ನಿಮಗೆ ಷಷ್ಠದಲ್ಲಿರೋದು 6ನೇ ಸ್ಥಾನದಲ್ಲಿರೋ ಕಾರಣ ಅಲ್ಲಿ ಕೆಲವೊಮ್ಮೆ ಶತ್ರು ಪೀಡೆ, ಸಾಲದ ಬಾಧೆ, ಸಾಲ ಮಾಡಿದರೆ ತೀರಿಸಲಿಕ್ಕೆ ಕಷ್ಟ ಆಗುವಂಥದ್ದು, ಸಾಲಗಾರರ ಕಾಟ ಅಥವಾ ಹಿಂದೆ ಮಾಡಿದ ಸಾಲಗಳ ಬಡ್ಡಿಗಳ ಮೊತ್ತವೀಗ ಶಿಖರವಾಗಿ ಬೆಳೆದು ನಿಮಗೆ ಅದರಿಂದ ತುಂಬ ಒಂದು ಮನಸ್ಸಿಗೆ ಚಿಂತೆ, ಆತಂಕ, ಭಯ ಆಗುವಂಥದ್ದು. ಜೊತೆಗೆ ಗುಪ್ತ ಶತ್ರುಗಳು ಅಥವಾ ಹಿತಶತ್ರುಗಳ ಕಾಟ ಅಥವಾ ಮಿತ್ರರ ನಿಮಗೆ ಶತ್ರುಗಳಾಗಿ ಪರಿವರ್ತನೆ ಆಗುವಂಥದ್ದು ಮುಂತಾದ ಘಟನೆಗಳು ಅನಿರೀಕ್ಷಿತವಾಗಿ ಇಂತಹ ಒಂದು ನಿಮಗೆ ಶತ್ರುಗಳನ್ನು ಎದುರಿಸುವಂಥ ಒಂದು ಪ್ರಮೇಯಗಳು ಎದುರಾಗ್ಬೋದು. ಹಾಗಾಗಿ ಗುರುವಿನ ಬಲವು ನಿಮಗೆ ಅಷ್ಟೇನೀಗ ಯಾವುದೇ ರೀತಿಯ ಸಹಕಾರಿ ಮಾಡೋದಿಲ್ಲ. ಗುರುವಿನ ವೈರುಧ್ಯವನ್ನು ಸಹ ಎದುರಿಸಬೇಕಾಗತ್ತೆ. ಇನ್ನು ಶುಕ್ರನ ವಿಚಾರ ಗಮನಿಸಿದರೆ ಆರಂಭದಲ್ಲಿ ನಿಮಗೆ ವೈರುಧ್ಯವಾಗಿ ಇರುತ್ತಾನೆ ಶುಕ್ರನು. 14ರವರೆಗೂ ನಿಮ್ಮ ರಾಶಿಯಿಂದ ಸಪ್ತಮದಲ್ಲಿ 7ನೇ ಮನೆಯಲ್ಲಿರುವಂಥ ಶುಕ್ರನ ಕಾರಣವಾಗಿ ನಿಮಗೆ ಹಣಕಾಸಿನ ಕೊರತೆ, ಬಾಂಧವ್ಯದಲ್ಲಿ ಕೊರತೆ, ಗಂಡ ಹೆಂಡತಿಯರ ಮಧ್ಯೆ ಭಿನ್ನಾಭಿಪ್ರಾಯ, ಪತಿ ಪತ್ನಿಯರ ಮಧ್ಯೆ ವಿರಸಗಳು ಬರುವಂಥದ್ದು ಅಥವಾ ಹಿಂದೆ ಇದ್ದ ಸಣ್ಣ ಪುಟ್ಟ ಕಲಹಗಳು ಈಗ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ದೊಡ್ಡ ಮಟ್ಟದ ಗಲಾಟೆ ಆಗುವಂಥದ್ದು. ಜೊತೆಗೆ ಇನ್ನು ಕೆಲವರಿಗೆ ಅವರ ಮೇಲೆ ವಿರುದ್ಧ ಲಿಂಗದವರಿಂದ ಆರೋಪಗಳು ಅಂದರೆ ಸ್ತ್ರೀಯರಿಗೆ ಪುರುಷರಿಗೆ ಸ್ತ್ರೀಯರಿಂದ ನಿಮ್ಮ ಉದ್ಯೋಗ ಸ್ಥಳದಲ್ಲೋ ವೃತ್ತಿ ಜಾಗದಲ್ಲೋ ಬರ್ಬೋದಾಗಿದೆ. ಹಾಗಾಗಿ ಅನೇಕ ರೀತಿಯ ವಿವಾದಗಳು, ಅನೇಕ ರೀತಿಯ ಕಷ್ಟ ನಷ್ಟಗಳು ನಿಮಗೆ ಶುಕ್ರನಿಗೆ ಕಾರಣ ಆಗ್ಬೋದು ಸಪ್ತಮದಲ್ಲಿ. ಆದರೆ ಅವನ ಪರಿವರ್ತನೆ ಆಗ್ತಿದ್ದಂತೆ ಸಿಂಹರಾಶಿಗೆ 15ನೇ ತಾರೀಕಿಗೆ ಅಲ್ಲಿ ಪರಿವರ್ತನೆ ಆಗುತ್ತೆ. ಆ ಸಿಂಹರಾಶಿಗೆ ಬರುವಂಥ ಶುಕ್ರ ನಿಮಗೆ ಅಲ್ಲಿ ವಿಶೇಷವಾದ ಲಾಭವನ್ನು, ಜಯವನ್ನು ಕೊಡ್ತಾನೆ. ಹಾಗಾಗಿ ನೀವು ಸ್ವಲ್ಪ ಚಿಂತೆಯನ್ನು ಸ್ವಲ್ಪ ನಿರಾಳವಾಗ್ಬೋದು. 15ರ ಬಳಿಕ ಶುಕ್ರ ಅನುಗ್ರಹ ಉತ್ತಮ ಇರೋ ಕಾರಣ ಹಣಕಾಸಿನ ಅರಿವು ಚೆನ್ನಾಗಾಗುತ್ತೆ, ಸಾಲವನ್ನು ತೀರಿಸಲಿಕ್ಕಾಗತ್ತೆ, ಜೊತೆಗೆ ಬಾಂಧವ್ಯಗಳು ಚೆನ್ನಾಗಾಗುತ್ತೆ, ದಾಂಪತ್ಯದಲ್ಲಿ ಸ್ವಲ್ಪ ಸಾಮರಸ್ಯ ಮೂಡುತ್ತೆ, ಯಾವುದೇ ರೀತಿಯ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿಕ್ಕೆ ಸಹಕಾರಿ ಆಗುವಂಥದ್ದು. ಈ ರೀತಿ ಶುಕ್ರ ನಿಮಗೆ 15ರಿಂದ ವಿಶೇಷವಾದ ಆಶೀರ್ವಾದವನ್ನು ಮಾಡಲಿದ್ದೇನೆ. ಅದನ್ನು ಗಮನದಲ್ಲಿಟ್ಕೊಂಡು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಇನ್ನು ಶನಿ ಮಹಾರಾಜರ ವಿಚಾರ. ನಿಮ್ಮ ರಾಷ್ಟ್ರಾಧಿಪತಿಯಾದಂಥ ಮಹಾರಾಜರು ಈಗ ಸದ್ಯ ಸ್ಥಿತಿಯಲ್ಲಿ ಅವರು ವಕ್ರಗತಿಯಲ್ಲಿ ಇರ್ತಾರೆ. ಹಾಗಾಗಿ ನವೆಂಬರ್ ಆದಿ ಭಾಗದವರೆಗೂ ಅವರು ವಕ್ರಗತಿಯಲ್ಲಿರೋ ಕಾರಣ ಅವರಿಂದ ನಿಮಗೆ ಹೆಚ್ಚಿನ ಲಾಭವೂ ಇಲ್ಲ ಅಥವಾ ಹೆಚ್ಚಿನ ನಷ್ಟಗಳು ಇಲ್ಲ. ಅಂದರೆ ಸ್ವಲ್ಪ ನ್ಯೂಟ್ರಲ್ ಆದ ಫಲಿತಾಂಶ ಅಂತ ಹೇಳ್ಬೋದು. ಹಾಗಾಗಿ ಶನಿ ಮಹಾರಾಜರು ನಿಮಗೆ ವಾಸ್ತವವಾಗಿ ಅವರಿಗೆ ಲಾಭದಾಯಕ ಇದ್ದಾರೆ. ವಾಸ್ತವದಲ್ಲಿ ಅಂದರೆ ಸಹಜ ವೇಗದಲ್ಲಿದ್ದಾಗ ನಿಮಗೆ ಲಾಭದಾಯಕವಿದ್ದಾರೆ. ಅವರಿಂದ ನಿಮಗೆ ಯಾವುದೇ ರೀತಿಯ ಕಾರ್ಯಸಿದ್ಧಿ ಆಗಲಿಕ್ಕೆ, ಇಷ್ಟಾರ್ಥ ಸಿದ್ಧಿ ಆಗಲಿಕ್ಕೆ, ಜೊತೆಗೆ ಮನಸ್ಸಿಗೆ ಒಪ್ಪುವಂಥ ಕೆಲಸ ಕಾರ್ಯಗಳು, ಬಾಂಧವ್ಯದಲ್ಲಿ ಚೆನ್ನಾಗಾಗುವಂಥದ್ದು, ಕೌಟುಂಬಿಕ ವಿಚಾರಗಳಲ್ಲಿ ಸಹಕಾರ, ಆಸ್ತಿ ವ್ಯಾಪಾರ ಉದ್ಯೋಗ ಸಹಕಾರ ಇವೆಲ್ಲ ಮಹಾರಾಜರಿಂದ ಆಗತ್ತೆ. ಆದರೆ ಯಾವುದೋ ಅಷ್ಟು ಸ್ಪೀಡಾಗಿ ಆಗ್ತಿಲ್ಲ. ಯಾಕಂದರೆ ಅವರಿಗೆ ವಕ್ರಗತಿಯಲ್ಲಿ ಇರುವ ಕಾರಣ ಆ ವಕ್ರಗತಿಯಲ್ಲಿ ಅವರ ವೇಗದ ಹಿನ್ಮುಖ ಚಲನೆ ಬಂದಿರೋ ಕಾರಣ ಅಷ್ಟೊಂದು ನೀವು ಉತ್ತಮ ಫಲಿತಾಂಶನ ಈ ಕಾಲದಲ್ಲಿ ನಿರೀಕ್ಷೆ ಮಾಡುವಂತಿಲ್ಲ.
ಇನ್ನು ರಾಹುಕೇತುಗಳ ವಿಚಾರ ಗಮನಿಸಿದಾಗ ರಾಹುಕೇತುಗಳು ನಿಮಗೆ ತಿಂಗಳು ಪೂರ್ತಿ ವಿರುದ್ಧವಾಗಿ ಇರ್ತಾರೆ. ಅಲ್ಲಿ ನಿಮಗೆ ಧನಸ್ಥಾನದಲ್ಲಿ ಕುಂಭದಲ್ಲಿ ಇರುವಂಥ ರಾಹುವಿನಿಂದಾಗಿ ಆಕಸ್ಮಿಕ ನಷ್ಟ ಆಗ್ಬೋದು. ಆಕಸ್ಮಿಕ ಲಾಭ ಅಲ್ಲ, ನೆನಪಿಸ್ಕೊಳ್ಳಿ, ಆಕಸ್ಮಿಕ ನಷ್ಟ. ಯಾವುದೇ ರೀತಿಯ ಆಮಿಷಕ್ಕೊಳಗಿನ ಹಣವನ್ನು ಕಳೆದುಕೊಳ್ಳುವಂಥದ್ದು, ಅದು ಇನ್ನಿತರ ನಿಮಗೆ ದುರ್ಬೋಧನೆಯಿಂದ ನೀವು ಆನ್ಲೈನ್ ಆಫ್ಲೈನ್ ವಂಚನೆಗೊಳಗಾಗುವಂಥದ್ದು. ಜೊತೆಗೆ ಯಾವುದೇ ರೀತಿಯ ನಿಮ್ಮ ವೃತ್ತಿ, ಉದ್ಯಮ, ವ್ಯಾಪಾರ, ಇಂಡಸ್ಟ್ರಿ, ಕೈಗಾರಿಕೆಯಲ್ಲಿ ಅಲ್ಲಿ ಇತರರಿಂದ, ನಿಮ್ಮ ಕೆಲಸಗಾರರಿಂದ ಇರ್ಬೋದು, ಅದು ನಿಮ್ಮ ಮ್ಯಾನೇಜರ್ಗಳಿಂದ ಇರ್ಬೋದು, ಅಥವಾ ನಿಮಗೆ ಇತರ ಗೊತ್ತಿರುವಂಥ ಪಾರ್ಟ್ನರ್ಗಳಿಂದ ಇರ್ಬೋದು, ಅವೆಲ್ಲ ನಿಮಗೆ ನಷ್ಟ ಆಗುವಂಥದ್ದು. ಹಾಗಾಗಿ ಅನೇಕ ರೀತಿಯ ನಿಮಗೆ ಅಲ್ಲಿ ಕಷ್ಟ, ನಷ್ಟ ಮತ್ತು ಕಲಹ, ಅಪವಾದದ ಕಾರಣಗಳು ರಾಹುವಿನಿಂದ ಆಗ್ಬೋದು. ತಿಂಗಳ ಪೂರ್ತಿ ರಾಹು ವಿರುದ್ಧವಾಗಿದ್ದಾನೆ. ಕೇತುವಿನ ಅಷ್ಟೇ ನಿಮಗೆ ವಿರುದ್ಧವಾಗಿರೋ ಕಾರಣ ಆತನು ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾನೆ. ಅಷ್ಟಮದಲ್ಲಿರುವಂತಹ ಕೇತುವಿನಾಗಿ ಅನೇಕ ರೀತಿಯ ರೋಗಗಳು ಈಗ ಉಲ್ಬಣ ಆಗ್ಬೋದು. ಆಗಲೇ ಹೇಳಿದ್ದೇನೆ, ಸೂರ್ಯನು ಸಹ ನಿಮಗೆ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಬೀರುವಂಥ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗ್ಬೋದು. ಜೊತೆಗೆ ಸೆಪ್ಟೆಂಬರ್ನಲ್ಲಿ ಇತರ ಗ್ರಹಗಳ ವೈರುಧ್ಯ ಹೆಚ್ಚಾಗಿರೋ ಕಾರಣ ಹಳೆಯ ರೋಗಗಳು ಅಥವಾ ಹಳೆಯ ಕಾಯಿಲೆಗಳು, ತೊಂದರೆಗಳು ಈಗ ಮತ್ತೆ ಮೇಲಕ್ಕೆದ್ದು ಅದರಿಂದ ನಿಮಗೆ ತೊಂದರೆಗಳು, ಕೆಲವರಿಗೆ ಆಪರೇಷನ್ ಅಂಥ ಘಟನೆಗಳು, ಶಸ್ತ್ರಕ್ರಿಯೆ ಮಾಡುವಂಥ ಘಟನೆಗಳು, ಇನ್ನು ಕೆಲವರಿಗೆ ಯಂತ್ರ ವಾಹನಗಳಲ್ಲಿ ಸಣ್ಣ ಪುಟ್ಟ ಅವಘಡಗಳು ಆಗುವಂಥ ಸಾಧ್ಯತೆ. ಈ ರೀತಿ ಅನೇಕ ರೀತಿಯ ಅಸಮಾಧಾನ, ಆರೋಗ್ಯ ಸಮಸ್ಯೆಗಳಿಗೆ ಕಾರಣ ಆಗ್ಬೋದು ಕೇತು. ಇವೆಲ್ಲವೂ ಈ ನವಗ್ರಹಗಳಲ್ಲಿ 8 ಗ್ರಹಗಳಿಂದ ನಿಮಗೆ ಸೆಪ್ಟೆಂಬರ್ನಲ್ಲಿ ಏನೇನು ಪರಿಣಾಮ ಆಗ್ಬೋದು ಅನ್ನೋದರ ಒಂದು ಸಂಕ್ಷಿಪ್ತವಾದ ಒಂದು ಮುನ್ನೋಟವನ್ನು ಹೇಳಿದ್ದಾಗಿದೆ. ಇನ್ನು 9ನೇದಾಗಿ ಕ್ಷಿಪ್ರ ರಾಶಿ ಚಲನೆ ಬದಲು ಮಾಡುವಂತಹ ಚಂದ್ರನ ಅನುಗ್ರಹ. ಚಂದ್ರನು 2 ದಿನಕ್ಕೆ ಅಥವಾ 2 ಕಾಲು ದಿನಕ್ಕೆ ರಾಶಿ ಪರಿವರ್ತನೆ ಮಾಡ್ತಾ ಇರ್ತಾನೆ. ಹಾಗಾಗಿ ಚಂದ್ರನ ಬೆಂಬಲ ನಿಮಗೆ ಸೆಪ್ಟೆಂಬರ್ನಲ್ಲಿ ಯಾವ ದಿನಗಳಲ್ಲಿ ಇದೆ, ಯಾವ ದಿನಗಳಲ್ಲಿ ಇಲ್ಲ, ಎಚ್ಚರಿಕೆ ಹೆಚ್ಚಬೇಕು. ಬೆಂಬಲ ಇರುವಂಥ ಚಂದ್ರನ ಅನುಗ್ರಹ ಇರುವಂಥ ದಿನಗಳನ್ನು ಹೇಗೆ ಬಳಸ್ಕೊಳ್ಳುವಂಥದ್ದನ್ನು ಗಮನಿಸೋಣ. ಆರಂಭದ ದಿನ ಸೆಪ್ಟೆಂಬರ್ 1 ನಿಮಗೆ ಚಂದ್ರನ ಬೆಂಬಲ ಅನುಕೂಲವಾಗಿರುತ್ತೆ. ಆರಂಭ ದಿನದಿಂದ ಚಂದ್ರನು ನಿಮಗೆ ಲಾಭ ಸ್ಥಾನದಲ್ಲಿದ್ದಾನೆ. ಹಾಗೆ ಸೆಪ್ಟೆಂಬರ್ 1 ನಿಮಗೆ ಅನೇಕ ರೀತಿಯ ಲಾಭವನ್ನು, ಜಯವನ್ನು, ಸುಖವನ್ನು ಕೊಡ್ತಾ ಇರುತ್ತೆ. ಹಾಗಾಗಿ ಗಮನಿಸಿಕೊಳ್ಳಿ, ನಿಮಗೆ ಈಗ ಬುಧ, ಶುಕ್ರ ಮತ್ತು ಹೊರತುಪಡಿಸಿದರೆ ಚಂದ್ರನೇ ನಿಮಗೆ ಕಾಯಬೇಕು. ಬುಧ, ಶುಕ್ರರು ಮಧ್ಯದಲ್ಲಿ ಕೊಡ್ತಾರೆ. ಆರಂಭದಲ್ಲಿ 2 ವಾರ ಬುಧ ಮತ್ತು ಕೊನೆ 2 ವಾರದಲ್ಲಿ ಶುಕ್ರ. ಈ ರೀತಿ ಅವರು ಸ್ವಲ್ಪ ನಿಮಗೆ ವರವನ್ನು ಕೊಡ್ತಾರೆ. ಅದರ ಹೊರತುಪಡಿಸಿ ನಿಮಗೆ ಮಧ್ಯೆ ಉತ್ತಮ ಫಲ ಕೊಡೋದು ಕೇವಲ ಚಂದ್ರನಷ್ಟೇ ಆಗಿದ್ದಾನೆ. ಹಾಗಾಗಿ ಆರಂಭದಲ್ಲಿ ನಿಮಗೆ ಚಂದ್ರನ ಅನುಗ್ರಹ ನಿಮಗೆ ಸೆಪ್ಟೆಂಬರ್ 1 ಇದೆ. ಅದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. 2, 3ರಲ್ಲಿ ಚಂದ್ರನ ವೈರುಧ್ಯ ಇದೆ. ನಿಮಗೆ ನಷ್ಟ ಭಾವದಲ್ಲಿರುವಂತಹ ಚಂದ್ರನ ಕಾರಣವಾಗಿ ಹಣಕಾಸಿನ ನಷ್ಟ ಆಗುವಂಥದ್ದು, ವ್ಯಾಪಾರ ಉದ್ಯಮದಲ್ಲಿ ಹಿನ್ನಡೆ, ಆಕಸ್ಮಿಕ ಯಾರಾದರೂ ನಿಮಗೆ ಸಣ್ಣ ಪುಟ್ಟ ತೊಂದರೆಗಳನ್ನು ಮಾಡಿ ಅದರ ಮೂಲಕ ನೀವು ಹಣವನ್ನು ಕಳೆದುಕೊಳ್ಳುವಂಥದ್ದು. ಜೊತೆಗೆ ಯಾವುದೇ ರೀತಿಯ ನೀವು ಅಚಾತುರ್ಯದ ಘಟನೆಗಳಿಗೆ ಒಳಗಾಗುವಂಥದ್ದು, ಮಿತ್ರರಲ್ಲಿ, ಬಂಧುಗಳಲ್ಲಿ ನಿಮಗೆ ಬಾಂಧವ್ಯ ಕೊರತೆ, ಈ ಮನೆಯಲ್ಲಿ ಸಹ ಕಲಹದ ವಾತಾವರಣ. ಹಾಗಾಗಿ ಅನೇಕ ರೀತಿಯ ಧನ ಮತ್ತು ಮನಸ್ಸಿನ ಮೇಲೆ ಅಡ್ಡ ಪರಿಣಾಮಗಳು 2, 3ರಲ್ಲಿ ಆಗುತ್ತೆ. 4, 5ರಲ್ಲಿ ನಿಮಗೆ ವಿಶೇಷವಾಗಿ ಮತ್ತೊಮ್ಮೆ ಚಂದ್ರನ ಅನುಗ್ರಹ ಸಿಗ್ತಾಯಿದೆ. ಇದನ್ನೆಲ್ಲ ಗಮನದಲ್ಲಿಟ್ಕೊಳ್ಳಿ. 4, 5ನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. ಆರೋಗ್ಯ ಸುಧಾರಣೆ ಇದೆ, ಮನಸ್ಸಿಗೆ ಒಪ್ಪುವಂಥ ಘಟನೆ, ದೂರದ ಪ್ರಯಾಣ ಮಾಡುವಂಥ ಅವಕಾಶ, ಮಿತ್ರರಲ್ಲಿ, ಬಂಧುಗಳಲ್ಲಿ ಭೇಟಿಯಾಗುವಂಥ ಅವಕಾಶ, ಜೊತೆಗೆ ವ್ಯಾಪಾರ ಉದ್ಯಮದಲ್ಲಿ ಹೆಚ್ಚಿನ ಒಂದು ನಿಮಗೆ ಕ್ಷಿಪ್ರವಾದ ಲಾಭಗಳು ಬರುವಂಥದ್ದು, ಸಂತೋಷದ ಕೂಟಗಳಲ್ಲಿ ಪಾಲ್ಗೊಳ್ಳುವಂಥ ಘಟನೆ 4, 5ರಲ್ಲಿ ಇದೆ. ಆ ಬಳಿಕ 6, 7, 8 ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಇರುತ್ತೆ. 6, 7, 8ರಲ್ಲಿ ಹಣಕಾಸಿನ ನಷ್ಟ, ಆರೋಗ್ಯದಲ್ಲಿ ಸಮಸ್ಯೆ, ಕಣ್ಣು, ಕಿವಿ, ಮೂಗು, ಗಂಟಲಿಗೆ ಸಂಬಂಧಪಟ್ಟ ಏನಾದರೂ ವೈರುಧ್ಯಗಳು ಕಂಡು ಬರುವಂಥದ್ದು. ಇದಕ್ಕೆ ಮಾಡುವಂಥ ಕೆಲಸ ಕಾರ್ಯಗಳಿಗೆ ಪದೇ ಪದೇ ವಿಘ್ನ ಮತ್ತು ವಿಳಂಬಗಳು ಎದುರಾಗ್ಬೋದು 6, 7, 8ರಲ್ಲಿ. 9, 10 ನಿಮಗೆ ವಿಶೇಷವಾದ ಶುಭಫಲವನ್ನು ಕೊಡ್ತಾ ಇರುತ್ತೆ. 9, 10ರಲ್ಲಿ ವಿಶೇಷವಾದ ಲಾಭ, ಜಯ, ಸುಖ ಇದೆ. ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ ಆಗುವಂಥದ್ದು, ವ್ಯಾಪಾರ ಉದ್ಯಮದಲ್ಲಿ ಮುನ್ನಡೆ, ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸಗಳು ನಿಮಗೆ ಕೈ ಹಿಡಿಯುವಂಥದ್ದು, ಜೊತೆಗೆ ಬಂಧುಗಳಿಂದ ಮಿತ್ರ ನಿಮಗೆ ವಿಶೇಷವಾದ ಏನಾದರೂ ಶುಭ ಸಂದೇಶಗಳು ಬರಲಿವೆ. ಹಾಗಾಗಿ 9, 10ನ್ನು ನೀವು ಗಮನದಲ್ಲಿಟ್ಟುಕೊಂಡು ಸದುಪಯೋಗಪಡಿಸಿಕೊಳ್ಳಿ. ಆ ಬಳಿಕ 11, 12 ನಿಮಗೆ ವೈರುಧ್ಯವಾದ ಘಟನೆ ಬರುತ್ತೆ. 11, 12ರಲ್ಲಿ ಕಲಹ, ಮಾತಿನ ಚಕಮಕಿ, ಹಣಕಾಸಿನ ನಷ್ಟ, ತಂದೆ, ತಾಯಿ, ಹಿರಿಯರಲ್ಲಿ ವಿರೋಧ ಅಥವಾ ಅವರು ಹೇಳಿದಂಥ ಒಂದು ಯಾವುದೇ ರೀತಿಯ ಅಭಿಪ್ರಾಯಗಳು ನಿಮಗೆ ಅದು ಕಹಿಯಾಗಿ ಘಟನೆ ಆಗುವಂಥದ್ದು, ಜೊತೆಗೆ ಇತರರ ಜೊತೆಗೆ ನಿಮಗೆ ವಾಗ್ವಾದ, ಕಲಹ ಮತ್ತು ಅವಮಾನ ಘಟನೆಗಳು 11, 12ರಲ್ಲಿ ಆಗ್ಬೋದಾಗಿದೆ. 13, 14 ಅಷ್ಟೇನು ಉತ್ತಮ ಇಲ್ಲ. 13, 14ರಲ್ಲಿ ಕಿರಿಯರ ಜೊತೆ ಕಲಹ, ವೃತ್ತಿ ಜಾಗದಲ್ಲಿ ನಿಮಗೆ ಅವಮರ್ಯಾದೆ ಆಗುವಂಥದ್ದು, ಮೇಲಧಿಕಾರಿಗಳಿಂದ ನಿಮಗೆ ಕಿರುಕುಳ ಬರುವಂಥದ್ದು, ಮನೆಯಲ್ಲಿಯೂ ಹಾಗೆ ನಿಮ್ಮ ಒಂದು ಪುತ್ರ, ಪತ್ನಿ ಮತ್ತು ಇನ್ನಿತರ ಜೊತೆಗೆ ಕಲಹ, ವಾಗ್ವಾದಗಳು ಬರುವಂಥದ್ದು. ಈ ರೀತಿ ಅನೇಕ ರೀತಿಯ ಕಲಹ ಮತ್ತು ವಾಗ್ವಾದಗಳು, ಅವಮಾನಕರ ಘಟನೆಗಳು ಆಗ್ಬೋದು 13, 14ರಲ್ಲಿ. 15, 16, 17, 18 ನಿರಂತರವಾಗಿ 4 ದಿನಗಳು, 15ರಿಂದ 18ರವರೆಗೆ 4 ದಿನಗಳು ನಿಮಗೆ ವಿಶೇಷವಾದ ಚಂದ್ರ ಬೆಂಬಲ ಇರುವಂಥ ದಿನಗಳು. ಅದನ್ನು ಜ್ಞಾಪಕದಲ್ಲಿಟ್ಟುಕೊಳ್ಳಿ. ಈ 4 ದಿನಗಳನ್ನು ಸದುಪಯೋಗಪಡಿಸಿಕೊಳ್ಳಿ. ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಇದೆ, ಹಣಕಾಸಿನ ನೆರವು ಚೆನ್ನಾಗಿರುತ್ತೆ. ಯಾವುದೇ ಒಂದು ಅದೃಷ್ಟದ ನಿರೀಕ್ಷೆ ಇದ್ದರೆ ಅದೃಷ್ಟ ಈಗ ಒಲಿದು ಬರುವಂಥದ್ದು, ಕ್ಷಿಪ್ರವಾಗಿ ಫಲಗಳು ಸಿಗುವಂಥದ್ದು, ಮದುವೆ, ಮುಂಜಿ ಇತ್ಯಾದಿಗಳು ಫಿಕ್ಸ್ ಆಗುವಂಥದ್ದು, ವ್ಯಾಪಾರ ಉದ್ಯಮ ಆರಂಭ ಮಾಡಲಿಕ್ಕೆ ಸಹಕಾರ ಸಿಗುವಂಥದ್ದು, ಒಂದು ಆಕಸ್ಮಿಕವಾಗಿ ಒಂದು ಉತ್ತಮ ವ್ಯಕ್ತಿಗಳ ಪರಿಚಯವಾಗಿ ಅವರ ಮೂಲಕ ನಿಮಗೆ ಸಹಾಯಗಳು ಆಗುವಂಥದ್ದು. ಈ ರೀತಿ ಅನೇಕ ರೀತಿಯ ಅನಿರೀಕ್ಷಿತ ಮತ್ತು ನಿರೀಕ್ಷಿತ ಉತ್ತಮ ಘಟನೆಗಳು 15ರಿಂದ 18ರ ಅವಧಿಯಲ್ಲಿ ಜರುಗುತ್ತೆ. ಚಂದ್ರನ ವಿಶೇಷವಾದ ಬೆಂಬಲ ಇದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು.
ಬೆಳಗ್ಗೆ 19, 20, 21 3 ದಿನಗಳು ಸ್ವಲ್ಪ ಖರ್ಚು ವೆಚ್ಚಗಳು ಜಾಸ್ತಿ ಬರುತ್ತದೋ, ಕಲಹ ವಾಗ್ವಾದಗಳು ಆಗುವಂಥದ್ದು, ಮನಸ್ಸಿಗೆ ಭಯ ಹುಟ್ಟಿಸುವಂತಹ ಘಟನೆಗಳು ಆಗ್ಬೋದು, ಚಿಂತೆ ಹೆಚ್ಚಳ ಆಗುತ್ತೆ, ವ್ಯಾಪಾರದಲ್ಲಿ ಹಿನ್ನಡೆ ಆಗುತ್ತೆ, ನಂಬಿದವರಿಂದ ಮೋಸ ಆಗುವಂಥದ್ದು, ಜೊತೆಗೆ ಯಾವುದೇ ಕೆಲಸ ಕಾರ್ಯಗಳು ಮಾಡಿ ಅಲ್ಲಿ ವಿಘ್ನ ಅಥವಾ ವಿಳಂಬಗಳು ಆಗ್ಬೋದು 19ರಿಂದ 21ರ 3 ದಿನಗಳಲ್ಲಿ. ಬೆಳಗ್ಗೆ 22, 23 ಸಾಮಾನ್ಯ ದಿನದಿಂದ ಕಂಡು ಬರದೆ ಹೆಚ್ಚಿನ ಬದಲಾವಣೆಗಳಿಲ್ಲ. ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು, ವ್ಯಾಪಾರ, ಉದ್ಯಮ, ಶಿಕ್ಷಣ ಎಲ್ಲ ನಾರ್ಮಲ್ ಆಗಿ ನಡೀತಾ ಹೋಗುತ್ತೆ. 24, 25, 26 ಮತ್ತು 27, 28 ನಿರಂತರವಾಗಿ 5 ದಿನಗಳು ಮತ್ತೊಮ್ಮೆ ನಿಮಗೆ ಚಂದ್ರನ ಬೆಂಬಲ ಬರ್ತಾಯಿದೆ. ಹಾಗಾಗಿ ಗಮನಿಸ್ಕೊಳ್ಳಿ, ಕೆಲವೊಮ್ಮೆ ನಿಮಗೆ 2 ದಿನ 3 ದಿನ ಅಥವಾ ನಿರಂತರವಾಗಿ 4 ದಿನಗಳು ವೈರುಧ್ಯ ಇರುತ್ತೆ. ಕೆಲವೊಂದು ದಿನಗಳಲ್ಲಿ 4 ಅಥವಾ 5 ದಿನಗಳಲ್ಲಿ ಚಂದ್ರನ ನಿಮಗೆ ಬೆಂಬಲ ಕೊಡ್ತಿದ್ದಾನೆ. ಈಗ ನಿಮಗೆ ಕೊನೆಯದಾಗಿ ಅಲ್ಲಿ ಕರ್ಮ ಮತ್ತು ಲಾಭ ಸ್ಥಾನದಲ್ಲಿ ಈ ಸೆಪ್ಟೆಂಬರ್ 24ರಿಂದ 28ರ ಅವಧಿಯ 5 ದಿನಗಳಲ್ಲಿ ಲಾಭ, ಜಯ, ಸುಖ ಇದೆ, ಇಷ್ಟಾರ್ಥ ಸಿದ್ಧಿ ಆಗಲಿದೆ, ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಇದೆ, ಬಂಧುಗಳ ಜೊತೆಗೆ ಬಾಂಧವ್ಯ ವೃದ್ಧಿ ಆಗಲಿದೆ, ದೂರ ಪ್ರಯಾಣ ಮಾಡುವಂಥ ಅವಕಾಶ, ಮಿತ್ರರಲ್ಲಿ ಅನೇಕ ರೀತಿಯ ಭೋಜನ ಕೂಟಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ, ಜೊತೆಗೆ ಮಾಡುವಂಥ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿವೆ. ಹಾಗಾಗಿ 24ರಿಂದ 28ರ ಅವಧಿಯಲ್ಲಿ ಬರುವಂಥ ಈ ಅವಕಾಶನ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಜೊತೆಗೆ ಇದು ಅಪರೂಪಕ್ಕೆ ಸಿಗುವಂಥ ಈ 5 ದಿನಗಳು ಇದು ನಿಮಗೆ ಪದೇ ಪದೇ ಸಿಗುವಂಥ ಅವಕಾಶ ಅಲ್ಲ. ಹಾಗಾಗಿ ಚಂದ್ರನ ಮತ್ತು ಶುಕ್ರರ ಬೆಂಬಲ ನಿಮಗೆ ಯಾವ್ಯಾವ ಇರುತ್ತೆ ಅದನ್ನು ನೀವು ಗಮನದಲ್ಲಿಟ್ಟುಕೊಂಡು ಆಯಾ ದಿನಗಳಲ್ಲಿ ನಿಮ್ಮ ಪ್ರಮುಖವಾದ ಕೆಲಸ ಕಾರ್ಯಗಳು ಮಾಡಿಕೊಳ್ಳಿ. ಕೊನೆಯ ದಿನಗಳಲ್ಲಿ ಅಷ್ಟೇನು ಉತ್ತಮ ಇಲ್ಲ. 29, 30ರಲ್ಲಿ ಮತ್ತೊಮ್ಮೆ ವೈರುಧ್ಯದ ಘಟನೆ, ಮಿತ್ರರಲ್ಲಿ ವಿರೋಧ, ಬಂಧುಗಳಲ್ಲಿ ವಿರೋಧ, ಆಕಸ್ಮಿಕ ನಷ್ಟ ಆಗುವಂಥದ್ದು, ನಿಮ್ಮದೇ ಸ್ವಯಂಕೃತ ಅಪರಾಧ, ನೀವು ಹಣವನ್ನು ಕಳೆದುಕೊಳ್ಳುವಂಥದ್ದು, ಅದು ಆನ್ಲೈನ್ ವಂಚನೆಗೆ ಒಳಗಾಗುವಂಥ ಮುಂತಾದ ಘಟನೆಗಳು ಆಗ್ಬೋದು. ಮನೆಯಲ್ಲಿ ಸಹ ವೈರುಧ್ಯದ ಘಟನೆಗಳು ಜರುಗಬಹುದು. ಹಾಗಾಗಿ 29, 30ರಲ್ಲಿ ಇಂಥ ಒಂದು ಎಚ್ಚರಿಕೆ ಬೇಕಾಗುತ್ತೆ. ಇವೆಲ್ಲವೂ ಚಂದ್ರನ ಚಲನೆ ನಿಮಗೆ ಯಾವ ರೀತಿ ಸಹಕಾರಿಯಾಗಿದೆ, ಯಾವ ರೀತಿ ಅಸಹಕಾರಿ ಇರುತ್ತೆ ಅದನ್ನು ಗಮನದಲ್ಲಿಟ್ಕೊಳ್ಬೇಕು. ಹಾಗಾಗಿ ಈ ತಿಂಗಳನ್ನು ಸ್ವಲ್ಪ ಒಂದು ಹಗ್ಗದ ಮೇಲೆ ನಡಿಗೆ ಅಂತ ಹೇಳ್ತಾರೆ, ಆ ರೀತಿ ಇರುತ್ತೆ. ಹಾಗಾಗಿ ಎಲ್ಲವೂ ಅಂದುಕೊಂಡಂತೆ ಆಗೋದಿಲ್ಲ. ವೈರುಧ್ಯಗಳು ಜಾಸ್ತಿ ಇರ್ತವೆ ಅಥವಾ ವಿಘ್ನಗಳು, ವಿಳಂಬಗಳು ಜಾಸ್ತಿ ಇರ್ತವೆ. ಜೊತೆಗೆ ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು ಹಲವಾರು ಬಾರಿ ರಿಪೀಟ್ ಆಗುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ನೀವು ತನು, ಮನ, ಧನದ ಒಂದು ಸಂಯಮವನ್ನು ಕಾಪಾಡಿಕೊಳ್ಬೇಕು. ಯಾವುದೇ ವಿವಾದದಲ್ಲಿ ಸಿಲುಕಿಕೊಳ್ಳಬೇಡಿ, ಯಾವುದೇ ಕಲಹದಲ್ಲಿ ನೀವು ಕೈ ಹಾಕಬೇಡಿ. ಜೊತೆಗೆ ಯಾವುದೇ ರೀತಿಯಲ್ಲಿ ನಿಮ್ಮ ಬಾಂಧವ್ಯನ ಸ್ವಲ್ಪ ಚೆನ್ನಾಗಿ ಇಟ್ಕೊಳ್ಳುವಂಥ ಪ್ರಯತ್ನ ಮಾಡಬೇಕು. ಹಣಕಾಸಿನ ವಿಚಾರ ಹಾಗೆ 1 ರೂಪಾಯಿನೂ ಖರ್ಚು ಮಾಡೋದು ಸ್ವಲ್ಪ ಅದರ ಬಗ್ಗೆ ಮುನ್ನೆಚ್ಚರಿಕೆ ಖಂಡಿತ ಬೇಕಾಗುತ್ತೆ. ಯಾವುದೇ ಬಣ್ಣದ ಮಾತಿಗೆ ಮರಳಾಗಿ ನೀವು ನಂಬಿ ಮೋಸ ಹೋಗುವಂಥ ಸಾಧ್ಯತೆ ಈ ತಿಂಗಳಲ್ಲಿ ಇರುತ್ತೆ. ಹಾಗಾಗಿ ಈ ಒಂದು ವಿಚಾರವನ್ನು ಗಮನದಲ್ಲಿಟ್ಕೊಳ್ಬೇಕು. ಇನ್ನು ನೀವು ಈ ತಿಂಗಳಲ್ಲಿ ಬಳಸುವಂಥ ಬಣ್ಣಗಳ ವಿಚಾರ ಬಂದರೆ ನೀವು ಬ್ಲೂ ಅಥವಾ ನೀಲಿ ಬಣ್ಣವನ್ನು ತಿಂಗಳ ಪೂರ್ತಿ ಬಳಸ್ಬೋದು. ಮಹಾರಾಜರ ಅನುಗ್ರಹ ನಿಮಗೆ ಇದ್ದೇ ಇರುತ್ತೆ. ಅವರು ವಕ್ರಗತಿಯಲ್ಲಿ ಇದ್ದರೂ ಸಹ ಅವರಿಂದ ನಿಮಗೆ ಯಾವುದೇ ರೀತಿಯ ಅಡೆತಡೆಗಳು, ನಷ್ಟಗಳೇನಿಲ್ಲ. ಕೆಲವೊಂದು ಹಂತದಲ್ಲಿ ಅವರಿಂದ ಸಹಕಾರವೂ ಆಗಲಿವೆ. ಹಾಗಾಗಿ ಬ್ಲೂ ಅಥವಾ ನೀಲಿ ಬಣ್ಣ ಮತ್ತು ಸಂಖ್ಯೆ 8ನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳುವಂಥದ್ದು. ಹಾಗಾಗಿ ಒಂದೇ ಏಕೈಕ ಬಣ್ಣ ಅಷ್ಟೇ ನಿಮಗೆ ಸಹಕಾರಿಯಾಗುವಂಥದ್ದು ತಿಂಗಳ ಪೂರ್ತಿ. ನಾನು ಮಧ್ಯದಲ್ಲಿ ಬರುವಂಥ ಬಣ್ಣಗಳು ನೋಡಿದರೆ ಗ್ರೀನ್ ಅಥವಾ ಹಸಿರು ಬಣ್ಣ ಅಥವಾ ಸಂಖ್ಯೆ 5, ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆ 5 ನಂಬರ್ 5ಅನ್ನು ನೀವು ಈ ತಿಂಗಳ ಆರಂಭದಿಂದ ಅಂದರೆ ಸೆಪ್ಟೆಂಬರ್ 1ರಿಂದ 14ರವರೆಗೆ ಅಷ್ಟೇ ಬಳಸ್ಕೋಬೋದು. ಅಲ್ಲಿವರೆಗೂ ಬುಧನ ಅನುಗ್ರಹ ಇರುವಂಥದ್ದು. ಇನ್ನು ಶುಕ್ರನ ಅನುಗ್ರಹ ನಿಮಗೆ 15ರಿಂದ ಆರಂಭ ಆಗುತ್ತೆ. ಹಾಗಾಗಿ ವೈಟ್ ಅಥವಾ ಬಿಳೆ ಬಣ್ಣ ನಂಬರ್ 6, ನಂಬರ್ 6ಅನ್ನು ನೀವು 15ರಿಂದ ಬಳಸಿಕೊಳ್ಳುವಂಥದ್ದು. ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳನ್ನು ಆಗಲೇ ಪ್ರತ್ಯೇಕವಾಗಿ ಹೇಳಿದ್ದೇನೆ. ಆ ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳಲ್ಲಿ ನೀವು ಸ್ನೋ ಅಥವಾ ಹಿಮದ ಬಣ್ಣ ಸಂಖ್ಯೆ 2ಅನ್ನು ಬಳಸ್ಕೋಬೋದು. ಸುಮಾರು 14 ದಿನಗಳು ಸಿಗ್ತವೆ. ಅಂಥ 14 ದಿನಗಳಲ್ಲಿ ಚಂದ್ರನ ಅನುಗ್ರಹ ಇರುವಂಥ ದಿನಗಳಲ್ಲಿ ನೀವು ವಿಶೇಷವಾಗಿ ಸ್ನೋ ಅಥವಾ ಹಿಮದ ಬಣ್ಣ ಸಂಖ್ಯೆ 2ಅನ್ನು ನಂಬರ್ 2ಅನ್ನು ಬಳಸ್ಕೊಳ್ಳುವಂಥದ್ದು. ಹಾಗಾಗಿ ಇವೆಲ್ಲವನ್ನು ಗಮನಿಸಿದಾಗ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮಗೆ ಅನೇಕ ರೀತಿಯ ಏರುಪೇರುಗಳಿರ್ತವೆ, ಏಳು ಬೀಳುಗಳು ಇರ್ತವೆ. ಇದೆಲ್ಲವನ್ನು ನೀವು ಸ್ವಲ್ಪ ಸಂಯಮದಿಂದ ವರ್ತಿಸಬೇಕಾಗುತ್ತೆ. ಜೊತೆಗೆ ಈ ಒಂದು ದೋಷಗಳ ನಿವಾರಣೆಗೆ ಭಕ್ತಿ ಮಾರ್ಗ, ಧ್ಯಾನ ಮಾರ್ಗ, ಪ್ರಾರ್ಥನಾ ಮಾರ್ಗ ಅಥವಾ ದೇವಾಲಯಗಳ ಸಂದರ್ಶನ ಮಾರ್ಗಗಳನ್ನು ನೀವು ಅನುಸಾರ ಮಾಡಬೇಕಾಗುತ್ತೆ. ವಿಶೇಷವಾಗಿ ಅಲ್ಲಿ ಗಣೇಶನ ಭಕ್ತಿ ಮಾಡುವಂಥದ್ದು, ಸುಬ್ರಹ್ಮಣ್ಯ ಸ್ವಾಮಿ ಭಕ್ತಿ ಮಾಡುವಂಥದ್ದು, ಜೊತೆಗೆ ಈಶ್ವರ ಅಥವಾ ಶಿವನ ಭಕ್ತಿ ಮಾಡುವಂಥದ್ದು, ಅಥವಾ ನಿಮ್ಮ ಕುಲದೇವರ, ಇಷ್ಟದೇವರು ಅಥವಾ ನರಸಿಂಹ ಸ್ವಾಮಿ ಅಥವಾ ಹನುಮಾನ್ ಅಥವಾ ಆಂಜನೇಯ ಸ್ವಾಮಿ ಭಕ್ತಿ ಮಾಡುವಂಥದ್ದು. ಜೊತೆಗೆ ಯಾವುದೇ ರೀತಿಯ ನಿಮ್ಮ ಈ ನವಗ್ರಹಗಳ ಭಕ್ತಿ, ನವಗ್ರಹಗಳ ಪೀಡಾ ಪರಿಹಾರ, ನವಗ್ರಹಗಳ ಇನ್ನಿತರ ಅಷ್ಟೋತ್ತರ ಶತನಾಮ ಮುಂತಾದೆಲ್ಲ ಇರುತ್ತೆ. ಹಾಗೆ ನಿಮಗೆ ಹೆಚ್ಚಿನ ಗ್ರಹಗಳು ವಿರುದ್ಧವರ್ಗ ವಿಶೇಷವಾಗಿ ನವಗ್ರಹದ ಆರಾಧನೆಯನ್ನು ಮಾಡಿಕೊಳ್ಳುವಂಥದ್ದು, ನವಗ್ರಹಗಳ ಪ್ರದಕ್ಷಿಣೆ, ಅರಳಿ ಮರದ ಪ್ರದಕ್ಷಿಣೆ ಅಥವಾ ಇನ್ನಿತರ ಯಾವುದೇ ರೀತಿಯ ಶನಿವಾರ ಮತ್ತು ಗುರುವಾರ, ಸೋಮವಾರ ಮುಂತಾದ ವಿಶೇಷವಾದ ದಿನಗಳಲ್ಲಿ ದೇವಾಲಯಗಳಲ್ಲಿ ಸಂದರ್ಶನ ಮಾಡಿ ಅರ್ಚನೆ, ಅಭಿಷೇಕಗಳನ್ನು ಸ್ಮರಣೆ ಮಾಡುವಂಥದ್ದು, ನಿಮಗೆ ಇಷ್ಟವಾಗುವಂಥ ಯಾವುದೇ ರೀತಿಯ ದೇವತೆಗಳ ಶ್ಲೋಕ, ಸ್ತೋತ್ರಗಳನ್ನು ಅಥವಾ ಮೂಲ ಮಂತ್ರಗಳನ್ನು ಪಠನೆ ಮಾಡುವಂಥದ್ದು. ಇವೆಲ್ಲ ಮಾಡೋದ್ರಿಂದ ನಿಮ್ಮಲ್ಲಿ ಖಂಡಿತ ಆತ್ಮಬಲ ವೃದ್ಧಿಯಾಗುತ್ತೆ. ಜೊತೆಗೆ ನಕಾರಾತ್ಮಕ ಚಿಂತನೆಗಳು ಅಥವಾ ಋಣಾತ್ಮಕ ಭಾವನೆಗಳು ದೂರ ಆಗುತ್ತೆ. ಹಾಗಾಗಿ ಈ ಸೆಪ್ಟೆಂಬರ್ ತಿಂಗಳಲ್ಲಿ ನೀವು ಸ್ವಲ್ಪ ಸಂಯಮವನ್ನು ಕಾಪಾಡ್ಕೊಳ್ಬೇಕು. ಜೊತೆಗೆ ಸ್ವಲ್ಪ ಮಟ್ಟಿಗೆ ಈ ದೇವತಾ ಸ್ತೋತ್ರ ಭಕ್ತಿ ಮಾರ್ಗವನ್ನು ಅನುಸಾರ ಮಾಡೋದ್ರಿಂದ ಈ ಮಕರ ರಾಶಿಯವರು ಸೆಪ್ಟೆಂಬರ್ ತಿಂಗಳಲ್ಲಿ ಆಯುರ್ವೇದ ಶಕ್ತಿ ಜಯಲಾಭಗಳು ಸಿದ್ಧಿಯಾಗಲಿ. ಕುಂಭರಾಶಿಯ ಸೆಪ್ಟೆಂಬರ್ ತಿಂಗಳ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಸೆಪ್ಟೆಂಬರ್ ತಿಂಗಳು ಕುಂಭರಾಶಿಗೆ ಸವಾಲುಗಳು ಇವೆ, ಕೆಲವೊಮ್ಮೆ ಸ್ವಲ್ಪ ಮಟ್ಟಿಗೆ ಗೆಲುವು ಇದೆ. ಹಾಗಾಗಿ ಅಲ್ಲಿ ಮಿಶ್ರವಾದ ಫಲವಾದ ಸೂಚನೆ ಕಂಡುಬರುತ್ತೆ. ಅಲ್ಲಿ ಈ ತಿಂಗಳ ವಾಕ್ಯದಲ್ಲಿ ನಿಮಗೆ ಗುರುಚಂದ್ರರ ಕೃಪೆ ಇದೆ, ಜೊತೆಗೆ ಈ ರೋಗ, ಶತ್ರು, ನಷ್ಟದ ಎಚ್ಚರಿಕೆಯೂ ಇದೆ ಅಂತ ಬಂದಿದೆ. ಹಾಗಾದರೆ ನಿಮಗೆ ತಿಂಗಳ ಪೂರ್ತಿ ಗುರುವಿನ ಬಲ ಖಂಡಿತ ನಿಮಗೆ ರಕ್ಷಣೆ ಮಾಡುತ್ತೆ. ಜೊತೆಗೆ ಮಧ್ಯೆ ಮಧ್ಯೆ ಸುಮಾರು 18 ದಿನಗಳಲ್ಲಿ ಚಂದ್ರನ ಅನುಗ್ರಹ ಸಿಗಲಿದೆ.
ಹಾಗಾಗಿ ಗುರು ಚಂದ್ರರ ಒಂದು ವಿಶೇಷವಾದ ಶುಭ ಗ್ರಹಗಳು ಅಂತ ಹೇಳ್ತಾರೆ. ಗುರು, ಚಂದ್ರ, ಶುಕ್ರ, ಬುಧ ಈ ಗ್ರಹಗಳು ಶುಭ ಗ್ರಹಗಳ ಪಟ್ಟಿಯಲ್ಲಿ ಸೇರಿವೆ. ಹಾಗಾಗಿ ಎರಡೂ ಶುಭ ಗ್ರಹಗಳಿಂದ ನಿಮಗೆ ರಕ್ಷಣೆ ತಿಂಗಳಲ್ಲಿ ಸಿಗುತ್ತೆ. ಆದರೆ ಅಲ್ಲಿ ಅಶುಭವಾಗಿ ಪರಿವರ್ತನೆ ಆಗುವಂತಹ ಅಥವಾ ನಿಮಗೆ ವಿರುದ್ಧವಾಗಿ ಪರಿಣಾಮವನ್ನು ಕೊಡುವಂತಹ ಗ್ರಹಗಳು 6 ಅಥವಾ 7 ಗ್ರಹಗಳು ನಿಮಗೆ ಒಂದೊಂದು ಹಂತದಲ್ಲಿ ತೊಂದರೆಯನ್ನು ಕೊಡುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಕೆಲವೊಮ್ಮೆ ಮಿಶ್ರ ಫಲಗಳು ಅನುಭವ ಆಗ್ಬೋದು, ಕೆಲವೊಮ್ಮೆ ಏರಿಳಿತಗಳು ಅನುಭವ ಆಗ್ಬೋದು, ಆರೋಗ್ಯದಲ್ಲಿ ಸಣ್ಣ ಮಟ್ಟ ಸಮಸ್ಯೆಗಳು ಬರ್ಬೋದು, ವೈಯಕ್ತಿಕ ಜೀವನದಲ್ಲಿ ಏರುಪೇರುಗಳು ಬರುವಂಥದ್ದು, ಜೊತೆಗೆ ಯಾವುದೇ ಆಕಸ್ಮಿಕ ನಷ್ಟಗಳು ಅಥವಾ ಆಕಸ್ಮಿಕವಾಗಿ ಅನಾರೋಗ್ಯ ಸಮಸ್ಯೆಗಳು ಎದುರಾಗಬಹುದಾಗಿದೆ ಸೆಪ್ಟೆಂಬರ್ನಲ್ಲಿ. ಹಾಗಾಗಿ ಈ ಸಾಡೆಸಾತಿಯ ಚಕ್ರದಲ್ಲಿ ನೀವು ಇನ್ನೂ ಇದ್ದೀರಾ, ಅದರಿಂದ ನಿಮಗೆ ಇನ್ನೂ ಬಿಡುಗಡೆ ಆಗಿಲ್ಲ. ಹಾಗಾಗಿ ಶನಿ ಮಹಾರಾಜರಿಗೆ ವಕ್ರಗತಿ ಇರುವ ಕಾರಣ ಈಗ ಆ ಸಾಡೆಸಾತಿಯ ಪ್ರಭಾವ ಸ್ವಲ್ಪ ಕಡಿಮೆ ಆಗಿದೆ. ಆದರೆ ಅಲ್ಲಿ ಇತರ ಗ್ರಹಗಳು ನಿಮಗೆ ಇಲ್ಲಿ ಕೆಲವೊಂದು ವಿರುದ್ಧವಾಗಿರುವಂಥ ಪರಿಣಾಮಗಳು ನೀವು ಸೆಪ್ಟೆಂಬರ್ ತಿಂಗಳಲ್ಲಿ ಎದುರಿಸಬೇಕಾಗುತ್ತೆ ಕುಂಭರಾಶಿಯವರು. ಅಲ್ಲಿ ಸೂರ್ಯನಿಂದ ಆರಂಭಿಸಿ ಯಾವ್ಯಾವ ಗ್ರಹಗಳು ನಿಮಗೆ ಸೆಪ್ಟೆಂಬರಲ್ಲಿ ಅನುಕೂಲ ಅಥವಾ ಅನಾನುಕೂಲ ಆಗಿವೆ ಅನ್ನೋದನ್ನು ಸಂಕ್ಷಿಪ್ತವಾಗಿ ಈಗ ಮುನ್ನೋಟವನ್ನು ಗಮನಿಸೋಣ. ಸೂರ್ಯನ ವಿಚಾರ, ರವಿ ಅಥವಾ ಜಗತ್ತಿಗೆ ಆತ್ಮಸ್ವರೂಪದಂಥ ಗ್ರಹಗಳಿಗೆ ಅಧಿಪತಿಯಾದಂಥ ರಾಜ ಸೂರ್ಯ. ಆ ಸೂರ್ಯನ ಆತ್ಮಶಕ್ತಿಯ ಬಲ ನಿಮಗೆ ಈ ತಿಂಗಳಲ್ಲಿ ಅಷ್ಟು ಇರೋದಿಲ್ಲ. ಯಾಕಂದರೆ 16ರವರೆಗೂ ಅವರು ಸಿಂಹರಾಶಿಯಲ್ಲಿರ್ತಾರೆ, ಆವಾಗ ಸಪ್ತಮದ ಚಲನೆ. 17ರಿಂದ ಅವರು ಕನ್ಯಾ ರಾಶಿಗೆ ಪ್ರವೇಶ ಮಾಡ್ತಾರೆ, ಆವಾಗ ನಿಮ್ಮ ರಾಶಿಯಿಂದ ಅಷ್ಟಮದ ಚಲನೆ. ಹಾಗಾಗಿ 7, 8ರ ಒಂದು ಚಲನೆ. ಹಾಗೆ ನಿಮ್ಮ ರಾಶಿಗೆ ಅದು ವಿರುದ್ಧವಾದ ಪರಿಣಾಮಗಳನ್ನು ಬರ್ತದೆ. ಹಾಗಾಗಿ ಸೂರ್ಯನ ವೈರುಧ್ಯದಿಂದ ನಿಮಗೆ ಆರಂಭದಲ್ಲಿ ಸ್ವಲ್ಪ ಕೌಟುಂಬಿಕ ಕಲಹ, ವಾಗ್ವಾದಗಳು ಆಗುವಂಥದ್ದು, ಪತಿ ಪತ್ನಿಯರ ಮಧ್ಯೆ ವಿರೋಧ, ತಂದೆ ಮಕ್ಕಳ ಮಧ್ಯೆ ವಿರೋಧ ಅಥವಾ ಆಸ್ತಿಗಾಗಿ ಕೌಟುಂಬಿಕ ಕಲಹ, ಯಾವುದಾದ್ರೂ ವಿವಾದಗಳು, ಕೋರ್ಟ್ ಕಚೇರಿ ಕೆಲಸಗಳಿದ್ದರೆ ಅವೆಲ್ಲವೂ ನಿಧಾನಗತಿ ಆಗ್ಬೋದು, ವಿಳಂಬ ಆಗ್ಬೋದು, ಅಥವಾ ಕೆಲವೊಂದು ಕೇಸ್ಗಳು ನಿಮಗೆ ಹಿನ್ನಡೆ ಅಥವಾ ಅಪಜಯ ಅಂದರೆ ಸೋಲು ಉಂಟಾಗಬಹುದು. ಹಾಗಾಗಿ ಅನೇಕ ರೀತಿಯ ವೈರುಧ್ಯಗಳನ್ನು ನೀವು ಸೆಪ್ಟೆಂಬರ್ನಲ್ಲಿ ಕುಂಭರಾಶಿಯವರು ಎದುರಿಸಬೇಕಾಗುತ್ತೆ. ಅದೇ ರೀತಿ ಅಲ್ಲಿ ಆವಾಗ 17ರಿಂದ ಪರಿವರ್ತನೆ ಸಿಂಹರಾಶಿಗೆ ಇಂದ ಕನ್ಯಾ ರಾಶಿಗೆ ಆಗ್ತಿದ್ದಂತೆ ನಿಮಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ಬೋದು. ಅಷ್ಟಮದ ಸೂರ್ಯನಿಂದಾಗಿ ಆರೋಗ್ಯದಲ್ಲಿ ಏರುಪೇರು, ಇನ್ನು ಕೆಲವರಿಗೆ ಇದ್ದಕ್ಕಿದ್ದಂತೆ ಏನಾದರೂ ಅಸ್ವಸ್ಥತೆಗಳು ಬರುವಂಥದ್ದು ಅಥವಾ ಹೃದಯ ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಎದುರಾಗುವುದು, ಅಥವಾ ಈ ಹಿಂದೆ ಇದ್ದ ಯಾವುದೇ ರೀತಿಯ ಶುಗರು, BP ನೋವು, ಕಾಲು ನೋವು, ಆರ್ಥರೈಟಿಸ್ ಅವೆಲ್ಲ ಸೆಪ್ಟೆಂಬರ್ನಲ್ಲಿ ಮತ್ತೊಮ್ಮೆ ಮೇಲಕ್ಕೆ ಬರುವಂಥದ್ದು, ಅಥವಾ ಅನಾರೋಗ್ಯದ ಸಮಸ್ಯೆಗಳಿಗೆ ನೀವು ಆಸ್ಪತ್ರೆ ವೆಚ್ಚ ಖರ್ಚುಗಳನ್ನು ಮಾಡುವಂಥದ್ದು, ಇನ್ನು ಕೆಲವರಿಗೆ ಸಣ್ಣ ಪುಟ್ಟ ಅವಘಡಗಳು, ಆಕ್ಸಿಡೆಂಟ್ಗಳು ಆಗುವಂಥ ಸಾಧ್ಯತೆ. ಹಾಗಾಗಿ ನೀವು ಈ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮ್ಮ ಒಂದು ಆರೋಗ್ಯದ ಕಾಳಜಿಯನ್ನು ಪ್ರಮುಖವಾಗಿ ಗಮನಿಸಬೇಕು. ಬಾಂಧವ್ಯದ ವಿಚಾರ ಚೆನ್ನಾಗಿ ಇಟ್ಕೋಬೇಕು. ಜೊತೆಗೆ ಯಂತ್ರ ವಾಹನ ಚಲಾವಣೆಯಲ್ಲಿ ಸ್ವಲ್ಪ ಸುರಕ್ಷಾ ಕ್ರಮ ಅಂದರೆ ಸೇಫ್ಟಿ ಪ್ರಿಕಾಷನ್ಗಳನ್ನು ಚೆನ್ನಾಗಿ ಅನುಸರಿಸಬೇಕು. ಇನ್ನು ಈ ಸೂರ್ಯನ ವಿಚಾರ ನಿಮಗೆ ವಿರುದ್ಧವಾಗಿದೆ ಅಂತ ಗಮನಿಸ್ತಾ ಇತ್ತು. ಆ ಬಳಿಕ ಮಂಗಳನ ವಿಚಾರ, ಮಂಗಳನ ಯಾವ ರೀತಿ ನಿಮಗೆ ಅನುಕೂಲನ ಅನಾನುಕೂಲ ನೋಡಿದಾಗ ನಿಮಗೆ ಅನುಕೂಲವಾಗಿ ಇರೋದಿಲ್ಲ. 8, 9ರ ಚಲನೆ. ಆರಂಭದಲ್ಲಿ ಅವರು 12ರವರೆಗೆ ಕನ್ಯಾ ರಾಶಿಯಲ್ಲಿರುವಂಥದ್ದು ಮಂಗಳ, 13ರಿಂದ ಆತನು ತುಲಾರಾಶಿಗೆ ಪ್ರವೇಶ ಮಾಡ್ತಾನೆ. ಎರಡೂ ಚಲನೆಗಳು ನಿಮಗೆ ಅಲ್ಲಿ ಯಾವುದೇ ರೀತಿಯ ಒಳ್ಳೆಯದನ್ನು ಮಾಡೋದಿಲ್ಲ. ಅದರ ಬಳಿಕ ವಿರುದ್ಧವಾದ ಪರಿಣಾಮಗಳು ಆಗ್ಬೋದು, ಕಷ್ಟ ನಷ್ಟಗಳು ಆಗುವಂಥದ್ದು, ಆರೋಗ್ಯದಲ್ಲಿ ಏರ್ಪೇರು. ಆಗಲೇ ಸೂರ್ಯನೂ ಸಹ ನಿಮಗೆ ಆರೋಗ್ಯಕ್ಕೆ ತೊಂದರೆ ಕೊಡುವಂಥ ಸ್ಥಾನ, ಜೊತೆಗೆ ಅಲ್ಲಿ ಮಂಗಳನೂ ಸಹ ನಿಮಗೆ ಆರೋಗ್ಯಕ್ಕೆ ತೊಂದರೆ ಮಾಡುವಂಥ ಸ್ಥಾನ ಇರುವ ಕಾರಣ ನೀವು ಈ ಆರೋಗ್ಯದ ಬಗ್ಗೆ ಸಹ ಎಚ್ಚರಬೇಕು. ಮಂಗಳನೂ ಸಹ ನಿಮಗೆ ಅಂಥ ರೀತಿಯ ಅನಾರೋಗ್ಯ ಸಮಸ್ಯೆಗಳು, ಏನಾದರೂ ನಿಮಗೆ ಅಪಘಾತಗಳು ಆಗ್ಬೋದು, ಆಗುವಂಥ ಆಸ್ಪತ್ರೆ ವೆಚ್ಚ, ಶಸ್ತ್ರಚಿಕಿತ್ಸೆ ಅಥವಾ ಆಪರೇಷನ್ಗಳು ಆಗುವಂಥದ್ದು, ಅದು ಹಿಂದೆ ಯಾವುದಾದ್ರೂ ನೆಗ್ಲೆಕ್ಟ್ ಮಾಡಿದಂಥದ್ದು ಈಗ ಅದು ತುಂಬ ಒಂದು ಅಗ್ರವೇಟ್ ಆಗೋದು, ಅಥವಾ ಇನ್ನಷ್ಟು ನಿಮಗೆ ಅದು ದೊಡ್ಡ ಗಂಭೀರವಾದ ಸಮಸ್ಯೆಗೆ ಕಾರಣ ಆಗುವಂಥದ್ದು, ಈ ರೀತಿ ಆಗುತ್ತೆ. ಹಾಗಾಗಿ ಆರೋಗ್ಯದ ಕಾಳಜಿ ನಿಮಗೆ ಬೇಕಾಗುತ್ತೆ. ಮಂಗಳನು ವಿರುದ್ಧವಾಗಿದ್ದಾನೆ. ಜೊತೆಗೆ ಹಣಕಾಸಿನ ನಷ್ಟ, ಮಾತಿನ ಚಕಮಕಿ, ಸಹೋದರರಲ್ಲಿ ಅಥವಾ ಸಹೋದರರಲ್ಲಿ ವಿರೋಧ ಆಗುವಂಥದ್ದು, ಆಸ್ತಿ ವಿವಾದಗಳು, ಕಲಹಗಳು ಹೆಚ್ಚಳ ಆಗುವಂಥದ್ದು, ಜೊತೆಗೆ ಮಿತ್ರರು ಸಹ ನಿಮಗೆ ಈಗ ವಿರೋಧವನ್ನು ಉಂಟು ಮಾಡುವಂಥದ್ದು. ಈ ರೀತಿ ಆ ಒಂದು ರವಿಯ ಚಲನೆ, ಮಂಗಳನ ಚಲನೆ ನಿಮಗೆ ತುಂಬ ವಿರೋಧವಾಗಿರೋ ಕಾರಣ ನೀವು ಈ ಬಗ್ಗೆ ತುಂಬ ಎಚ್ಚರಿಕೆ ಸೆಪ್ಟೆಂಬರ್ನಲ್ಲಿ ಮಾಡಲೇಬೇಕಾಗುತ್ತೆ. ಇನ್ನು ಬುಧನ ವಿಚಾರ ಗಮನಿಸಿದಾಗ, ಬುಧನು ನಿಮಗೆ ಆರಂಭದಲ್ಲಿ ಆತನು ಬುಧನು ಸಹ ವಿರುದ್ಧವಾಗಿ ಇರ್ತಾನೆ. ಕೇವಲ 15ರ ಬಳಿಕ ಬುಧನ ಚಲನೆ ಕನ್ಯಾ ರಾಶಿಗೆ ಆಗ್ತಿದ್ದಂತೆ ಆವಾಗ ಅಷ್ಟೇ ನಿಮಗೆ ಸ್ವಲ್ಪ ಮಟ್ಟಿಗೆ ರಿಲೀಫ್ ಅಂದರೆ ಸ್ವಲ್ಪ ಮಟ್ಟಿಗೆ ಉತ್ತಮ ಪರಿಣಾಮಗಳು ಸಿಗ್ಬೋದು. ಹಾಗೆ 14ರವರೆಗೂ ಬುಧನು ಸಹ ವಿರುದ್ಧವಾಗಿರೋ ಕಾರಣ ಅಲ್ಲಿ ನಿಮಗೆ ಕೆಲವೊಮ್ಮೆ ಮನಸ್ಸಿಗೆ ಖಿನ್ನತೆ ಉಂಟಾಗುವಂಥದ್ದು, ಏಕಾಂಗಿತನ ಮೂಡುವಂಥದ್ದು, ಅಸಹಾಯಕತೆ ಮೂಡುವಂಥದ್ದು, ಜೊತೆಗೆ ಯಾವುದೇ ನೀವು ಯಾರಿಂದಲೂ ಸಹಾಯವನ್ನು ಅಪೇಕ್ಷಿಸಿದರೆ ಅವರು ನಿಮಗೆ ವಿರುದ್ಧವಾಗಿ ಸಹಾಯವನ್ನು ಮಾಡದೆ ನಿರಾಕರಿಸುವಂಥದ್ದು ಮುಂತಾದ ಅವಮಾನಕರ ಘಟನೆಗಳು, ಅಸಹಾಯಕದ ಘಟನೆಗಳು ಆಗ್ಬೋದು. ಹಾಗಾಗಿ ಬುಧನ ವೈರುಧ್ಯವನ್ನು ಎದುರಬೇಕಾಗುತ್ತೆ. ಆದರೆ ಅದೃಷ್ಟವಶಾತ್ ನಿಮಗೆ ಅಲ್ಲಿ 15ಕ್ಕೆ ಬುಧನಿಂದ ಅನುಗ್ರಹ ಆರಂಭ ಆಗುತ್ತೆ. ಬುಧ ಗ್ರಹದ ಅನುಗ್ರಹ ನಿಮಗೆ 15ರಿಂದ ಆರಂಭ ಆದರೆ ಅಲ್ಲಿ ಬುಧನ ನಿಮಗೆ ಜಯವನ್ನು, ಲಾಭವನ್ನು, ಹಣಕಾಸಿನ ಒಂದು ಹರಿವನ್ನು ಚೆನ್ನಾಗಿ ಮಾಡಿಕೊಡ್ತಾನೆ. ಆರೋಗ್ಯದಲ್ಲಿ ಸುಧಾರಣೆ ಆಗಲಿಕ್ಕೆ ಬುಧನು ಸಹಾಯ ಮಾಡ್ತಾನೆ. ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಆಗಲಿಕ್ಕೆ, ವಿದ್ಯಾರ್ಥಿಗಳಿಗೆ ಸ್ವಲ್ಪ ಯಶಸ್ಸು, ಲಾಭಗಳು ಸಿಗುವಂಥ ಅವಕಾಶಗಳು ಬುಧನು ನಿಮಗೆ ಸೆಪ್ಟೆಂಬರ್ 15ರಿಂದ ಅಷ್ಟೇ ನಿಮಗೆ ಅನುಕೂಲ ಮಾಡಿ ಕೊಡ್ತಾನೆ. ಹಾಗಾಗಿ ಬುಧನ ಅನುಗ್ರಹವನ್ನು ಬಳಸ್ಕೊಳ್ಳುವಂಥದ್ದು. ಇನ್ನು
ಆಗಲೇ ಹೇಳಿದಂತೆ ನಿಮಗೆ ಗುರು ಚಂದ್ರರು ತಿಂಗಳಲ್ಲಿ ಕಾಪಾಡ್ತಾರೆ ಅಂತ ಹೇಳಿದ್ದೇನೆ. ಗುರುವಿನ ಅನುಗ್ರಹ ನಿಮಗೆ ತಿಂಗಳ ಪೂರ್ತಿ ಇರುವ ಅದೇ ಒಂದು ಶ್ರೀರಕ್ಷೆ. ನಿಮಗೆ ಇತರ ಯಾವುದೇ ಗ್ರಹಗಳಿಂದ ನಿಮಗೆ ಬಲವಾದ ರಕ್ಷಣೆ ಇರೋದಿಲ್ಲ. ಮಿಶ್ರ ಫಲಗಳು ಇತರ ಗ್ರಹಗಳಿಂದ ಬರ್ತಾ ಇರುತ್ತೆ. ಆದರೆ ಕೇವಲ ಗುರುವಿನ ಅನುಗ್ರಹ ನಿಮಗೆ ಪಂಚಮದ ಗುರು ನಿಮಗೆ ಲಾಭವನ್ನು ಜಯವನ್ನು ಕೊಡ್ಬೋದು. ಯಾವುದೇ ರೀತಿಯ ತೊಂದರೆಗೆ ಸಿಲುಕಿಕೊಂಡ್ರೂ ಅದರಿಂದ ಆಚೆ ಬರುವಂಥದ್ದು ಅಥವಾ ಸಮಸ್ಯೆಯ ಸುಳಿಯನ್ನು ಬಿಡಿಸಲಿಕ್ಕೆ ಗುರು ನಿಮಗೆ ಸಹಾಯ ಸಿಗುತ್ತೆ. ಅಥವಾ ಕೊನೆಯ ಆಸರೆಯಾಗಿ ನಿಮಗೆ ಯಾವುದೇ ಒಂದು ರೀತಿಯಿಂದ ಪಾರಾಗುವಂಥ ಘಟನೆಗಳು ಅಥವಾ ಯಾವುದೇ ರೀತಿಯ ಒಂದು ಸಣ್ಣ ಪುಟ್ಟ ಅವಘಡಗಳಿಂದ ಅದರಿಂದ ಪಾರಾಗುವಂಥದ್ದೆಲ್ಲ ಸಹ ನಿಮಗೆ ಗುರು ಸಹಾಯ ಮಾಡ್ತಾನೆ. ಹಾಗೆ ಗುರುಬಲಕ್ಕೆ ಎಣೆ ಇಲ್ಲ ಅಂತ ಹೇಳ್ತಾರೆ. ಅಂಥ ಒಂದು ಗುರುವಿನ ರಕ್ಷಣೆ ನಿಮಗೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ವಿಶೇಷವಾಗಿ ಈ ಲಾಭವನ್ನು ಜಯವನ್ನು ಸುಖವನ್ನು ಕೊಡ್ಬೋದು. ಶುಭ ಕಾರ್ಯಗಳು ಸಿದ್ಧಿಯಾಗುವಂಥದ್ದು, ಮದುವೆ ಪ್ರಯತ್ನದಲ್ಲಿ ಮದುವೆ ಫಿಕ್ಸ್ ಆಗುವಂಥದ್ದು, ವಿದ್ಯಾರ್ಥಿಗಳಿಗೆ ಉತ್ತಮವಾದ ಅವಕಾಶಗಳು ಸಿಗುವಂಥದ್ದು. ಆದರೆ ಎಲ್ಲ ಅವಕಾಶಗಳು ನಿಮಗೆ ಈ ತಿಂಗಳಲ್ಲಿ ಸಲೀಸಾಗಿ ಬರೋದಿಲ್ಲ, ಸ್ವಲ್ಪ ಸುತ್ತಿ ಬಳಸಿ ಬರುತ್ತೆ. ಅಥವಾ ಕೆಲವೊಂದು ಕಷ್ಟಗಳನ್ನು ನಷ್ಟಗಳನ್ನು ಎದುರಿಸಿದ ಬಳಿಕ ಇಷ್ಟಗಳು ಸಿಗುವಂಥದ್ದು, ಅವೆಲ್ಲ ಕೆಲಸ ಕಾರ್ಯಗಳು ಆಗ್ಬೋದಾಗಿದೆ. ಹಾಗೆ ಗುರುವಿನ ಅನುಗ್ರಹ ನಿಮಗೆ ಒಂದು ಸ್ಥಿರವಾಗಿ ನಿರಂತರವಾಗಿರುತ್ತೆ. ಇನ್ನು ಶುಕ್ರನ ವಿಚಾರ ಗಮನಿಸಿದಾಗ ಶುಕ್ರ ನಿಮಗೆ ತಿಂಗಳ ಪೂರ್ತಿ ವಿರುದ್ಧವಾಗಿಯೇ ಇದ್ದಾನೆ. ಹಾಗಾಗಿ ಆಗಲೇ ಹೇಳಿದರೆ ನಿಮಗೆ ಆರೋಗ್ಯ ಮತ್ತು ಹಣಕಾಸಿನ ಬಗ್ಗೆ ಖಂಡಿತ ಸೆಪ್ಟೆಂಬರಲ್ಲಿ ತುಂಬ ಕಾಳಜಿ ಬೇಕೇ ಬೇಕು. ಯಾಕಂದರೆ ಶುಕ್ರ ನಿಮಗೆ ಆರಂಭದಲ್ಲಿ ಅಲ್ಲಿ ಷಷ್ಠದ ಸ್ಥಾನ, ಬಳಿಕ ಸಪ್ತಮ ಸ್ಥಾನ, ಎರಡೂ ಸ್ಥಾನಗಳು 6 ಮತ್ತು 7ರ ಸ್ಥಾನಗಳು ನಿಮಗೆ ನಷ್ಟವನ್ನು, ಕಷ್ಟವನ್ನು, ಸಾಲವನ್ನು, ಜೊತೆಗೆ ಹಣಕಾಸಿನ ಒಂದು ಸಮಸ್ಯೆಯನ್ನು ಸೂಚನೆ ಮಾಡ್ತಾ ಇದೆ. ಜೊತೆಗೆ ಕೌಟುಂಬಿಕವಾದ ವಿವಾದ, ಪತಿ ಪತ್ನಿಯರ ಕಲಹ, ಗಂಡ ಹೆಂಡತಿಯರ ಮಧ್ಯೆ ಭಿನ್ನಾಭಿಪ್ರಾಯ ಇತ್ಯಾದಿಗಳನ್ನು ಸೂಚಿಸುತ್ತೆ. ಸ್ತ್ರೀ ಮೂಲಕ ಅಥವಾ ವಿರುದ್ಧ ಲಿಂಗದವರ ಮೂಲಕ ನಿಮಗೆ ನಷ್ಟ ಕಷ್ಟಗಳು, ಅಪವಾದಕ್ಕೆ ಗುರಿಯಾಗುವಂಥ ಘಟನೆ ಇವೆಲ್ಲ ಜರುಗುತ್ತೆ. ಹಾಗಾಗಿ ಶುಕ್ರ ನಿಮಗೆ ತಿಂಗಳ ಪೂರ್ತಿ ವಿರುದ್ಧವಾಗೇ ಇದ್ದಾನೆ. ಹಣಕಾಸಿನ ಯಾವುದೇ ರೀತಿಯ ದೊಡ್ಡ ಮೊತ್ತದ ಯೋಜನೆಗೆ ದೊಡ್ಡ ಮೊತ್ತದ ಸಾಲ ಕೊಡೋದು ಪಡೆಯೋದು ಸಹ ಈಗ ಒಳ್ಳೆಯದಲ್ಲ. ಇದಕ್ಕೆ ಯಾವುದೇ ರೀತಿಯ ಆನ್ಲೈನ್ ಟ್ರಾನ್ಸಾಕ್ಷನ್ ಬಗ್ಗೆ ಸಹ ತುಂಬ ಮೈಯೆಲ್ಲ ಕಣ್ಣಾಗಿರಬೇಕು, ನಷ್ಟಕ್ಕೆ ವಂಚನೆಗೆ ಗುರಿಯಾಗ್ಬೋದು. ಹಾಗಾಗಿ ಶುಕ್ರ ನಿಮಗೆ ತಿಂಗಳ ಪೂರ್ತಿ ವಿರುದ್ಧನೇ ಇದ್ದಾನೆ. ಶನಿ ಮಹಾರಾಜರ ವಿಚಾರ ನಿಮಗೆ ಗಮನಿಸಿದಾಗ ಅವರು ನಿಮಗೆ ಆರಂಭದಲ್ಲೂ ನಿಮಗೆ ಪೂರಕವಾಗಿರಲಿಲ್ಲ, ಈ ತಿಂಗಳಲ್ಲಿ ನಿಮಗೆ ಪೂರಕವಾಗಿ ಇರೋದಿಲ್ಲ. ಆದರೆ ಸಮಾಧಾನಕರ ವಿಚಾರ ಅಂದರೆ ಅವರಿಗೆ ವಕ್ರಗತಿ ಇರುವ ಕಾರಣ ಶನಿ ಮಹಾರಾಜರಿಂದ ನಿಮಗೆ ಹೆಚ್ಚಿನ ಅಡ್ಡ ಪರಿಣಾಮಗಳಿಲ್ಲ. ಯಾಕಂದರೆ ಅವರು ನಿಮಗೆ ಧನಸ್ಥಾನದಲ್ಲಿ ಇರುವ ಕಾರಣ ನಿಮಗೆ ಕಷ್ಟ ನಷ್ಟಗಳು ಅಥವಾ ಇನ್ನಿತರ ತೊಂದರೆಗಳಿಗೆ, ಹಣಕಾಸಿನ ಮೂಲಗಳಿಗೆ ತೊಂದರೆ ಆಗುವಂಥ ಸ್ಥಾನದಲ್ಲಿ ಇದ್ದರು. ಆದರೆ ಸದ್ಯಕ್ಕೆ ಅವರು ಈಗ ವಕ್ರಗತಿಯಲ್ಲಿರೋ ಕಾರಣ ಅಂಥ ಒಂದು ಹೆಚ್ಚಿನ ಅಡ್ಡ ಪರಿಣಾಮ ನಿಮಗೆ ಮಹಾರಾಜರಿಂದ ಬರೋದಿಲ್ಲ. ಇನ್ನು ರಾಹುಕೇತುಗಳ ವಿಚಾರ ಗಮನಿಸಿದಾಗ ನಿಮಗೆ ಜನ್ಮದಲ್ಲೇ ರಾಹು ಇದ್ದಾನೆ, ಸಪ್ತಮದಲ್ಲಿ ಕೇತು ಇರುವ ಕಾರಣ ಅಲ್ಲಿ ಆಗಲೇ ಜನ್ಮದಲ್ಲಿರುವಂಥ ರಾಹು ಅನೇಕ ಅನಾರೋಗ್ಯಗಳಿಗೆ, ಸಮಸ್ಯೆಗಳಿಗೆ ಕಾರಣ ಆಗ್ತಾನೆ, ಅನೇಕ ರೀತಿಯ ಅವಮಾನಗಳಿಗೆ ಕಾರಣ ಆಗ್ತಾನೆ, ಕಷ್ಟ ನಷ್ಟಗಳಿಗೆ ಕಾರಣ ಆಗ್ತಾನೆ. ಹಾಗಾಗಿ ಆರೋಗ್ಯ ಸಮಸ್ಯೆಗೆ ನಿಮಗೆ ನೋಡಿ ಆಗಲೇ ಸೂರ್ಯನೂ ವಿರುದ್ಧವಾಗಿರ್ತಾನೆ, ಮಂಗಳನೂ ವಿರುದ್ಧವಾಗಿರ್ತಾನೆ, ಕೆಲವೊಂದು ಹಂತದಲ್ಲಿ ನಿಮಗೆ ಶುಕ್ರನೂ ವಿರುದ್ಧವಾಗಿರ್ತಾನೆ. ಜೊತೆಗೆ ರಾಹು ಸಹ ನಿಮಗೆ ಆರೋಗ್ಯದ ಮೇಲೆ, ತನುವಿನ ಮೇಲೆ ಪರಿಣಾಮ ಬೀರ್ಬೋದು. ಹಾಗಾಗಿ ಆರೋಗ್ಯದ ಕಾಳಜಿ ನಿಮಗೆ ಪ್ರಥಮ ಆಯ್ಕೆ ಆಗಬೇಕು. ನಿಮ್ಮ ಜೀವನ ಶೈಲಿಯನ್ನು ಈಗ ತಪ್ಪಿದ್ರೆ ಅದನ್ನು ಈಗ ಸರಿಪಡಿಸ್ಕೊಳ್ಳಿಕ್ಕೆ ಉತ್ತಮವಾದ ಕಾಲದಲ್ಲಿ ಸರಿಪಡಿಸ್ಕೊಳ್ಬೇಕು. ಯಾವುದೇ ರೀತಿಯ ನೀವು ಸ್ವಯಂ ಚಿಕಿತ್ಸೆ ಮಾಡೋದಾಗಲಿ ಅಥವಾ ಸಣ್ಣ ಪುಟ್ಟ ಅನಾರೋಗ್ಯ ಸಮಸ್ಯೆ ನೆಗ್ಲಿಜೆನ್ಸ್ ಮಾಡೋದನ್ನು ಮಾಡಲಿಕ್ಕೆ ಹೋಗಬೇಡಿ, ಅವೆಲ್ಲೂ ತುಂಬ ಮತ್ತು ಗಂಭೀರ ಸಮಸ್ಯೆಗೆ ತಿರುಗಬಹುದಾಗಿದೆ. ಹಾಗಾಗಿ ಆರೋಗ್ಯದ ವಿಚಾರವಾಗಿ ರಾಹು ನಿಮಗೆ ವಿರುದ್ಧವಾಗಿರೋದು ಗಮನಿಸ್ಕೊಳ್ಬೇಕು. ಇನ್ನು ಕೇತುವಿನ ವಿಚಾರ ಗೊತ್ತಿರುವಂತೆ ಕೇತು ಸಹ ನಿಮಗೆ ಸಪ್ತಮ ಸ್ಥಾನ ಆಗಿರೋ ಕಾರಣ ಅವಮಾನಗಳಿಗೆ, ಕಲಹಗಳಿಗೆ, ವಾಗ್ವಾದಗಳಿಗೆ, ದಾಂಪತ್ಯ ಸಮಸ್ಯೆಗಳಿಗೆ, ಪತಿ ಪತ್ನಿಯರ ಬಾಂಧವ್ಯವನ್ನು ಇಲ್ಲಿ ಮುರಿದು ಹಾಕುವಂಥ ಘಟನೆಗಳು ಇವೆಲ್ಲ ಕಾರಣ ಆಗ್ಬೋದಾಗಿದೆ. ಹಾಗಾಗಿ ಕೇತು ಸಹ ನಿಮಗೆ ವೈರುಧ್ಯವನ್ನು ಸೂಚಿಸ್ತಾನೆ, ಆರೋಗ್ಯಕ್ಕೂ ಸಹ ಕೇತು ನಿಮಗೆ ಅಡ್ಡ ಪರಿಣಾಮ ಬೀರ್ತಾನೆ. ಹಾಗಾಗಿ ಒಟ್ಟಿನಲ್ಲಿ ಈ ಸೂರ್ಯನಿಂದ ಕೇತುವರೆಗೆ 8 ಗ್ರಹಗಳನ್ನು ಗಮನಿಸಿದಾಗ ನಿಮಗೆ ಅಲ್ಲಿ ಹೆಚ್ಚಿನ ಗ್ರಹಗಳು ಪೂರಕವಾಗಿರಲಿಲ್ಲ. ಕೇವಲ ಮಧ್ಯೆ ನಿಮಗೆ ಅದರಲ್ಲೂ ಅರ್ಧ ಭಾಗದ ಬಳಿಕ 15ರ ಬಳಿಕ ಬುಧನು ಅಷ್ಟೇ ನಿಮಗೆ ಅಲ್ಲಿ ಪೂರಕವಾಗಿದ್ದದ್ದು. ಉಳಿದ 7 ಗ್ರಹಗಳು ಅಥವಾ 8 ಗ್ರಹಗಳು ನಿಮಗೆ ವಿರುದ್ಧವಾಗಿರುವಂಥ ಘಟನೆಗಳು ಸೆಪ್ಟೆಂಬರ್ನಲ್ಲಿ ಜರುಗುತ್ತವೆ. ಹಾಗಾಗಿ ಈ ಬಗ್ಗೆ ಎಚ್ಚರಿಕೆ ಬೇಕು. ಇನ್ನು ಕ್ಷಿಪ್ರಾಚಾರಿ ಅಥವಾ 2 ದಿನಕ್ಕೂ ರಾಶಿ ಪರಿವರ್ತನೆ ಮಾಡುವಂಥ ಚಂದ್ರನ ಅನುಗ್ರಹ ನಿಮಗೆ ಯಾವ ರೀತಿ ಇದೆ ಅನ್ನೋದು ಗಮನಿಸಿದಾಗ ಯಾವ್ಯಾವ ದಿನಗಳಲ್ಲಿ ಚಂದ್ರ ಅನುಗ್ರಹ ಇದೆ ಅದನ್ನು ನೀವು ಗಮನದಲ್ಲಿಟ್ಕೊಂಡು ಅದನ್ನು ಸದ್ಬಳಕೆ ಮಾಡಿಕೊಳ್ಳೋದು. ಯಾವ ದಿನಗಳಲ್ಲಿ ಚಂದ್ರನ ಬೆಂಬಲ ಇಲ್ಲ ಅದನ್ನು ನೀವು ಅವಾಯ್ಡ್ ಮಾಡುವಂಥದ್ದನ್ನು ಮಾಡಬೇಕಾಗತ್ತೆ. ಈಗ ಗಮನಿಸೋಣ. ಆರಂಭದ ದಿನ ನಿಮಗೆ ಸೆಪ್ಟೆಂಬರ್ 1, 2, 3 ನಿರಂತರ 3 ದಿನಗಳಲ್ಲಿ ಚಂದ್ರನ ಬೆಂಬಲ ಬರುತ್ತೆ. ಆರಂಭದಲ್ಲಿ ನಿಮಗೆ ಅಲ್ಲಿ ದಶಮ ಮತ್ತು ಇಲ್ಲಿ ಏಕಾದಶ ಅಂದರೆ ಕರ್ಮಸ್ಥಾನ ಮತ್ತು ಲಾಭಸ್ಥಾನದಲ್ಲಿ ಬರುವಂಥ ಚಂದ್ರನು 1, 2, 3ರಲ್ಲಿ ನಿಮಗೆ ಜಯವನ್ನು, ಲಾಭವನ್ನು, ಸುಖವನ್ನು ಕೊಡ್ತಾನೆ. ಆರೋಗ್ಯ ಸುಧಾರಣೆಗೆ ಸಹಾಯ ಮಾಡ್ತಾನೆ. ಮನಸ್ಸಿಗೆ ಇಷ್ಟಾರ್ಥದ ಸಿದ್ಧಿಗಳು ನಡೆಯುತ್ತವೆ. ಬಂಧು ಬಾಂಧವರಲ್ಲಿ ಬಾಂಧವ್ಯ ಚೆನ್ನಾಗಿರುತ್ತೆ. ಹಣಕಾಸಿನ ಹರಿವು ಸಹ ಉತ್ತಮವಾಗಿರುತ್ತೆ. ಯಾವುದೇ ಪ್ರಯತ್ನದಲ್ಲಿ ಸಫಲತೆ ಅಂದರೆ ಸಕ್ಸಸ್ ರೇಟ್ಗಳು ನಿಮಗೆ ಸೆಪ್ಟೆಂಬರ್ 1, 2, 3ರಲ್ಲಿ ಖಂಡಿತ ಉತ್ತಮವಾಗಿ ಚಂದ್ರನ ಅನುಗ್ರಹದಿಂದ ಆರಂಭ ಆಗುತ್ತೆ. ಹಾಗಾಗಿ ಇದನ್ನು ಗಮನದಲ್ಲಿ ಬಳಕೆ ಮಾಡಿಕೊಳ್ಳುವಂಥದ್ದು. ಬಳಿಕ 4, 5 ಮಿಶ್ರ ಫಲಗಳ ಸೂಚನೆ. 4, 5ರಲ್ಲಿ ವೈರುಧ್ಯ ಘಟನೆ ಆಗುತ್ತೆ. ಕಲಹ, ವಾಗ್ವಾದ ಆಗುವಂಥದ್ದು, ಹಣಕಾಸಿನ ನಷ್ಟ ಆಗುವಂಥದ್ದು, ಇದಕ್ಕೆ ಯಾವುದೇ ಪ್ರಯತ್ನದಲ್ಲಿ ವೈಫಲ್ಯಗಳು ಎದುರಾಗ್ಬೋದು ಇನ್ನು ಸೆಪ್ಟೆಂಬರ್ 4, 5ರಲ್ಲಿ. ಆ ಬಳಿಕ 6, 7 ಮತ್ತೊಮ್ಮೆ ನಿಮಗೆ ಚಂದ್ರನು ನಿಮ್ಮ ಜನ್ಮರಾಶಿಯಲ್ಲಿ ಬರುವಂಥ ಚಂದ್ರನು ಲಾಭವನ್ನು, ಜಯವನ್ನು, ಆರೋಗ್ಯವನ್ನು ಕೊಡ್ತಾನೆ. ಮನಸ್ಸಿನ ಇಷ್ಟಾರ್ಥಗಳು ನೆರವೇರುತ್ತೆ. ಹಿರಿಯರ ಆಶೀರ್ವಾದ, ತಂದೆ ತಾಯಿ ಅಥವಾ ಬಂಧುಗಳ ಆಶೀರ್ವಾದ ನಿಮಗೆ ಸಿಗಲಿದೆ. ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಇದೆ. ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ. ಯಾವುದೇ ಪ್ರಯತ್ನದಲ್ಲಿ ಸಫಲತೆ ಅಂದರೆ ಸಕ್ಸಸ್ ರೇಟ್ ಭಾಳ ಉತ್ತಮವಾಗಿರುತ್ತೆ. ಈ 6, 7ರಲ್ಲಿ ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು.
ಬಳಿಕ 8, 9, 10 ಮಿಶ್ರ ಫಲಗಳ ಸೂಚನೆ ಇರುತ್ತೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪೇರು, ಕಣ್ಣು, ಕಿವಿ, ಮೂಗು, ಗಂಟಲಿಗೆ ಸಂಬಂಧಪಟ್ಟ ಸಮಸ್ಯೆ ಬರ್ಬೋದು. ಇದಕ್ಕೆ ಯಾವುದೇ ಹಣಕಾಸಿನ ಪ್ರಯತ್ನದಲ್ಲಿ ಸ್ವಲ್ಪ ನಿಧಾನಗತಿ ಆಗ್ಬೋದು. ಹಾಗಾಗಿ 8, 9, 10ರಲ್ಲಿ ಇಂಥ ಒಂದು ಮುನ್ನೆಚ್ಚರಿಕೆ. ಬಳಿಕ ನಿಮಗೆ 11, 12 ಬಹಳ ಉತ್ತಮವಾದ ಫಲಿತಾಂಶ ಇರುತ್ತೆ. 11, 12ರಲ್ಲಿ ಲಾಭ, ಸುಖ, ಜಯ ಇದೆ, ಇಷ್ಟಾರ್ಥ ಸಿದ್ಧಿ ಇದೆ, ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಇದೆ, ಅಂದುಕೊಂಡ ಕೆಲಸ ಕಾರ್ಯ ಕ್ಷಿಪ್ರವಾಗಿ ಆಗಲಿದೆ. ವಿದ್ಯಾರ್ಥಿ ಯುವಕರು ಸಾಧಕರಿಗೆ ಪ್ರಯತ್ನದಲ್ಲಿ ಸಫಲತೆ, ಉದ್ಯೋಗ ಸಿಗುವಂಥ ಅವಕಾಶ ಕೆಲವರಿಗೆ ಬರ್ಬೋದು. ಯಾವುದೇ ಕೆಲಸ ಕಾರ್ಯಗಳು ನಿಮ್ಮ ಒಂದು ಅನಿಸಿಕೆ ಅಂತೆ, ನಿಮ್ಮ ಒಂದು ಗಮನದಂತೆ ಆಗಲಿದೆ 11, 12ರಲ್ಲಿ. 13, 14 ಮತ್ತೊಮ್ಮೆ ವೈರುಧ್ಯ ಕಾಡುತ್ತೆ. ಅಲ್ಲಿ ಚತುರ್ಥದಲ್ಲಿರುವಂಥ ಚಂದ್ರನಿಂದಾಗಿ ಬಂಧುಗಳಲ್ಲಿ ವಿರೋಧ, ತಂದೆ ತಾಯಿಯ ವಿರೋಧ ಅಥವಾ ಹಿರಿಯರ ನಿಮಗೆ ವಾಗ್ವಾದ, ಹಿರಿಯರು ನಿಮ್ಮ ವಿರೋಧಿಸುವಂಥದ್ದು, ನೀವು ಹಿರಿಯರ ವಿರೋಧಿಸುವಂಥ ಘಟನೆಗಳು ಜರುಗುತ್ತೆ. ಜೊತೆಗೆ ವೃತ್ತಿ ಉದ್ಯೋಗ ಜಾಗದಲ್ಲಿ ಸಾಗಿ ಹಿನ್ನಡೆಗಳು ಆಗುವಂಥದ್ದು, ನಿಮ್ಮ ಮೇಲೆ ಆರೋಪ ಅಸಮಾಧಾನಗಳು ಬರಲಿವೆ. ಇನ್ನು 15, 16 ಸಹ ನಿಮಗೆ ವಿಶೇಷವಾಗಿ ಚಂದ್ರನ ಬೆಂಬಲ ಇರುವುದಿಲ್ಲ. ಅಲ್ಲಿ ಕಿರಿಯರ ಜೊತೆ ಕಲಹ, ವಾಗ್ವಾದ ಕಲಹಗಳಾಗ್ಬೋದು, ತಂದೆ ಮಕ್ಕಳ ಕಲಹ, ಬಂಧುಗಳ ಜೊತೆ ಕಲಹ ಬರ್ಬೋದು. ಹಣಕಾಸಿನ ಅರಿವು ಸಹ ನಿಮಗೆ ಅಷ್ಟೇನು ಚೆನ್ನಾಗಿರೋದಿಲ್ಲ. ಅವಮಾನಕರ ಘಟನೆ ಮನೆಯಲ್ಲಿಯೋ ಉದ್ಯೋಗ ಜಾಗದಲ್ಲೂ ಜರುಗಬಹುದು. ಆ ಬಳಿಕ ಬರುವಂಥದ್ದು 17, 18, 19, 20 ನಿರಂತರವಾಗಿ 4 ದಿನಗಳು ಅಲ್ಲಿ 6, 7ರ ಸ್ಥಾನದ ಒಂದು ಚಂದ್ರನ ಅನುಗ್ರಹ 17ರಿಂದ 20ರವರೆಗೆ ನಿರಂತರವಾಗಿ ನಿಮಗೆ 4 ದಿನಗಳು ಜಯವನ್ನು, ಲಾಭವನ್ನು, ಸುಖವನ್ನು ಕೊಡ್ತಾ ಇರ್ತೇವೆ. ಯಾವುದೇ ಕೆಲಸ ಕಾರ್ಯವನ್ನು ಮಾಡಲಿಕ್ಕೆ ಇದನ್ನು ಸದುಪಯೋಗ ಮಾಡಿಕೊಳ್ಬೋದು. ಪ್ರಮುಖವಾದ ಕೆಲಸ ಕಾರ್ಯಗಳು ಖಂಡಿತ ಕೈಗೊಳ್ಳುತ್ತವೆ. ಇಷ್ಟಾರ್ಥ ಸಿದ್ಧಿ, ಆರೋಗ್ಯ ವೃದ್ಧಿ ಎಲ್ಲ ಇರುತ್ತೆ. ಹಣಕಾಸಿನ ಅರಿವು ಚೆನ್ನಾಗುತ್ತೆ. ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಲಾಭಗಳು ಆಗಲಿವೆ. ಆರೋಗ್ಯದಲ್ಲಿ ಸಹ ಅನೇಕ ರೀತಿಯ ಪರಿವರ್ತನೆಗಳು ಆಗುವಂಥದ್ದು. ಹಾಗಾಗಿ 17ರಿಂದ 20ರವರೆಗೆ ನಿಮಗೆ ಅನೇಕ ಶುಭ ಪರಿಣಾಮಗಳು. 21, 22, 23 ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಇರುತ್ತೆ. ವಿಶೇಷವಾಗಿ ಹಣಕಾಸು, ವ್ಯಾಪಾರ ಉದ್ಯಮ ಬರವಿಲ್ಲ. ಈ ಬಾಂಧವ್ಯ ಮತ್ತು ಕಲಹದ ವಿದ್ದಾಗ ಸ್ವಲ್ಪ ಎಚ್ಚರವನ್ನು ಗಮನಿಸಬೇಕು. ಅಲ್ಲಿ ಮಿತ್ರರ ಜೊತೆಗೆ, ಬಂಧುಗಳ ಜೊತೆ ಕಲಹಗಳು ಆಗ್ಬೋದು. 24, 25, 26 ಮಿಶ್ರ ಫಲಗಳ ಸೂಚನೆ. ಹಣಕಾಸಿನ ಖರ್ಚು ವೆಚ್ಚಗಳು ಹೆಚ್ಚಳಾಗುತ್ತೆ. ಜೊತೆಗೆ ಯಾವುದೇ ಪ್ರಯತ್ನದಲ್ಲಿ ಸ್ವಲ್ಪ ವೈಫಲ್ಯ, ಹಣಕಾಸಿನ ಅರಿವು ನಿಧಾನಗತಿ ಆಗ್ಬೋದು. ಆ ಬಳಿಕ 27, 28 ನಿಮ್ಮ ಪಾಲಿಗೆ ಉತ್ತಮ ದಿನ. 29, 30 ನಿಮ್ಮ ಪಾಲಿಗೆ ಉತ್ತಮ ದಿನ. ಕೊನೆಯ 4 ದಿನಗಳು 27ರಿಂದ 30ರವರೆಗೆ ಅಲ್ಲಿ ಕರ್ಮಸ್ಥಾನ, ಲಾಭಸ್ಥಾನ ಮತ್ತೊಮ್ಮೆ ನಿಮಗೆ ಆರಂಭದಲ್ಲಿ ಬಂದಿತ್ತು 1, 2, 3ರಲ್ಲಿ. ಈಗ ಮತ್ತೊಮ್ಮೆ ನಿಮಗೆ 27, 28, 29, 30ರಲ್ಲಿ ಕರ್ಮ ಮತ್ತು ಲಾಭಸ್ಥಾನದ ಚಂದ್ರನು ಬರುವ ಕಾರಣ ಅನೇಕ ರೀತಿಯ ಉತ್ತಮ ಲಾಭವನ್ನು, ಜಯವನ್ನು ನೀವು ಪಡೆಯಲಿದ್ದೀರಾ. ನಿರೀಕ್ಷಿತ ಅನಿರೀಕ್ಷಿತ ಲಾಭಗಳು ಆಗಲಿವೆ. ಪ್ರಯತ್ನದಲ್ಲಿ ಸಫಲತೆ, ಉದ್ಯೋಗ ಸಿಗುವಂಥ ಅವಕಾಶ, ಮದುವೆ ಫಿಕ್ಸ್ ಆಗುವಂಥ ಅವಕಾಶ, ಭೂಮಿ ವಾಹನ ಕೊಳ್ಳುವಂಥ ಅವಕಾಶ, ಈ ರೀತಿ ಅನೇಕ ರೀತಿಯ ಶುಭ ಪರಿಣಾಮಗಳು ನಿಮಗೆ ನಿರೀಕ್ಷಿತ ಅಥವಾ ಅನಿರೀಕ್ಷಿತವಾಗಿ 27ರಿಂದ 30ರವರೆಗೆ ಆಗ್ಬೋದಾಗಿದೆ. ಹಾಗಾಗಿ ಚಂದ್ರನ ಬೆಂಬಲ ನಿಮಗೆ ಆರಂಭದಲ್ಲಿ ಒಂದು ಉತ್ತಮವಾದ ಕರ್ಮ ಮತ್ತು ಲಾಭಸ್ಥಾನದಲ್ಲಿ ಚಂದ್ರನ ಬಂದ, ಕೊನೆಯ ಭಾಗದಲ್ಲೂ ಬಂದ. ಹಾಗಾಗಿ ಗುರು ಮತ್ತು ಚಂದ್ರರು ನಿಮಗೆ ಈ ತಿಂಗಳಲ್ಲಿ ವಿಶೇಷವಾದ ಶುಭಫಲವನ್ನು ಕೊಡ್ತಾರೆ. ಅದನ್ನೇ ಆ ಚಂದ್ರನ ಬೆಂಬಲ ಇರುವ, ವಿಶೇಷ ಬೆಂಬಲ ಇರುವಂಥ ದಿನಗಳನ್ನು ಗಮನದಲ್ಲಿಟ್ಟುಕೊಂಡು ಅದನ್ನು ನೀವು ಪ್ರಮುಖವಾದ ಕೆಲಸ ಕಾರ್ಯಗಳಿಗೆ ಬಳಸಿಕೊಂಡ್ರೆ ಒಳ್ಳೆಯದಾಗುತ್ತೆ. ಹಾಗಾಗಿ ಸುಮಾರು 18 ದಿನಗಳ ಚಂದ್ರನ ಅನುಕೂಲ ನಿಮಗೆ ಸಿಗ್ತಾ ಇರ್ತದೆ. ಈ ತಿಂಗಳನ್ನು ಬಳಸುವಂಥ ಬಣ್ಣಗಳ ವಿಚಾರಕ್ಕೆ ಬಂದಾಗ ಅಲ್ಲಿ ನೀವು ತಿಂಗಳ ಪೂರ್ತಿ ಬಳಸುವಂಥ ಏಕೈಕ ಬಣ್ಣ ಅಂದರೆ ಯೆಲ್ಲೋ ಅಥವಾ ಹಳದಿ ಬಣ್ಣ ಮತ್ತು ಸಂಖ್ಯೆ 3. ಯೆಲ್ಲೋ ಅಥವಾ ಹಳದಿ ಬಣ್ಣ ಮತ್ತು ಸಂಖ್ಯೆ 3 ಅಥವಾ ನಂಬರ್ 3ಯನ್ನು ತಿಂಗಳ ಪೂರ್ತಿ, ಮಾಸ ಪೂರ್ತಿ ಬಳಸ್ಬೋದು. ಇನ್ನು ಗ್ರೀನ್ ಅಥವಾ ಹಸಿರು ಬಣ್ಣ ನಂಬರ್ 5, ಸಂಖ್ಯೆ 5, ಗ್ರೀನ್ ಮತ್ತು ಸಂಖ್ಯೆ 5ನ್ನು ನೀವು 15ರಿಂದ ಬಳಸ್ಕೋಬೋದು. ಯಾಕಂದರೆ ನಿಮಗೆ 15ರಿಂದ ಬುಧನ ಅನುಗ್ರಹ ಆರಂಭ ಆಗುವಂಥದ್ದು. ಇನ್ನು ಚಂದ್ರನ ಬೆಂಬಲ ಇರುವಂಥ 18 ದಿನಾಂಕಗಳನ್ನು ಪ್ರತ್ಯೇಕವಾಗಿ ಹೇಳಿದ್ದೇನೆ. ಸುಮಾರು 18 ದಿನಗಳಲ್ಲಿ ಚಂದ್ರನಿಗೆ ಅನುಕೂಲವಾಗುವಂಥ ಬಣ್ಣವಾದಂಥ ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2 ನಂಬರ್ 2ಅನ್ನು ಆ ಚಂದ್ರಾನುಗ್ರಹ ದಿನಗಳಲ್ಲಿ ಬಳಸ್ಕೊಳ್ಬೋದಾಗಿದೆ. ನಿಮಗೆ ಆಗಲೇ ಹೇಳಿದಂತೆ 7 ಅಥವಾ 8 ಗ್ರಹಗಳು ಒಂದೊಂದು ಹಂತದಲ್ಲಿ ನಿಮಗೆ ವಿರುದ್ಧವಾಗಿರುವಂಥ ಘಟನೆಗಳು ಈ ತಿಂಗಳಲ್ಲಿ ಜರುಗಲಿವೆ. ಅದರ ಒಂದು ವೈರುಧ್ಯವನ್ನು ನೀವು ಯಾವ ರೀತಿ ನಿವಾರಣೆ ಮಾಡ್ಬೋದು ಅಥವಾ ಪರಿಹಾರ ಮಾಡಿದ್ರೆ ಭಕ್ತಿ ಮಾರ್ಗ ಸರ್ವಶ್ರೇಷ್ಠವಾಗಿರುತ್ತೆ. ಹಾಗಾಗಿ ನೀವು ಯಾವುದೇ ರೀತಿ ನಿಮ್ಮ ಇಷ್ಟ ದೇವರ, ಕುಲದೇವರ, ಗ್ರಾಮದೇವರ ಭಕ್ತಿ ಮಾಡ್ಬೋದು. ಈಶ್ವರ, ಶಿವ, ವಿಷ್ಣು, ನಾರಾಯಣ, ವೆಂಕಟೇಶ್ವರ, ರಂಗನಾಥ, ಶ್ರೀನಿವಾಸ ಅಥವಾ ನಿಮಗೆ ಯಾವುದೇ ರೀತಿಯ ಈ ದೇವತಾ ಭಕ್ತಿಯನ್ನು ಸ್ತೋತ್ರವನ್ನು ಮಾಡುವಂಥದ್ದು, ದೇವತಾ ಅಷ್ಟೋತ್ತರ, ದೇವತಾ ಒಂದು ಶತನಾಮ, ಅದು ಇನ್ನಿತರ ಯಾವುದೇ ಸ್ತೋತ್ರ ಕವಚಗಳನ್ನು ಪಠನೆ ಮಾಡ್ಬೋದು. ಅದು ಅಮ್ಮನವರ ಭಕ್ತಿ, ಹನುಮಾನ್ ಭಕ್ತಿ, ಸುಬ್ರಹ್ಮಣ್ಯ ಸ್ವಾಮಿ ಭಕ್ತಿ, ನರಸಿಂಹ ಸ್ವಾಮಿ ಭಕ್ತಿ, ಅದು ಇಂಥ ದೇವರುಗಳ ಸಂದರ್ಶನ, ಅಲ್ಲಿ ಏನಾದರೂ ಪೂಜೆ ಪುನಸ್ಕಾರ ಅರ್ಚನೆ ಮಾಡುವಂಥದ್ದು, ಅದು ದಾನ ಧರ್ಮಗಳನ್ನು ಮಾಡುವಂಥ ಆಸೆ ಮಾಡುವಂಥದ್ದು, ನವಗ್ರಹಗಳ ಧಾನ್ಯವನ್ನು ಕೊಡುವಂಥದ್ದು, ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾ ಪರಿಹಾರ ಸ್ತೋತ್ರ, ಅಷ್ಟೋತ್ತರ ಇತ್ಯಾದಿಗಳನ್ನು ಪಠನೆ ಮಾಡೋದ್ರಿಂದ ಅಥವಾ ಇಂಥ ದೇವಾಲಯಗಳನ್ನು ಸಂದರ್ಶನ ಮಾಡೋದ್ರಿಂದ ನಿಮಗೆ ಇರತಕ್ಕಂಥ ಗ್ರಹಗಳ ದೋಷ ನಿವಾರಣೆ ಮಾಡ್ಕೋಬೇಕು. ಜೊತೆಗೆ ಗುರು ಹಿರಿಯರನ್ನ, ಮನೆಯ ಒಂದು ತಂದೆ ತಾಯಿಗಳನ್ನು ಸಹ ಗೌರವಿಸಿ ಅವರ ಆಶೀರ್ವಾದವನ್ನು ಪಡೆಯೋದ್ರಿಂದ ನಿಮ್ಮ ದೋಷಗಳು ನಿವಾರಣೆ ಆಗುತ್ತೆ. ಶನಿವಾರದಂದು ದಾನ ಧರ್ಮ, ಅರಳಿ ಮರ ಪ್ರದಕ್ಷಿಣೆ ಅಥವಾ ಶನಿ ಮಹಾತ್ಮರಿಗೆ ಸಂಬಂಧಪಟ್ಟ ಪೂಜೆ ಪುನಃ ವ್ರತಗಳ ನಿಯಮಗಳನ್ನು ಮಾಡೋದು ಇವೆಲ್ಲವೂ ಸಹಕಾರಿ ಆಗುತ್ತೆ. ಹಾಗಾಗಿ ಈ ಕುಂಭರಾಶಿಯವರು ನಿಮಗೆ ಇರತಕ್ಕಂಥ ಗ್ರಹಗಳ ಒಂದು ವೈರುಧ್ಯವನ್ನು ನೀವು ನಿಮ್ಮ ಒಂದು ಆತ್ಮಬಲದಿಂದ, ಭಕ್ತಿ ಮಾರ್ಗದಿಂದ, ಧರ್ಮ ಮಾರ್ಗದಿಂದ, ದಾನ ಧರ್ಮ ಮಾರ್ಗದಿಂದ ನಿವಾರಣೆ ಮಾಡ್ಕೋಬೋದಾಗಿದೆ. ಎಲ್ಲ ಕುಂಭರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಆಯುರಾರೋಗ್ಯ ಶಕ್ತಿ ಜಯಲಾಭಗಳು ಸಿದ್ಧಿಯಾಗಲಿ. ಮೀನರಾಶಿಯ ಸೆಪ್ಟೆಂಬರ್ ತಿಂಗಳ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಸೆಪ್ಟೆಂಬರ್ ತಿಂಗಳು ಮೀನರಾಶಿಗೆ ಆರಂಭದಲ್ಲಿ ಉತ್ತಮ ಫಲವನ್ನು, ಕೆಲವೊಮ್ಮೆ ಮಧ್ಯಮ ಫಲವನ್ನು, ಕೆಲವೊಮ್ಮೆ ಸಮ್ಮಿಶ್ರ ಫಲಗಳ ಸೂಚನೆ ಇರುತ್ತೆ. ಹಾಗಾಗಿ ಈ ತಿಂಗಳ ವಾಕ್ಯದಲ್ಲಿ ನಿಮಗೆ ಹಣಕಾಸು, ಉದ್ಯೋಗ ಉತ್ತಮ, ಬಾಂಧವ್ಯ, ಆರೋಗ್ಯ ಮಧ್ಯಮ ಎಂಬ ಒಂದು ವಾಕ್ಯ ಬಂದಿದೆ.
ಇಲ್ಲಿ ಕೆಲವೊಂದು ಗ್ರಹಗಳ ಒಂದು ಆಶೀರ್ವಾದ ನಿಮಗೆ ಆರಂಭದಲ್ಲಿ ಉದಾಹರಣೆಗೆ ರವಿಯ ಅನುಗ್ರಹ ಸಿಗುವಂಥದ್ದು, ಮತ್ತೊಮ್ಮೆ ಬುಧನ ಅನುಗ್ರಹ ಆರಂಭದಲ್ಲಿ ಸಿಗುವಂಥದ್ದು, ಶುಕ್ರನ ಅನುಗ್ರಹ ಆರಂಭದಲ್ಲಿ ಸಿಗಲುತ್ತೆ. ಆದರೆ ಒಂದು ತಿಂಗಳ ಮಧ್ಯಭಾಗದ ಬಳಿಕ ಈ ಗ್ರಹಗಳ ಬೆಂಬಲ ಅಂದರೆ ಗೋಚಾರ ಅಂತ ಹೇಳ್ತಾರೆ, ಅಥವಾ ಗ್ರಹಚಾರ, ಗ್ರಹಗಳ ಚಲನೆಯೇ ಗ್ರಹಚಾರ, ಚರ ಅಂದರೆ ಚಲನೆ ಆಗುವಂಥದ್ದು. ಹಾಗಾಗಿ ಆ ಒಂದು ಗ್ರಹಗಳ ಚಲನೆ ಆಗ್ತಿದ್ದಂತೆ ನಿಮಗೆ ಈ ಬೆಂಬಲಗಳು ಅಲ್ಲಿ ಕೊರತೆ ಆಗುತ್ತೆ, ಅಥವಾ ಕೆಲವೊಮ್ಮೆ ನಿಮಗೆ ಅಲ್ಲಿ ಉತ್ತಮ ಫಲಗಳಿಗಿಂತ ಕೆಲವೊಮ್ಮೆ ನಷ್ಟ ಕಷ್ಟಗಳ ಫಲ ಸಹ ಅನುಭವಕ್ಕೆ ಬರ್ಬೋದಾಗಿದೆ. ಹಾಗಾಗಿ ಅಲ್ಲಿ ವಿಶೇಷವಾಗಿ ಹಣಕಾಸು ಉದ್ಯೋಗಕ್ಕೆ ಸಂಬಂಧಪಟ್ಟು ಉತ್ತಮವಾದ ಫಲ ವ್ಯಕ್ತವಾಗಿದ್ದರೆ ಅಲ್ಲಿ ನಿಮ್ಮ ಬಾಂಧವ್ಯದ ವಿಚಾರ, ಆರೋಗ್ಯದ ವಿಚಾರ ಅಥವಾ ಕೌಟುಂಬಿಕ ವಿಚಾರದಲ್ಲಿ ಸ್ವಲ್ಪ ಏರುಪೇರಿನ ಘಟನೆಗಳು ಜರಬಹುದು. ಜೊತೆಗೆ ತಿಂಗಳ ಮಧ್ಯಭಾಗದ ಬಳಿಕ ಸ್ವಲ್ಪ ನಿಮಗೆ ಅನೇಕ ರೀತಿಯ ಸವಾಲುಗಳು, ಸಂಕಷ್ಟಗಳು ಏಕಕಾಲದಲ್ಲಿ ಎದುರಾಗುವಂಥ ಪ್ರಮೇಯಗಳು ಬರ್ಬೋದಾಗಿದೆ. ಹಾಗಾಗಿ ಈ ಸೂರ್ಯನಿಂದ ಆರಂಭಿಸಿ ಒಂದೊಂದಾಗಿ ನಿಮಗೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಯಾವ ಗ್ರಹಗಳು ಅನುಕೂಲವಾಗಿವೆ, ಯಾವ ಗ್ರಹಗಳು ಅನಾನುಕೂಲವಾಗಿವೆ ಅನ್ನೋದನ್ನು ಈಗ ಸಂಕ್ಷಿಪ್ತವಾಗಿ ಗಮನಿಸೋಣ. ಆರಂಭದಲ್ಲಿ ರವಿಯ ವಿಚಾರ, ಸೂರ್ಯನ ವಿಚಾರ ಗಮನಿಸಿದಾಗ ನಿಮಗೆ ಆರಂಭದಲ್ಲಿ ರವಿಯ ಅನುಗ್ರಹ ಇದ್ದೇ ಇರುತ್ತೆ. ರವಿಯು ನಿಮಗೆ ಅಲ್ಲಿ ಸಿಂಹದಲ್ಲಿ ಇರುವಂಥ ಕಾರಣ 6ನೇ ರಾಶಿ ನಿಮ್ಮ ರಾಶಿಯಿಂದ ಷಷ್ಠದಲ್ಲಿರುವಂಥ ರವಿಯು ನಿಮಗೆ ಆರೋಗ್ಯವನ್ನು, ಸುಖವನ್ನು, ಲಾಭವನ್ನು, ಜಯವನ್ನು ಕೊಡಲಿಕ್ಕೆ ಸಹಕಾರಿಯಾಗ್ತಾನೆ. ಸರ್ಕಾರಿ ಕೆಲಸ, ಕೋರ್ಟು ಕಚೇರಿ ಕೆಲಸ ಕಾರ್ಯಗಳು ಈಗ ಕ್ಷಿಪ್ರವಾಗಿ ಆಗಲಿವೆ. ಬಾಕಿ ಇದ್ದಂಥ ಕೇಸುಗಳಿಗೆ ಕ್ಷಿಪ್ರವಾಗಿ ನಿಮಗೆ ಫೈಸಲಾಗುವಂಥದ್ದು, ಭೂಮಿಯ ದಾಖಲೆ, ಭೂಮಿಗೆ ಸಂಬಂಧಪಟ್ಟ ವಿವಾದಗಳು ಪರಿಹಾರ ಆಗುವಂಥದ್ದು. ಜೊತೆಗೆ ಕೌಟುಂಬಿಕ ಸ್ಥಿತಿ ಸಹ ಉತ್ತಮವಾಗಿರುತ್ತೆ. ಮನೆಯಲ್ಲಿ ಸಹ ನಿಮಗೆ ನೆಮ್ಮದಿ ವಾತಾವರಣ, ವೃತ್ತಿಯಲ್ಲಿ, ಉದ್ಯಮದಲ್ಲಿ ಸಹ ಪ್ರಗತಿ, ಅಥವಾ ರಾಜಕೀಯ ಮೂಲ, ಸರ್ಕಾರಿ ಮೂಲ ಕೆಲಸ ಕಾರ್ಯಗಳು ಈಗ ಕ್ಷಿಪ್ರವಾಗಿ ಆಗಲಿವೆ. ಜೊತೆಗೆ ಯಾವುದೇ ರೀತಿಯ ಉದ್ಯೋಗದಲ್ಲಿ ನಿಮಗೆ ಕೆಲವರಿಗೆ ಬಡ್ತಿ, ಸ್ಥಾನಮಾನ, ಪ್ರಮೋಷನ್ ಎಲ್ಲ ಸಿಗುವಂಥದ್ದು. ಈ ರೀತಿ ಅನೇಕ ಉತ್ತಮ ಫಲಗಳು ನಿಮಗೆ ರವಿ ಅಥವಾ ಸೂರ್ಯ ಭಗವಂತರ ಅಪರೂಪದ ಆಶೀರ್ವಾದ ಸೆಪ್ಟೆಂಬರ್ 16ರವರೆಗೆ ಇರುವ ಕಾರಣ ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಆ ಬಳಿಕ 17ರಿಂದ ನಿಮಗೆ ಅಲ್ಲಿ ಆ ಕನ್ಯಾ ರಾಶಿಗೆ ಸೂರ್ಯ ಭಗವಂತರ ಪ್ರವೇಶ ಆಗ್ತಿದ್ದಂತೆ ನಿಮಗೆ ಕೆಲವೊಂದು ಅಡ್ಡ ಪರಿಣಾಮಗಳು ಬರ್ಬೋದು. ಆಗಲೇ ಹೇಳಿದಂತೆ ಕೌಟುಂಬಿಕ ವಿವಾದ, ಕಲಹಗಳು, ವಾಗ್ವಾದಗಳು ಹೆಚ್ಚಳಾಗುವಂಥದ್ದು, ಪತಿ ಪತ್ನಿಯರ ಬಾಂಧವ್ಯದಲ್ಲಿ ಕೊರತೆ ಬರುವಂಥದ್ದು, ನಾನಾ ರೀತಿಯ ಪರಸ್ಪರ ಆರೋಪ ಆಪಾದನೆಗಳು ಅಥವಾ ಪರಸ್ಪರ ಅನುಮಾನ ಅಥವಾ ಸಂಶಯದ ಘಟನೆಗಳು ಪತಿ ಪತ್ನಿಯರ ಮಧ್ಯೆ ಬರುವಂಥದ್ದು, ಬಂಧುಗಳಲ್ಲಿ ಕಲಹ ಆಗುವಂಥದ್ದು, ಹಣಕಾಸಿನ ಖರ್ಚು ಹೆಚ್ಚಳ, ಜೊತೆಗೆ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಹೋದರೆ ಅಲ್ಲಿ ವಿಘ್ನ ಅಥವಾ ಅಡೆತಡೆಗಳು ಬರುವಂಥದ್ದು, ಸರ್ಕಾರಿ ಕೆಲಸ, ಕೋರ್ಟು ಕಚೇರಿ ಕೆಲಸ ಕಾರ್ಯಗಳು ನಿಧಾನಗತಿ, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪೇರು, ಇವೆಲ್ಲ ಏಕಕಾಲಕ್ಕೆ ರವಿಯ ಒಂದು ವೈಪರೀತ್ಯದಿಂದ ನಿಮಗೆ ಕಾರಣ ಆಗ್ಬೋದು ಸೆಪ್ಟೆಂಬರ್ 17ರಿಂದ. ಹಾಗೆ ಸೆಪ್ಟೆಂಬರ್ 17ರಿಂದ ನೀವು ಇಂತಹ ವಿಚಾರಗಳ ಬಗ್ಗೆ ಮುನ್ನೆಚ್ಚರಿಕೆ ಗಮನಿಸಬೇಕು. ಸೂರ್ಯನ ಬೆಂಬಲ ನಿಮಗೆ ಆಗ ಇರೋದಿಲ್ಲ. ಇನ್ನು ಸೂರ್ಯನ ಬಳಿಕ ಮುಂದೆ ಗಮನಿಸುವಂಥದ್ದು ಮಂಗಳನ ವಿಚಾರ. ಮಂಗಳನ ವಿಚಾರ ಗಮನಿಸಿದಾಗ ಮಂಗಳನು ನಿಮಗೆ ಆರಂಭದಲ್ಲೂ ಅಥವಾ ತಿಂಗಳ ಅಂತ್ಯದವರೆಗೂ ನಿಮಗೆ ಪೂರಕವಾಗಿರೋದಿಲ್ಲ. ಮಂಗಳನ ಪರಿವರ್ತನೆ ಆಗತ್ತೆ, ಆದರೆ ಎರಡೂ ಪರಿವರ್ತನೆಗಳು ಆರಂಭದಲ್ಲಿ ಕನ್ಯಾ ರಾಶಿಯಲ್ಲೂ ಆ ಬಳಿಕ ಅಲ್ಲಿ ತುಲಾ ರಾಶಿಗೂ ಪ್ರವೇಶ ಆಗುವಂಥ ಘಟನೆ. ಆದರೆ ಎರಡೂ ಪರಿವರ್ತನೆಗಳು ನಿಮಗೆ ಅಲ್ಲಿ ವಿಶೇಷವಾಗಿ ಯಾವುದೇ ರೀತಿಯ ಲಾಭಗಳು ಇರೋದಿಲ್ಲ, ನಷ್ಟ ಕಷ್ಟಗಳು ಆಗುವಂಥದ್ದು. 7-8ರ ಚಲನೆ ಆಗಿರೋ ಕಾರಣ ದಾಂಪತ್ಯದಲ್ಲಿ ಕಲಹ, ಆರೋಗ್ಯದಲ್ಲಿ ಏರ್ಪೇರು. ಯಾವ ರೀತಿ ಸೂರ್ಯನಿಂದ ನಿಮಗೆ ಅಲ್ಲಿ ಆರಂಭ ಆಗುವಂಥ ಸಮಸ್ಯೆಗಳು ಅಲ್ಲಿ ನಿಮಗೆ ಮಂಗಳನಿಂದಲೂ ರಿಪೀಟ್ ಆಗುತ್ತೆ. ಹಾಗಾಗಿ ಆ ಬಗ್ಗೆ, ಆರೋಗ್ಯದ ಬಗ್ಗೆ, ಹಣಕಾಸಿನ ಬಗ್ಗೆ, ಪೇಮೆಂಟ್ ಪಾವತಿಗಳ ಬಗ್ಗೆ ಎಚ್ಚರವನ್ನು ಗಮನಿಸಬೇಕಾಗತ್ತೆ. ಜೊತೆಗೆ ಯಾವುದಾದ್ರೂ ಅನಿರೀಕ್ಷಿತವಾಗಿ ಆಸ್ಪತ್ರೆ ಖರ್ಚುಗಳು ಅಥವಾ ಚಿಕಿತ್ಸಾ ಖರ್ಚುಗಳು, ಅಪಘಾತಗಳು, ಅವಘಡಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಯಂತ್ರ ವಾಹನ ಚಲಾವಣೆಯಲ್ಲಿ ಸಹ ನೀವು ತುಂಬ ಒಂದು ಎಚ್ಚರಿಕೆ ಬೇಕು. ಜೊತೆಗೆ ಹಳೆಯ ಯಾವುದೇ ನಿಮ್ಮ ಕಾಯಿಲೆಗಳಿದ್ದರೆ, ಉದಾಹರಣೆಗೆ BP-ನೋ, ಶುಗರೋ ಅಥವಾ ಹಾರ್ಟ್ ಪ್ರಾಬ್ಲಮ್, ಅಸ್ತಮನೋ, ಅಲರ್ಜಿನೋ ಎಲ್ಲ ಇದ್ದರೆ ಅದು ಈ ತಿಂಗಳಲ್ಲಿ, ಅದರಲ್ಲೂ ಮಧ್ಯಭಾಗದ ಬಳಿಕ ತುಂಬ ಉಲ್ಬಣ ಅಂದರೆ ಹೆಚ್ಚಳ ಆಗುವಂಥದ್ದು, ಆಸ್ಪತ್ರೆ ಖರ್ಚುಗಳಿಗೆ ದಾಖಲಾಗುವಂಥದ್ದೆಲ್ಲ ಇರುತ್ತೆ. ಆ ಬಗ್ಗೆ ಸ್ವಲ್ಪ ಆರೋಗ್ಯದ ಗಮನ ಬೇಕು. ಮಂಗಳ ನಿಮಗೆ ವಿರುದ್ಧವಾಗಿ, ತಿಂಗಳ ಪೂರ್ತಿ ವಿರುದ್ಧವಾಗಿಯೇ ಇರ್ತಾನೆ. ಬುಧನ ವಿಚಾರ ನೋಡಿದಾಗ ನಿಮಗೆ ಆರಂಭದಲ್ಲಿ ಅಷ್ಟೇ ಬುಧನ ಒಂದು ಪರಿಣಾಮ ಉತ್ತಮವಾಗಿರುತ್ತೆ. 14ರವರೆಗೂ ಬುಧನ ಸಿಂಹದಲ್ಲಿರುವಾಗ ನಿಮಗೆ ಲಾಭ, ಸುಖ, ಜಯ ಸಿಗುತ್ತೆ. ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಆಗುವಂಥದ್ದು, ಎಲ್ಲ ನಿಮಗೆ ಇಷ್ಟಾರ್ಥಗಳು ಕೈಗೂಡುವಂಥದ್ದು, ಉದ್ಯೋಗ ರಹಿತರಿಗೆ ಉದ್ಯೋಗ ಸಿಗುವಂಥದ್ದು, ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ, ಉತ್ತಮವಾದ ಅಂಕ ಸಿಗುವಂಥದ್ದು, ಅಥವಾ ವ್ಯಾಪಾರ ಉದ್ಯಮ ಮಾಡೋರಿಗೆ ಉದ್ಯಮದಲ್ಲಿ ಹೆಚ್ಚಿನ ಲಾಭಗಳು ಬರ್ಬೋದಾಗಿದೆ. ಆದರೆ 15ಕ್ಕೆ ಆಗುವಂಥ ಬುಧನ ಪರಿವರ್ತನೆ ನಿಮಗೆ ಕನ್ಯಾ ರಾಶಿಗೆ ಬುಧನ ಹೋಗ್ತಿದ್ದಂತೆ ನಿಮಗೆ ಎಲ್ಲ ಪರಿಣಾಮಗಳು, ಅಡ್ಡ ಪರಿಣಾಮಗಳು ಜಾಸ್ತಿ ಆಗ್ಬೋದು. ಯಾವ ರೀತಿ ಅಲ್ಲಿ ಸೂರ್ಯ ಮತ್ತು ಮಂಗಳನಿಂದ ನಮಗೆ ಯಾವ ಅಡ್ಡ ಪರಿಣಾಮ ಹೇಳಿದ್ದನೋ ಅದಕ್ಕೆ ಬೆಂಕಿಗೆ ತುಪ್ಪ ಸುರಿದಂತೆ ಬುಧನು ಸಹ ನಿಮಗೆ ಇದೇ ಒಂದು ಅಡ್ಡ ಪರಿಣಾಮವನ್ನು ಕೊಡ್ಬೋದಾಗಿದೆ. ಪತಿ ಪತ್ನಿಯರ ಕಲಹ, ಬಾಂಧವ್ಯದಲ್ಲಿ ಕೊರತೆ ಬರುವಂಥದ್ದು, ಆರೋಗ್ಯದಲ್ಲಿ ಸಮಸ್ಯೆ, ಹಣಕಾಸಿನ ಖರ್ಚು ಹೆಚ್ಚಳಾಗುವಂಥದ್ದು, ಎಲ್ಲ ಕೆಲಸ ಕಾರ್ಯಗಳು ನಿಧಾನ ಅಥವಾ ವಿಳಂಬ ಆಗುವಂಥದ್ದು, ಎಲ್ಲ ಘಟನೆಗಳು ಆಗ್ಬೋದಾಗಿದೆ. ಅಲ್ಲಿ ಬುಧನ ವೈಪರೀತ್ಯ ನಿಮಗೆ 15ರಿಂದ. ಇನ್ನು ಗುರು ಅನುಗ್ರಹ ನಿಮಗೆ ಮೊದಲು ಇರಲಿಲ್ಲ, ಈಗಲೂ ಇರೋದಿಲ್ಲ. ಹಾಗೆ ಗುರುವಿನಿಂದ ನಿಮಗೆ ವೈರುಧ್ಯ ಪರಿಣಾಮಗಳೇ ಬರ್ಬೋದು. ಉತ್ತಮ ಪರಿಣಾಮಕ್ಕಿಂತ ಅಲ್ಲಿ ಚತುರ್ಥದಲ್ಲಿರುವಂಥ ಗುರುವಿಂದಾಗಿ ವೈರುಧ್ಯಗಳು, ಮಾತಿನ ಚಕಮಕಿ, ಕಲಹ ಆಗುವಂಥದ್ದು, ವಾಗ್ವಾದ, ಜೊತೆಗೆ ನಿಮ್ಮ ಆಪ್ತರಲ್ಲಿ ಏನಾದರೂ ನಿಮಗೆ ಭಿನ್ನ ಅಭಿಪ್ರಾಯಗಳು ಮೂರುವಂಥದ್ದು, ಅವಮಾನಕರ ಘಟನೆ ಆಗುವಂಥದ್ದು, ಬಂಧುಗಳು ನಿಮ್ಮನ್ನು ನಿಂದಿಸುವುದು, ವಿರೋಧಿಸುವಂಥದ್ದು, ಈ ರೀತಿ ಅನೇಕ ರೀತಿಯ ಮಾನಸಿಕವಾಗಿ ಸ್ವಲ್ಪ ನಿಮ್ಮನ್ನು ಕುಗ್ಗಿಸುವಂತಹ ಘಟನೆಗಳು ಗುರುವಿನಿಂದ ಆಗ್ಬೋದು. ಯಾಕಂದರೆ ಅಲ್ಲಿ ಇತರ ಗ್ರಹಗಳು ನಿಮ್ಮನ್ನು ಆಗಲೇ ಸ್ವಲ್ಪ ಕುಗ್ಗಿಸ್ತಾ ಇರ್ತವೆ. ಅದರ ಜೊತೆಗೆ ನಿಮಗೆ ಗುರುವಿನ ಬೆಂಬಲ ಇಲ್ಲದೆ ಇರೋದು ಇನ್ನಷ್ಟು ಸ್ವಲ್ಪ ಅಭದ್ರತೆಗೆ, ಅನುಮಾನಕ್ಕೆ, ಮನಸ್ಸಿನ ಖಿನ್ನತೆಗೆ ಕಾರಣ ಆಗ್ಬೋದು. ಹಾಗಾಗಿ ಮನೋನಿಯಂತ್ರಣ ನೀವು ಮಾಡ್ಕೋಬೇಕು.
ಇನ್ನು ಶುಕ್ರನ ವಿಚಾರ ನಿಮಗೆ ಆರಂಭದಲ್ಲಿ ಅಷ್ಟೇ ಶುಕ್ರನ ಬೆಂಬಲ ಇರುತ್ತೆ, 14ರವರೆಗೆ ಅಷ್ಟೇ. 15ರ ಬಳಿಕ ನಿಮಗೆ ಶುಕ್ರನು ಸಹ ವಿರುದ್ಧವಾಗಿರ್ತಾನೆ. 14ರವರೆಗೆ ಶುಕ್ರನ ಬೆಂಬಲ ಇರುವ ಕಾರಣ ಸದುಪಯೋಗಪಡಿಸಿಕೊಂಡು ವ್ಯಾಪಾರ, ಉದ್ಯೋಗ, ಹಣಕಾಸು ಸಂಬಂಧಿತ ಕೆಲಸ ಕಾರ್ಯಗಳಲ್ಲಿ ಬೇಗನೆ ಮಾಡಿಕೊಳ್ಳಿ. ಅನೇಕ ರೀತಿಯ ಲಾಭಗಳು ಆಗ್ಬೋದಾಗಿದೆ. ಆಕಸ್ಮಿಕ ಧನಲಾಭ ಯೋಜನೆಗಳಿರ್ತವೆ. ಉದ್ಯೋಗದಲ್ಲಿರೋರಿಗೆ, ವ್ಯಾಪಾರಿಗಳಿಗೆ ಸಹ ಅನಿರೀಕ್ಷಿತವಾಗಿ ಈ 14ರವರೆಗೂ ಶುಕ್ರನಿಂದ ಲಾಭಗಳು ಬರಲಿವೆ. ಆದರೆ ಯಾವಾಗ 15ನೇ ತಾರೀಕಿಗೆ ಶುಕ್ರನ ಪರಿವರ್ತನೆ ಆಗುತ್ತೋ, ಶುಕ್ರನು ಸಿಂಹರಾಶಿಗೆ ಪ್ರವೇಶಿಸಿದಂತೆ ನಿಮಗೆ ವೈರುಧ್ಯದ ಪರಿಣಾಮ, ಷಷ್ಠದ ಪರಿಣಾಮಗಳು ನಿಮಗೆ ಕಾಣ್ಬೋದು. ಹಾಗಾಗಿ ಅಲ್ಲಿ ವೈರುಧ್ಯಗಳು ಹೆಚ್ಚಳಾಗುವಂಥದ್ದು, ಹಣಕಾಸಿನ ಅರಿವು ನಿಧಾನ ಆಗುವಂಥದ್ದು, ಸಾಲ ಮಾಡುವಂಥ ಪ್ರಮೇಯ ಅಥವಾ ಮಾಡಿದಂಥ ಸಾಲವನ್ನು ತೀರಿಸಲಿಕ್ಕೆ ಕಷ್ಟ ಆಗುವಂಥದ್ದು, ಸಾಲಗಾರ ಕಿರುಕುಳ, ಶತ್ರುಗಳ ಪೀಡೆ, ಗುಪ್ತ ಶತ್ರುಗಳು, ಹಿತಶತ್ರುಗಳ ಕಾಟ, ಈ ರೀತಿ ಅನೇಕ ರೀತಿ ನಿಮಗೆ ಆರ್ಥಿಕತೆ ಮೇಲೂ, ವೈಯಕ್ತಿಕ ಜೀವನದಲ್ಲೂ, ಜೊತೆಗೆ ಕೌಟುಂಬಿಕ ಜೀವನದ ಮೇಲೂ ಅಡ್ಡ ಪರಿಣಾಮಗಳು ಶುಕ್ರನಿಂದ ಬರ್ಬೋದು 15ನೇ ತಾರೀಕಿನಿಂದ. ಆ ಬಳಿಕ ಈ ಶುಕ್ರನ ವಿಚಾರ ಗಮನಿಸ್ತಾ ಇದ್ದ ಬಳಿಕ ಶನಿ ಮಹಾರಾಜರು ಆಗಲೇ ಗೊತ್ತಿರುವಂಥ ನಿಮಗೆ ಜನ್ಮದಲ್ಲಿ ಇರುವಂತಹ ಶನಿ ಮಹಾರಾಜರ ಸಾಡೆ ಸಾತಿಯ ಒಂದು ಚಕ್ರದಲ್ಲಿದ್ದೀರಾ. ಆದರೆ ಸದ್ಯಕ್ಕೆ ಅವರಿಗೆ ವಕ್ರಗತಿ ಇರುವ ಕಾರಣ ಅವರ ಒಂದು ಅಡ್ಡ ಪರಿಣಾಮಗಳ ವೇಗ ಕಡಿಮೆ ಆಗಿದೆ. ಆದರೆ ಸಾಡೆ ಸಾತಿ ಅಂದರೆ ನಿಮ್ಮನ್ನು ಇನ್ನೂ ಬಿಟ್ಟು ಹೋಗಿಲ್ಲ, ಸಾಡೆ ಸಾತಿಯಿಂದ ನಿಮಗೆ ವಿಮೋಚನೆಯಾಗಿಲ್ಲ. ಆದರೆ ಆ ಶನಿ ಒಂದು ಸಮಾಧಾನಕರ ವಿಚಾರ ಅಂದರೆ ಈ ತಿಂಗಳಲ್ಲಿ ನಿಮಗೆ ಶನಿ ಮಹಾರಾಜರಿಂದ ಹೆಚ್ಚೇನು ಅಡ್ಡ ಪರಿಣಾಮಗಳಿಲ್ಲ. ಆದರೆ ಅದರ ಹೊರತಾಗಿ ನಿಮಗೆ ಇತರ ಗ್ರಹಗಳ ವೈರುಧ್ಯವನ್ನು ನೀವು ಎದುರಿಸಬೇಕಾಗತ್ತೆ. ಇನ್ನು ರಾಹು ಕೇತುಗಳ ವಿಚಾರ ಗಮನಿಸಿದಾಗ ರಾಹು ನಿಮಗೆ 12ನೇ ಮನೆ ಅಥವಾ ವ್ಯಯಸ್ಥಾನದಲ್ಲಿರುವಂಥ ರಾಹು ಅನೇಕ ರೀತಿಯ ಕಷ್ಟಗಳಿಗೆ, ನಷ್ಟಗಳಿಗೆ, ಆಕಸ್ಮಿಕ ಖರ್ಚುಗಳಿಗೆ, ಅದು ಆಸ್ಪತ್ರೆ ಖರ್ಚು, ಔಷಧದ ಖರ್ಚು, ಯಂತ್ರ ವಾಹನ ರಿಪೇರಿಯಂತಹ ಖರ್ಚುಗಳು, ಈ ರೀತಿ ಅನಿರೀಕ್ಷಿತ ಮತ್ತು ಅನಪೇಕ್ಷಿತ ಖರ್ಚುಗಳಿಗೆ ಆತನು ಕಾರಣ ಆಗ್ಬೋದು. ಜೊತೆಗೆ ಈ ಬಂಧುಗಳಲ್ಲಿ, ಮಿತ್ರರಲ್ಲಿ ಅಥವಾ ಬಾಂಧವರಲ್ಲಿ ವಿರೋಧಗಳು ಹೆಚ್ಚಳಾಗುವಂಥದ್ದು ಅಥವಾ ನಿಮಗೆ ವಾಗ್ವಾದಗಳು, ಕಲಹಗಳು ಹೆಚ್ಚಳಾಗುವಂಥ ಮುಂತಾದ ಅನೇಕ ರೀತಿಯ ಅಡ್ಡ ಪರಿಣಾಮಗಳು ರಾಹುವಿಂದ ಬರ್ಬೋದು. ಇನ್ನು ಕೇತುವಿನ ವಿಚಾರ ಗಮನಿಸಿದಾಗ ಕೇತು ಗ್ರಹದ ಒಂದು ಉತ್ತಮ ಬೆಂಬಲ ನಿಮಗೆ ಇರುತ್ತೆ. ಅಲ್ಲಿ ನಿಮ್ಮ ರಾಶಿಯಿಂದ ಷಷ್ಠದಲ್ಲಿರುವಂಥ ಸಿಂಹದಲ್ಲಿರುವಂತಹ ಕೇತುವಿನಾಗಿ ಅನಾಕಸ್ಮಿಕ ಧನಲಾಭ, ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ, ಉದ್ಯೋಗ ಸಿಗುವಂಥ ಅವಕಾಶ, ವಿದೇಶದ ಮೂಲದ ಉದ್ಯೋಗ, ವಿದೇಶದಲ್ಲಿ ವಿದ್ಯಾಭ್ಯಾಸ, ವಿದೇಶದಲ್ಲಿ ವ್ಯಾಪಾರ ಉದ್ಯಮ ಮುಂತಾದ ಹಲವಾರು ಅವಕಾಶಗಳಿಗೆ ಕೇತು ನಿಮಗೆ ಸಹಕಾರಿ ಆಗ್ಬೋದು. ಜೊತೆಗೆ ಕೆಲವೊಂದು ವಿಚಾರದಲ್ಲಿ ಆಕಸ್ಮಿಕ ಧನಲಾಭ ಅಂದರೆ ಮುಂತಾದ ಲಾಟರಿ ಅಥವಾ ಇನ್ನಿತರ ಯಾವುದೇ ರೀತಿಯ ಬೆಟ್ಟಿಂಗ್ ಮುಂತಾದರಲ್ಲಿ ಕೆಲವೊಬ್ಬರಿಗೆ ಆಕಸ್ಮಿಕವಾಗಿ ಧನಲಾಭ ಸಹ ಆಗ್ಬೋದಾಗಿದೆ. ಹಾಗಾಗಿ ಈ ಒಂದು ಕೇತುವಿನ ಒಂದು ಆಶೀರ್ವಾದ ನಿಮಗೆ ಸೆಪ್ಟೆಂಬರಲ್ಲಿ ಇರುವಂಥದ್ದು. ಒಟ್ಟಿನಲ್ಲಿ ಈ ನವಗ್ರಹಗಳ ವಿಚಾರ ಗಮನಿಸಿದಾಗ ನಿಮಗೆ ಅಲ್ಲಿ ಹೆಚ್ಚಿನ ಗ್ರಹಗಳು ಪೂರಕವಾಗಿ ಇರೋದಿಲ್ಲ. ಆರಂಭದಲ್ಲಿ ರವಿ ಅನುಗ್ರಹ 15-16ರವರೆಗೆ, ಆ ಬಳಿಕ ನಿಮಗೆ ಬುಧನ ಅನುಗ್ರಹ 14ರವರೆಗೆ, ಆ ಬಳಿಕ ಶುಕ್ರನ ಅನುಗ್ರಹ 14ರವರೆಗೆ ಇರುತ್ತೆ. ಹಾಗಾಗಿ ಆರಂಭದ ಒಂದು ನಿಮಗೆ ಮೊದಲ 2 ವಾರಗಳು ವಿಶೇಷವಾಗಿ ಅಲ್ಲಿ ಪ್ರಮುಖ ಗ್ರಹಗಳ ಬೆಂಬಲ ಇರುತ್ತೆ. ಆದರೆ ಅಲ್ಲಿ 15ನೇ ತಾರೀಕು 16ನೇ ತಾರೀಕು ಬಳಿಕ ನಿಮಗೆ ಒಂದೊಂದೇ ಗ್ರಹಗಳ ಬೆಂಬಲ ನಿಮಗೆ ನಿವಾರಣೆ ಆಗುತ್ತೆ. ಅನೇಕ ರೀತಿಯ ನಿಮಗೆ ಸವಾಲುಗಳು ಮಧ್ಯಭಾಗದ ಬಳಿಕ ಅನುಭವಕ್ಕೆ ಬರ್ಬೋದಾಗಿದೆ. ಇನ್ನು ನಿಮಗೆ ಚಂದ್ರನ ಚಲನೆ, ಚಂದ್ರನು ಕ್ಷಿಪ್ರವಾಗಿ ರಾಶಿ ಪರಿವರ್ತನೆ ಮಾಡಲಿದ್ದಾನೆ. ಹಾಗೆ 2 ದಿನಕ್ಕೂ ಬದಲಾಗುವಂಥ ಚಂದ್ರನ ಬೆಂಬಲ ನಿಮಗೆ ಯಾವ ದಿನಗಳಿದೆ, ಯಾವ ದಿನಗಳಲ್ಲಿ ಚಂದ್ರನ ಬೆಂಬಲ ಕೊರತೆ ಇದನ್ನು ಗಮನಿಸೋಣ. ಆರಂಭದಲ್ಲಿ ನಿಮಗೆ ಸೆಪ್ಟೆಂಬರ್ 1ರಂದು ಚಂದ್ರನ ಬೆಂಬಲ ಇರುವುದಿಲ್ಲ. ಖರ್ಚುಗಳು, ನಷ್ಟಗಳಿಗೆ ಸಾಧ್ಯತೆ ಇರುತ್ತೆ. ಆರ್ಥಿಕವಾಗಿ ಏನೋ ಹಿನ್ನಡೆಗಳು ಆಗ್ಬೋದು ಆರಂಭದ 1ನೇ ತಾರೀಕು. ಆಮೇಲೆ 2, 3, 4, 5 ನಿರಂತರವಾಗಿ 4 ದಿನಗಳು ಅಲ್ಲಿ ನಿಮಗೆ ಕರ್ಮಸ್ಥಾನ, ಲಾಭಸ್ಥಾನದ ಚಂದ್ರನು ಲಾಭವನ್ನು, ಜಯವನ್ನು, ಸುಖವನ್ನು ಕೊಟ್ಟಿದ್ದಾನೆ. 2ರಿಂದ 5ರವರೆಗೆ ಬರುವಂಥ 4 ದಿನಗಳಲ್ಲಿ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ. ವ್ಯಾಪಾರ ಉದ್ಯಮದ ಪ್ರಗತಿ, ಆರೋಗ್ಯ ಸುಧಾರಣೆ, ಮನಸ್ಸಿಗೆ ಒಪ್ಪುವಂತಹ ಘಟನೆಗಳು ಆಗುವಂಥದ್ದು, ಕೌಟುಂಬಿಕ ಬಾಂಧವ್ಯ ಬಹಳ ಚೆನ್ನಾಗಿರುವಂಥದ್ದು. ಜೊತೆಗೆ ದೀರ್ಘಕಾಲದ ಕೆಲವು ಕನಸುಗಳು, ಉದ್ಯೋಗನೋ ಅಥವಾ ಮದುವೆನೋ ಅಥವಾ ಇನ್ನಿತರದ ನಿಮ್ಮ ಪ್ರಮುಖವಾದ ಘಟನೆಗಳಿಗೆ ಈಗ ಸಾಕ್ಷಿಯಾಗುವಂಥದ್ದು 2, 3, 4, 5ರಲ್ಲಿ. ಆ ಬಳಿಕ 6, 7, 8 ಸ್ವಲ್ಪ ಮಿಶ್ರ ಫಲಗಳ ಸೂಚನೆ. 6, 7, 8ರಲ್ಲಿ ವೈರುಧ್ಯದ ಘಟನೆ, ಕಷ್ಟ ನಷ್ಟಗಳ ಸೂಚನೆ, ಆಕಸ್ಮಿಕ ನಷ್ಟಗಳಾಗುವಂಥದ್ದು. ವ್ಯಯಸ್ಥಾನದಲ್ಲಿರುವಂಥ ಚಂದ್ರನು ನಿಮಗೆ ಅನೇಕ ರೀತಿಯ ಖರ್ಚುಗಳಿಗೆ, ವೆಚ್ಚಗಳಿಗೆ ಕಾರಣ ಆಗಬಹುದಾಗಿದೆ. ಆರ್ಥಿಕವಾಗಿ ತುಂಬ ಮುನ್ನೆಚ್ಚರಿಕೆ ಬೇಕು ಈ 6, 7, 8ರಲ್ಲಿ. 9, 10 ನಿಮ್ಮ ಪಾಲಿಗೆ ಉತ್ತಮ ದಿನ. ಮತ್ತೊಮ್ಮೆ ಅಲ್ಲಿ ನಿಮ್ಮ ಜನ್ಮದಲ್ಲಿ ಬರುವಂಥ ಚಂದ್ರನು 9, 10ರಲ್ಲಿ ಜಯವನ್ನು, ಲಾಭವನ್ನು, ಆರೋಗ್ಯವನ್ನು, ಸುಖವನ್ನು ಕೊಡಲಿದ್ದಾನೆ. ಅಂದುಕೊಂಡ ಕೆಲಸ ಕಾರ್ಯಗಳು ಆಗಲಿವೆ. ಆ ಬಳಿಕ 11, 12 ನಿಮ್ಮ ಪಾಲಿಗೆ ಮಿಶ್ರ ಫಲಗಳ ಸೂಚನೆ. 11, 12ರಲ್ಲಿ ಅನೇಕ ರೀತಿಯ ಏರಿಳಿತ ಘಟನೆಗಳು, ಮಾತಿನ ಚಕಮಕಿ, ವಾಗ್ವಾದ, ಜೊತೆಗೆ ಹಣಕಾಸಿನ ನಷ್ಟಗಳು ಆಗುವಂಥದ್ದು, ಆಕಸ್ಮಿಕ ಲಾಭದ ಬದಲು ಆಕಸ್ಮಿಕ ನಷ್ಟ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ 11, 12ರಲ್ಲಿ ಎಚ್ಚರಿಕೆ. 13, 14, 15, 13, 14 ನಿಮ್ಮ ಪಾಲಿಗೆ ಉತ್ತಮ ದಿನ. 13, 14ರಲ್ಲಿ ನಿಮಗೆ ತೃತೀಯದಲ್ಲಿರುವಂಥ ಚಂದ್ರನು ಲಾಭವನ್ನು, ಜಯವನ್ನು, ಯಶಸ್ಸನ್ನು ಕೊಡ್ತಾನೆ. ಕೌಟುಂಬಿಕ ವಿಚಾರ ಸಹ ಬಹಳ ಉತ್ತಮವಾಗಿರುತ್ತೆ. ಆರೋಗ್ಯ ಸಹ ಉತ್ತಮವಾಗಿರುವಂಥ ಘಟನೆ 13, 14ರಲ್ಲಿ. 15, 16 ಮಿಶ್ರ ಫಲಗಳ ಸೂಚನೆ. ಅನೇಕ ರೀತಿಯ ಕಲಹ ಆಗ್ಬೋದು. ಬಂಧುಗಳಲ್ಲಿ ವಿರೋಧಗಳು ಹೆಚ್ಚಳಾಗುವಂಥದ್ದು, ಆರ್ಥಿಕ ಸಮಸ್ಯೆಗಳು ಎದುರಾಗುವಂಥದ್ದು, ನಿಮ್ಮ ಮೇಲೆ ಏನಾದರೂ ಕಾನೂನು ಕ್ರಮ ಎಲ್ಲ ಬರುವಂಥದ್ದು, ಈ ರೀತಿ ಅನೇಕ ರೀತಿಯ ಏರುಪೇರಿನ ಘಟನೆಗಳು ವೈಯಕ್ತಿಕ ಜೀವನದ ಮೇಲೂ, ಮನಸ್ಸಿನ ಮೇಲೂ ಅಡ್ಡ ಪರಿಣಾಮ ಬರುತ್ತೆ ಈ 15, 16ರಲ್ಲಿ. 17, 18 ಅಷ್ಟೇ ನಿಮಗೆ ಮಿಶ್ರ ಫಲಗಳ ಸೂಚನೆ. ಕಿರಿಯರಲ್ಲಿ ಕಲಹ, ವಾಗ್ವಾದ ಅಥವಾ ಮನೆಯ ಸದಸ್ಯರು ನಿಮಗೆ ಏನಾದರೂ ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ವಿಶೇಷವಾಗಿ ನಿಮಗಿಂತ ಕಿರಿಯರು ಅದು ವಯಸ್ಸಿನಲ್ಲಿ ಕಿರಿಯರ ಒಂದು ನಿಮಗೆ ಕಿವರ ಮೂಲಕ ಆಗುವಂಥ ಅನೇಕ ರೀತಿಯ ಅನಿರೀಕ್ಷಿತವಾದ ಘಟನೆಗಳು, ಮಾನಸಿಕವಾದ ಕಿರುಕುಳದ ಘಟನೆಗಳು, ಅವಮಾನಕರ ಘಟನೆಗಳು ಆಗ್ಬೋದು. ಜೊತೆಗೆ ಇನ್ನು ಕೆಲವರಿಗೆ ಆರೋಗ್ಯದಲ್ಲಿ ಕಣ್ಣು, ಕಿವಿ, ಮೂಗು, ಗಂಟಲಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಎದುರಾಗ್ಬೋದು 17, 18ರಲ್ಲಿ. 19, 20, 21, 22, 23, 19ರಿಂದ 23ರವರೆಗೆ ನಿರಂತರ 5 ದಿನಗಳು
ಅಲ್ಲಿ ಮತ್ತೊಮ್ಮೆ ನಿಮಗೆ ಅಲ್ಲಿ ಷಷ್ಠ ಮತ್ತು ಸಪ್ತಮದಲ್ಲಿ ವಿಶೇಷವಾಗಿ ಜಯ ಲಾಭವನ್ನು ಸುಖವನ್ನು ಕೊಡುವಂಥ ಚಂದ್ರ ಈ 5 ದಿನಗಳು 19ರಿಂದ 23ರವರೆಗೂ ನಿಮಗೆ ವಿಶೇಷವಾದ ಲಾಭ ಜಯ ಸುಖ ಇದೆ. ವ್ಯಾಪಾರದಲ್ಲಿ ಉದ್ಯಮದಲ್ಲಿ ಪ್ರಗತಿ, ಅಂದುಕೊಂಡ ಕೆಲಸ ಕಾರ್ಯ ಆಗುವಂಥದ್ದು, ದೂರ ಪ್ರಯಾಣ ಮಾಡುವಂಥ ವಿದೇಶ ಪ್ರಯಾಣ ಮಾಡುವಂಥ ಅವಕಾಶ, ಅನೇಕ ರೀತಿಯ ದೀರ್ಘಕಾಲೀನ ಕನಸುಗಳು ಕೈಗೂಡುವಂಥ ಅವಕಾಶಗಳು ನಿಮಗೆ ಬರಲಿವೆ. ಈ ಒಂದು 19, 21, 22, 23ರಲ್ಲಿ 19ರಿಂದ 23ರವರೆಗೆ 5 ದಿನಗಳಲ್ಲಿ ಸದುಪಯೋಗ ಪಡಿಸಿಕೊಳ್ಳಿ. 24, 25, 26, 27 ಇವುಗಳು ನಿಮಗೆ ಅನೇಕ ರೀತಿಯ ಖರ್ಚುಗಳನ್ನು ವೆಚ್ಚಗಳನ್ನು ಕೊಡುವಂಥದ್ದು. ಹಾಗಾಗಿ ಈ ನಂತರ ಬರುವಂಥ 4 ದಿನಗಳು ನಿಮಗೆ ಅನೇಕ ರೀತಿಯ ಕಷ್ಟ ನಷ್ಟಗಳಿಗೆ ಕಾರಣ ಆಗುತ್ತೆ. 24ರಿಂದ 27ರವರೆಗೆ ಅನೇಕ ರೀತಿಯ ಕಷ್ಟ ನಷ್ಟಗಳು ವಿರುದ್ಧ ಘಟನೆಗಳು ಆಗಬಹುದಾಗಿದೆ. 28ರಲ್ಲಿ ಸ್ವಲ್ಪ ಪರಿಸ್ಥಿತಿ ಸುಧಾರಣೆ ಆಗುತ್ತೆ. ಜೊತೆಗೆ 29, 30ರಲ್ಲಿ ಮತ್ತೊಮ್ಮೆ ಉತ್ತಮ ಫಲಗಳು ಕರ್ಮಸ್ಥಾನದಲ್ಲಿ ಬರುವಂಥ ಚಂದ್ರನಿಂದಾಗಿ 29, 30ರಲ್ಲಿ ಅನಿರೀಕ್ಷಿತ ಲಾಭ, ಹಣಕಾಸಿನ ಅರಿವು ಚೆನ್ನಾಗಾಗುವಂಥದ್ದು, ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ, ಬಂಧುಗಳ ಜೊತೆಗೆ ಬಾಂಧವ್ಯ ಚೆನ್ನಾಗಾಗುವಂಥ ಮುಂತಾದ ಅನೇಕ ಶುಭ ಘಟನೆಗಳು 29, 30ರಲ್ಲಿ ಜರಗಲಿವೆ. ಇವೆಲ್ಲವೂ ಸೂರ್ಯನಿಂದ ಆರಂಭಿಸಿ ಈ ಚಂದ್ರನವರೆಗೂ ಘಟನೆಗಳನ್ನು ಹೇಳಿದ್ದೇನೆ. ಚಂದ್ರನ ಬೆಂಬಲದ ಪ್ರತ್ಯೇಕವಾದ ದಿನಗಳನ್ನು ಆಗಲೇ ವಿಶದವಾಗಿ ಹೇಳಿದ್ದೇನೆ. ಚಂದ್ರನ ಬೆಂಬಲ ಇರುವಂಥ ದಿನಗಳನ್ನು ನೀವು ಗಮನಿಸಿಕೊಂಡು ಆ ದಿನಗಳಲ್ಲಿ ಪ್ರಮುಖವಾದ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳೋದು ಉತ್ತಮವಾದ ಆಯ್ಕೆಯಾಗಿರುತ್ತೆ. ಈ ತಿಂಗಳಲ್ಲಿ ನಾವು ನಿರಂತರ ಬಳಸುವಂಥ ಬಣ್ಣಗಳು ಯಾವುದಂದರೆ, ನೀವು ಕೇವಲ ಮಿಕ್ಸ್ ಅಥವಾ ಮಿಶ್ರ ಬಣ್ಣ ಮತ್ತು ಸಂಖ್ಯೆ 7 ನಂಬರ್ 7 ಆ ಕೇತುವಿನ ಸಂಕೇತ ನಿಮಗೆ ತಿಂಗಳ ಪೂರ್ತಿ ಉತ್ತಮವಾಗಿರುತ್ತೆ. ಹಾಗಾಗಿ ಆ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಸಂಖ್ಯೆ 7 ನಂಬರ್ 7 ತಿಂಗಳ ಪೂರ್ತಿ ಬಳಸ್ಕೊಳ್ಳುವಂಥದ್ದು. ಇನ್ನು ಸೂರ್ಯನ ಅನುಗ್ರಹ ನಿಮಗೆ 16ರವರೆಗೆ ಅಷ್ಟೇ ಇರುತ್ತೆ. ಹಾಗಾಗಿ ಸೆಪ್ಟೆಂಬರ್ 16ರವರೆಗೆ ನೀವು ಹೊರಜೊತೆ ಕೇಸರಿ ಬಣ್ಣ ಮತ್ತು ಸಂಖ್ಯೆ 1 ನಂಬರ್ 1 16ರವರೆಗೆ ಬಳಸ್ಕೊಳ್ಳಿ. ಇನ್ನು ಗ್ರೀನ್ ಅಥವಾ ಹಸಿರು ಬಣ್ಣ ಮತ್ತು ವೈಟ್ ಅಥವಾ ಬಿಳಿ ಬಣ್ಣ ಇವೆಲ್ಲ ಬುಧ ಮತ್ತು ಶುಕ್ರರ ಸಂಕೇತ. ನಿಮಗೆ ಅಲ್ಲಿ 14ರವರೆಗೆ ಬುಧ ಮತ್ತು ಶುಕ್ರರ ಅನುಗ್ರಹ ಇರುತ್ತೆ. ಹಾಗಾಗಿ ನೀವು ಸ್ನೋ ಅಥವಾ ಹಿಮದ ಬಣ್ಣ, ಗ್ರೀನ್ ಅಥವಾ ಹೆಸರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣವನ್ನು ಬಳಸ್ಕೊಳ್ಳಿ. ಸಂಖ್ಯೆ 5 ಮತ್ತು 6 5 and 6 ಸಂಖ್ಯೆಯನ್ನು ಅಲ್ಲಿ 14ರವರೆಗೆ ಬಳಸ್ಕೊಳ್ಳುವಂಥದ್ದು. ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳನ್ನಾಗಲೇ ಪ್ರತ್ಯೇಕವಾಗಿ ಹೇಳಿದ್ದೇನೆ. ಆ ಚಂದ್ರನ ಬೆಂಬಲ ಇರುವಂಥ ದಿನಗಳಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2 ನಂಬರ್ 2 ನೀವು ಬಳಸ್ಕೊಳ್ಬಹುದಾಗಿದೆ. ಇವೆಲ್ಲವೂ ಸಂಕ್ಷಿಪ್ತವಾಗಿ ಮೀನರಾಶಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಆಗಬಹುದಾದ ಗ್ರಹಗಳ ಒಂದು ಚಾರ, ಅಂದರೆ ಗ್ರಹಗಳ ಚಲನೆಗೆ ಅನುಗುಣವಾದ ಫಲ ಅಷ್ಟೇ ಹೇಳಿದ್ದೇನೆ. ಇಲ್ಲಿ ಕೆಲವೊಂದು ದಿನಗಳಲ್ಲಿ ನಿಮ್ಮ ವೈಯಕ್ತಿಕವಾಗಿ ದಶಾ ಭುಕ್ತಿ ಕುಂಡಲಿಗಳ ಅನುಸಾರ ಕೆಲವೊಮ್ಮೆ ಫಲಗಳು ವ್ಯತ್ಯಾಸ ಆಗ್ಬೋದು. ಹಾಗಾಗಿ ಅದನ್ನು ಸ್ವಲ್ಪ ನೀವು ಗಮನದಲ್ಲಿ ಇಟ್ಕೋಬೇಕು. ಅದೇ ರೀತಿ ಇಲ್ಲಿ ನಿಮಗೆ ಉತ್ತಮ ಫಲವನ್ನು ಕೊಡುವಂಥ ಗ್ರಹಗಳು ಇರುವಂಥ ಸಮಾಧಾನಕರ ವಿಚಾರ ಬಂದಿದೆ. ಅಲ್ಲಿ ಆರಂಭದಲ್ಲಿ ರವಿ, ಬುಧ, ಶುಕ್ರ ನಿಮಗೆ ಆರಂಭದಲ್ಲಿ ಉತ್ತಮ ಫಲವನ್ನು ಕೊಡ್ತಾರೆ. ಕೇತು ತಿಂಗಳ ಉತ್ತಮ ಫಲವನ್ನು ಕೊಡ್ತಾನೆ. ಇನ್ನು ನಿಮಗೆ ಇರತಕ್ಕಂಥ ಗ್ರಹಗಳ ದೋಷ ನಿವಾರಣೆ, ಉದಾಹರಣೆಗೆ ಅಲ್ಲಿ ನಿಮಗೆ ಕೆಲವೊಂದು ನಂತರ ರವಿ, ಕುಜ, ಬುಧ, ಶುಕ್ರ, ಗುರು, ಶನಿ, ರಾಹು ಎಲ್ಲ ವಿರುದ್ಧವಾಗಿರ್ತಾರೆ. ಆ ದೋಷ ನಿವಾರಣೆಗೆ ನೀವು ನವಗ್ರಹಗಳ ಭಕ್ತಿ, ನವಗ್ರಹಗಳ ಪಿಡಾಪರ ಸ್ತೋತ್ರ, ನವಗ್ರಹಗಳ ಅಷ್ಟೋತ್ತರ, ನವಗ್ರಹಗಳ ದಾನ ಕೊಡುವಂಥದ್ದು. ಅದೇ ರೀತಿ ಈಶ್ವರ ಅಥವಾ ಗಣೇಶ, ಸುಬ್ರಹ್ಮಣ್ಯ ಅಥವಾ ವಿಷ್ಣು, ನಾರಾಯಣ, ರಂಗನಾಥ ಸ್ವರೂಪದಲ್ಲಿಯೋ ಅಥವಾ ಗುರು ದತ್ತ ಸ್ವರೂಪದಲ್ಲೋ ಅದು ಇನ್ನಿತರ ಯಾವುದೇ ರೀತಿ ಅಮ್ಮನವರು, ದೇವಿ, ಮಹಾಲಕ್ಷ್ಮಿ, ದುರ್ಗಾದೇವಿ, ಕಾಳಮ್ಮ ಮುಂತಾದ ಆ ತಾಯಿಯ ಸ್ವರೂಪವನ್ನು ಭಕ್ತಿ ಮಾಡೋದ್ರಿಂದ ನಿಮಗಿರತಕ್ಕಂಥ ಗ್ರಹಗಳ ದೋಷ ನಿವಾರಣೆ ಆಗುತ್ತೆ. ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ದಾನ ಧರ್ಮಗಳನ್ನು ಮಾಡೋದು, ದೇವಾಲಯಗಳ ಸಂದರ್ಶನ ಮಾಡೋದು ಮುಂತಾದ ಯಾವುದೇ ರೀತಿಯ ಸತ್ಕಾರ್ಯಗಳನ್ನು ಮಾಡೋದ್ರಿಂದ ಇರತಕ್ಕಂಥ ಗ್ರಹ ದೋಷಗಳ ನಿವಾರಣೆ ಆಗುತ್ತೆ. ಈ ಸೆಪ್ಟೆಂಬರ್ ತಿಂಗಳಲ್ಲಿ ಎಲ್ಲ ಮೀನರಾಶಿಯವರಿಗೆ ಆರೋಗ್ಯ, ಯಶಸ್ಸು, ಜಯಲಾಭಗಳು ಸಿದ್ಧಾಗಲಿ. ವಾಹಿನಿಯ ನಿರಂತರ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಧನ್ಯವಾದಗಳು. ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಷಾಂ ಸನ್ಮಂಗಳಾನಿ ಭವಂತು.